ಮುದ್ದು ಮಾಡುತ್ತಾ ಬುದ್ಧಿ ಹೇಳುತ್ತಾ ತಪ್ಪುಗಳನ್ನು ತಿದ್ದುವವರು ಶಿಕ್ಷಕರು. ಕೈ ಹಿಡಿದು ಧ್ಯಾನ ದಾರಿಯ ಹರೆಸಿಹರು, ಧ್ಯಾನ ದೀವಿಗೆಯನ್ನು ಬೆಳಗುವವರು. ಇಂದಿನ ಈ ಕಾರ್ಯಕ್ರಮದ ಸಂಯೋಜಕರಾದ ಶ್ರೀಮತಿ ವಂದನಾ ರಾಯ್ ಮೇಡಮ್ ಇವರನ್ನು ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಿದ್ದೇನೆ. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದ ಶ್ರೀಮತಿ ಸುರೇಖಾ ರಾಜ್ ಮೇಡಮ್ ಇವರನ್ನು ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಶ್ರೀಮತಿ ಜೆ.ಸಿ. ಶ್ವೇತಾ ಎಸ್ ಜೈನ್ ಮೇಡಮ್ ಇವರನ್ನು ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇನೆ. ಶ್ರೀಯುತ ಜೆ.ಸಿ. ಪದ್ಮಪ್ರಸಾದ್ ಜೈನ್ ಇವರನ್ನು ಗೌರವದಿಂದ ಈ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಇವರನ್ನು ಗೌರವದಿಂದ ಈ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಖ್ಯಾತ ವಿದ್ವಾಂಸರು ಹಾಗೂ ವಾಗ್ಮಿಗಳು ಆದಂತಹ ಶ್ರೀಯುತ ಎನ್.ಆರ್. ದಾಮೋದರ್ ಶರ್ಮಾ ಸರ್ ಇವರನ್ನು ಗೌರವದಿಂದ ಈ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಈ ಶುಭ ದಿನದಂದು ಮುದ್ದು ಪುಟಾಣಿಗಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಲಿದ್ದಾರೆ ನಮ್ಮ ಶಾಲೆಯ ಹೆಮ್ಮೆಯ ಸಂಸ್ಕೃತ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಶಂಕರ್ ನಾರಾಯಣ್ ಭಟ್ ಸರ್ ಇವರನ್ನು ಗೌರವದಿಂದ ಈ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದ ಜೆ.ಸಿ. ಸದಸ್ಯರನ್ನು ಕೂಡ ಗೌರವದಿಂದ ಅಭಿನಂದಿಸುತ್ತಿದ್ದೇನೆ. ಆದರೆ ದೇವರ ಅನುಗ್ರಹ ಅತ್ಯಗತ್ಯ. ಇದೀಗ ಪ್ರಾರ್ಥನಾ ಗೀತೆಯನ್ನು ಹಾಡಲಿದ್ದಾರೆ ನಮ್ಮ ಶಾಲೆಯ ಸಂಗೀತ ಶಿಕ್ಷಕಿಯಾದಂತಹ ಶ್ರೀಮತಿ ಶ್ಯಾಮಲಾ ಮೇಡಮ್ ಇವರು. ಹಾಗೂ ಶ್ರೀ ಮಹಾಗಣಪತೆ ಸೂರಪತೆ ಶ್ರೀ ಮಹಾಗಣಪತೆ ಸೂರಪತೆ ಸಿದ್ಧಿವಿನಾಯಕ ನಮೋಸ್ತುತೆ ಶ್ರೀ ಮಹಾಗಣಪತೆ ಸೂರಪತೆ ಸಿದ್ಧಿವಿನಾಯಕ ನಮೋಸ್ತುತೆ ಶ್ರೀ ಮಹಾಗಣಪತೆ ಗಣಪತೆ ಗಣಪತೆ ಕಾರಣ ಕರಣ ಶ್ರುತಜನ ಭೂಷಣ ವಿಚಾರಣ ವಿಘ್ನ ವಂದಿತ ಚರಣ ಕಾರಣ ಮಾಂ ಕೃಪಯ ಕರೀ ಶುಭ ವಾರಣ ವರದ ಜನಾ ಪ್ರಿಯ ರಣ ಭವ ಕಾರಣ ವಿಘ್ನ ನಿವಾರಣ ವರ ಮುನಿ ಸಾಬ ಸರಿ ಭಮ ಗಮ ಭಮ ಗಮ ರೇ ಗಮ ಬನಿ ಬಮ ಗಮ ಬನಿ ಸಾಗಮ ಸನಿ ಬಮ ಗಮ ಬಮ ಗಮ ರೇ ಗಮ ಬನಿ ಬಮ ಗಮ ಬನಿ ಸರಿ ಸಮ ಗಮ ಬನಿ ಬಸ ನಿರಿ ರಿ ನಿ ಸನಿ ಬನಿ ಬಮ ಬಮ ರಿ ಸರಿ ರೇ ಗಮ ಬಮ ಬದ ನಿ ರಿ ಸರಿ ಗಮ ರೇ ಸನಿ ಬಮ ಗಮ ರೇ ನಿ ಸರಿ ಮರಿ ಸರಿ ಸ ಮ ಬನಿ ಸರಿ ಬನಿ ಬ ನಿ ಸರಿ ಮರಿ ಸರಿ ನಿ ಸರಿ ಮರಿ ಸರಿ ಸ ಮ ಬನಿ ಸರಿ ಬನಿ ಬ ನಿ ಸರಿ ಮರಿ ಸರಿ ಶ್ರೀ ಮಹಾಗಣಪತೆ
ಸುರಪತೆಯೇ ಸಿದ್ಧಿವಿನಾಯಕ ನಮೋಸ್ತುತೆ ಶ್ರೀ ಮಹಾಗಣಪತಿಯೇ ಗಣಪತಿ ಗಣಪತಿ. ಮಾನವ ಜೀವನಕ್ಕೆ ಅರ್ಥವನ್ನು ಉದ್ದೇಶವನ್ನು ನೀಡುತ್ತದೆ. ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತೆಯನ್ನು ಮೀರಿದೆ. ಸ್ವತಂತ್ರ ಜನರು ಸ್ವತಂತ್ರ ಉದ್ಯಮಗಳ ಮೂಲಕ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಲ್ಲರು. ಸರ್ಕಾರವು ಕಾನೂನು ಆಧಾರಿತವಾಗಿರಬೇಕೇ ಹೊರತು ವ್ಯಕ್ತಿಗಳ ಆಧಾರಿತವಾಗಿರಬಾರದು. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಮತ್ತು ಮಾನವ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ, ಹೀಗೆಂದು ನಾವು ನಂಬುತ್ತೇವೆ. ಹಚ್ಚೋಣ ಪ್ರೀತಿಯ ಹಣತೆ, ಮನೆ ಮನಸ್ಸುಗಳ ಪ್ರೀತಿಯ ಆಧರತೆ. ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ. ಇದೀಗ ಉಪಸ್ಥಿತರಿರುವ ಎಲ್ಲ ಅತಿಥಿ ಮಹೋದಯರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿಯಾದಂತಹ ಶ್ರೀಮತಿ ಸುರೇಖಾ ರಾಜ್ ಮೇಡಮ್ ಇವರು. ವೇದಿಕೆಯ ಮೇಲೆ ಆಸೀನರಾಗಿರುವ ಗೌರವಾನ್ವಿತ ಅತಿಥಿಗಳೇ, ಶಿಕ್ಷಕರೇ, ಪೋಷಕರೇ, ಹಾಗೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭೋದಯ. ಭಾರತೀಯ ಸಂಸ್ಕೃತಿಯಲ್ಲಿ ಪವಿತ್ರವಾದ ಸಮಾರಂಭವಾದ ಅಕ್ಷರಾಭ್ಯಾಸವು ಮಗುವಿಗೆ ಅಕ್ಷರ ಮತ್ತು ಕಲಿಕೆಯ ಜಗತ್ತಿಗೆ ಮೊದಲ ಪರಿಚಯವನ್ನು ನೀಡುತ್ತದೆ. ಇದು ಶಿಕ್ಷಣ ಮತ್ತು ಜ್ಞಾನದ ಅಜೀವ ಪ್ರಯಾಣದ ಆರಂಭದ ಸಂಕೇತವಾಗಿರುವ ಸಂಪ್ರದಾಯವಾಗಿದೆ. ಈ ಸಮಾರಂಭವು ಮಗುವಿನ ಶಿಕ್ಷಣಕ್ಕೆ ಅಡಿಪಾಯ ಹಾಕುತ್ತದೆ. ಇದು ಅವರಲ್ಲಿ ಜ್ಞಾನದ ಬಗ್ಗೆ ಗೌರವ ಮತ್ತು ಕಲಿಕೆಯ ಪ್ರೀತಿಯನ್ನು ತುಂಬುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂತೋಷದಾಯಕ ಸಂದರ್ಭದಲ್ಲಿ ನಮ್ಮೊಂದಿಗೆ ಗಣ್ಯ ವ್ಯಕ್ತಿಯನ್ನು ನಮ್ಮ ಕಾರ್ಯಕ್ರಮದ ಉದ್ಘಾಟಕರಾಗಿ ಸ್ವೀಕರಿಸಲು ತುಂಬ ಸಂತೋಷವಾಗುತ್ತದೆ. ಶ್ರೀಯುತ ದಾಮೋದರ್ ಶರ್ಮಾ, ವಿದ್ವಾಂಸರು, ವಾಗ್ಮಿಗಳು. ಸರ್, ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಎಲ್ಲರ ಪರವಾಗಿ ನಿಮಗೆ ನಾವು ಆದರದ ಸ್ವಾಗತವನ್ನು ಕೋರುತ್ತೇವೆ. ಇವತ್ತಿನ ಈ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಡಲು ನಮ್ಮೊಂದಿಗೆ ಇರುವ ಸಂಸ್ಕೃತ ಹಾಗೂ ಕನ್ನಡ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವ ನಮ್ಮ ಸಂಸ್ಥೆಯ ಸಂಸ್ಕೃತ ಪ್ರಾಧ್ಯಾಪಕರಾದ ಶ್ರೀಯುತ ಶಂಕರನಾರಾಯಣ್ ಸರ್ ಅವರಿಗೂ ಕೂಡ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಶಾಲೆಯ ಎಲ್ಲ ಚಟುವಟಿಕೆಗಳಲ್ಲಿ ಹೊಸತನವನ್ನು ಅಳವಡಿಸುತ್ತಾ ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡುತ್ತಿರುವ ನಮ್ಮ ಶಾಲೆಯ ಆಧಾರ ಸ್ತಂಭವಾಗಿರುವ ನಮ್ಮ ಶಾಲಾ ಅಧ್ಯಕ್ಷರಾದ JC ಚಿತ್ತರಂಜನ್ ಶೆಟ್ಟಿ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಶಾಲೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ನಮ್ಮನ್ನು ಪ್ರೋತ್ಸಾಹಿಸುತ್ತಿರುವ ನಮ್ಮ ಶಾಲಾ ಉಪಾಧ್ಯಕ್ಷರಾದ ಶ್ರೀಯುತ ಪದ್ಮಪ್ರಸಾದ್ ಜೈನ್ ಸರ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳುವ ಚಟುವಟಿಕೆಗಳಿಗೆ ನಮ್ಮೊಂದಿಗೆ ಸಹಕರಿಸುತ್ತಿರುವ JCI ಕಾರ್ಕಳದ ಅಧ್ಯಕ್ಷರಾದ ಶ್ರೀಮತಿ JC ಶ್ವೇತಾ ಜೈನ್ ಮೇಡಮ್ ಇವರಿಗೂ ಕೂಡ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶಾಲಾ ಆಡಳಿತ ಮಂಡಳಿಯ ನಮ್ಮ ಸದಸ್ಯರಿಗೂ ಹಾಗೂ JCI ಕಾರ್ಕಳದ ಪದಾಧಿಕಾರಿಗಳಿಗೂ ಸದಸ್ಯರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಹುಮುಖ ಪ್ರತಿಭೆಯನ್ನು ಹೊಂದಿದ್ದು ಚಟುವಟಿಕೆಯುಕ್ತವಾಗಿ ಆಟ ಪಾಠಗಳನ್ನು ಮಾಡುತ್ತಾ ಶಾಲಾ ಎಲ್ಲ ಕಾರ್ಯಕ್ರಮಗಳನ್ನು ಪ್ರೀತಿ ಮತ್ತು ಉತ್ಸಾಹದಿಂದ ಮಾಡುತ್ತಿರುವ ನಮ್ಮ ಶಾಲೆಯ ಪೂರ್ವ ಪ್ರಾಥಮಿಕ ವಿಭಾಗದ ಕೋಆರ್ಡಿನೇಟರ್ ಆದ ಶ್ರೀಮತಿ ವಂದನಾ ರೈ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮೊಂದಿಗೆ ಇವತ್ತು ವೀಣಾ ವಾದನವನ್ನು ನಡೆಸಲಿರುವಂತಹ ಶ್ರೀಮತಿ ದಿವ್ಯಾ ಶಂಕರ್ ನಾರಾಯಣ್, ಅದೇ ರೀತಿ ಅವರ ಜೊತೆಗೆ ತಬಲಗೆ ಸಹಕಾರ ನೀಡುತ್ತಿರುವ ಶ್ರೀಯುತ ತೇಜಸ್ವಿ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಸಂಸ್ಥೆಯ
ಸಂಗೀತ ಶಿಕ್ಷಕಿಯಾದ ಶ್ರೀಮತಿ ಶ್ಯಾಮಲಾ ಮೇಡಮ್ ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಮಕ್ಕಳ ಯಶಸ್ಸಿನ ಹಿಂದೆ ಶಿಕ್ಷಕರಷ್ಟೇ ಅಲ್ಲದೆ ಪೋಷಕರ ಪಾತ್ರವೂ ಕೂಡ ಬಹುಮುಖ್ಯ. ನಮ್ಮ ಸಂಸ್ಥೆಯ ಮೇಲೆ ವಿಶ್ವಾಸ ಪ್ರೀತಿಯನ್ನು ಇಟ್ಟಿದ್ದು ನಮ್ಮ ಸಂಸ್ಥೆಗೆ ಮಕ್ಕಳನ್ನು ಸೇರಿಸಿರುವ ಎಲ್ಲ ಪ್ರೀತಿಯ ಪೋಷಕರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಕಾರ್ಯಕ್ರಮದ ಯಶಸ್ವಿಗೆ ಅಸನ್ಮುಖರಾಗಿ ಸಹಕರಿಸುತ್ತಿರುವ ನಮ್ಮ ಸಂಸ್ಥೆಯ ಶಿಕ್ಷಕೇತರ ವೃಂದದವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಪ್ರೀತಿಯ ಮುದ್ದಿನ ಮಕ್ಕಳಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನನ್ನ ಈ ಸ್ವಾಗತ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನೆರೆದಿರುವಂತಹ ಎಲ್ಲ ಗಣ್ಯರಿಗೆ ಸ್ವಾಗತವನ್ನು ತಿಳಿಸಿದ ತಮಗೂ ಸ್ವಾಗತಗಳು ಮೇಡಮ್. ಬೆಳಕು ಎಂಬುದು ಪ್ರಕಾಶಮಾನವಾದದ್ದು, ಅದು ಸಮೃದ್ಧಿಯ ಸಂಕೇತವಾಗಿದೆ. ಆ ಸಮೃದ್ಧಿಯ ಬೆಳಕನ್ನು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ವೇದಿಕೆಯ ಮೇಲಿರುವ ಗಣ್ಯರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. असतो मा सद्गमय तमसो मा ज्योतिर्गमय मृत्योर्मा अमृतं गमय. ॐ शान्ति शान्ति शान्तिः. ನಮ್ಮ ಕಾರ್ಯಕ್ರಮದ ಪ್ರಮುಖ ಘಟ್ಟ ನಮ್ಮ ಶಾಲಾ ಮುದ್ದು ಮನಸ್ಸಿನ ಮುದ್ದು ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಲಿದ್ದಾರೆ ನಮ್ಮ ಶಾಲೆಯ ಹೆಮ್ಮೆಯ ಸಂಸ್ಕೃತ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಶಂಕರ್ ನಾರಾಯಣ್ ಭಟ್ ಸರ್ ಇವರು. ಹಾಗೂ ವೀಣಾವಾದನವನ್ನು ನುಡಿಸಲಿದ್ದಾರೆ ಶ್ರೀಮತಿ ದಿವ್ಯಾ ಎಸ್.ಎನ್. ಭಟ್. ಇವರೊಂದಿಗೆ ತಬಲದಲ್ಲಿ ಸಹಕರಿಸಲಿದ್ದಾರೆ ಶ್ರೀಯುತ ತೇಜಸ್ವಿ ಇವರು. ಸರ್, ಇದೀಗ ವೇದಿಕೆ ತಮಗಾಗಿ. ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. येन अहमिह दुर्मार्गात् उद्धृत्य अभिनिवेशितः सम्यक् श्रीवैष्णवे मार्गे पूर्णप्रज्ञं नमामि तं. ब्रह्मचर्यहरिप्रीतिसुविद्या वादशालिनः इष्टदान् कष्टहर्तॄन्नः विद्यामान्यान् मुनीन् नुमः. ಶ್ರೀಗುರುಭ್ಯೋ ನಮಃ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೆ ವಂದನೆಗಳನ್ನರ್ಪಿಸ್ತಾ, ಸಭೆಯಲ್ಲಿ ಆಸೀನರಾಗಿರುವ ಎಲ್ಲ ಪೋಷಕ ವರ್ಗಕ್ಕೂ, ನೆಚ್ಚಿನ ಶಿಕ್ಷಕ ವೃಂದಕ್ಕೂ ಹಾಗೂ ಎಲ್ಲ ಮಕ್ಕಳಿಗೂ ಕೂಡ ಅಭಿನಂದನೆಗಳನ್ನರ್ಪಿಸ್ತಾ, ಇವತ್ತು ಅಕ್ಷರಾರಂಭ ವಿದ್ಯಾರಂಭದ ಮೊದಲ ದಿನ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಇದನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡೋದು ಭಾರತೀಯರ ಒಂದು ಪವಿತ್ರವಾದ ಒಂದು ಕ್ರಮ.
ಅಂದರೆ ಮೊದಲ ದಿನ ಯಾವ ರೀತಿಯಾಗಿ ಮಗು ಸ್ಪಂದನೆ ಮಾಡ್ತದೋ ಮುಂದಕ್ಕೆ ಭವಿಷ್ಯದಲ್ಲಿ ಅದು ಹಾಗೇ ಆಗ್ತದೆ ಅಂತ ಇರುವಂಥದ್ದು. ಆದ್ದರಿಂದಲೇ ಇವತ್ತಿನ ದಿನ ಅದರ ಕೈಯನ್ನು ತಂದೆ ತಾಯಿ ಹಿಡಿದು ಅದಕ್ಕೆ ಪ್ರಪಂಚದ ಪರಿಚಯವನ್ನು ಕೊಡುವಂತಹ ದಿನ. ಇಷ್ಟರ ತನಕ ಅದು ಸರಿಯಾಗಿ ಮಾತಾಡಲಿಕ್ಕೆ ಅದಕ್ಕೆ ಬರೋದಿಲ್ಲ, ಅಥವಾ ಯಾವುದೇ ರೀತಿಯ ಬರವಣಿಗೆಯಲ್ಲಿ ಅರ್ಥ ಮಾಡಿಕೊಂಡು ಬರೆಯುವಂತಹ ಒಂದು ಸಾಮರ್ಥ್ಯ ಅದಕ್ಕೆ ಇರೋದಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಅದಕ್ಕೆ ಅರ್ಥೈಸಿ ಅದನ್ನು ಆ ಮಕ್ಕಳಿಂದ ಬರೆಸುವಂತಹ ತಂದೆ ತಾಯಿ ಪೋಷಕರು ಬರೆಸುವಂತಹ ಒಂದು ಪವಿತ್ರವಾದ ದಿನ. ಅದಕ್ಕೆ ಅಕ್ಷರಾರಂಭದ ದಿನ ಅಂತ ನಾವು ಕರಿತೇವೆ. ಆದ್ದರಿಂದಲೇ ತಾಯಿಗೆ ಮಾತಾ ಅಂತಲೂ ತಂದೆಗೆ ಪಿತಾ ಅಂತಲೂ ಕರೀತಾರೆ. ಮಾತಾ ಅಂದರೆ ಏನೂ ಗೊತ್ತಿಲ್ಲದಂತಹ ಮಗುವಿಗೆ ಪ್ರಪಂಚವನ್ನು ತಾಯಿ ಪರಿಚಯಿಸ್ತಾಳೆ. ಅದರಿಂದಲೇ ಮಾ ಅಂದರೆ ಜ್ಞಾನ ಅಂತ ಅರ್ಥ. ತಾ ಅಂದರೆ ತನೋತಿ ಅಂದರೆ ಜ್ಞಾನವನ್ನು ಉಂಟು ಮಾಡುವವಳು ಅಂತ. ಎಲ್ಲರನ್ನೂ ಕೂಡ ಪ್ರಪಂಚಕ್ಕೆ ಆ ಮಗುವಿಗೆ ತೋರಿಸುವವಳು, ಪ್ರಪಂಚದ ಎಲ್ಲವನ್ನು ಕೂಡ ತೋರಿಸುವವಳು ತಾಯಿ. ಮೊದಲಿಗೆ ತಂದೆಯನ್ನು ಪರಿಚಯ ಮಾಡಿಕೊಡ್ತಾ ನಂತರ ಇಡೀ ಪ್ರಪಂಚವನ್ನು ತಾಯಿಯೇ ಹೇಳಿಕೊಡ್ತಾಳೆ. ನೋಡು, ಅಮ್ಮ ಅಂತ ಕರಿ, ಅಪ್ಪ ಅಂತ ಕರಿ, ಅಜ್ಜ ಅಂತ ಕರಿ ಅಂತ. ಆದ್ದರಿಂದಲೇ ತಾಯಿಗೆ ಮಾತಾ ಅಂತ ನಮ್ಮಲ್ಲಿ ಕರೆಯೋದಿದೆ. ಅದೇ ರೀತಿಯಲ್ಲಿ ತಂದೆಗೆ ಪಿತಾ ಅಂತ ಕರೆಯೋದಿದೆ. ತಾಯಿ ಹೇಳಿಕೊಟ್ಟಂತಹ ಜ್ಞಾನ ಅದು ಪಕ್ವ ಆಗಬೇಕಾದ್ರೆ ತಂದೆಯ ದಾರ್ಢ್ಯ ಬೇಕು. ತಂದೆಯ ಭಯ, ತಾಯಿಯ ಭಕ್ತಿ, ಭಯ ಭಕ್ತಿ ಎರಡೂ ಕೂಡ ಒಟ್ಟಾದಾಗ ಮಗುವಿಗೆ ಜ್ಞಾನ ಅರ್ಜನೆ ಆಗ್ತದೆ ಅಂತ ಇರುವಂಥದ್ದು. ಆದ್ದರಿಂದ ಇಂತಹ ಪವಿತ್ರ ದಿನದಲ್ಲಿ ನಾವು ಆ ಅಕ್ಷರಗಳಿಗೆ ಅತ್ಯಂತ ಮೂಲ, ಅದಕ್ಕೆ ಎರಡು ಹೆಸರುಗಳು ಅಕ್ಷರಕ್ಕೆ. ಒಂದು ಅಕ್ಷರ ಅಂತ, ಇನ್ನೊಂದು ಮಾತೃಕ ಅಂತ. ಅಕ್ಷರ ಅಂದರೆ ಆ ಮೊದಲನೆಯ ಅಕ್ಷರ. ನಮ್ಮಲ್ಲಿ ನೋಡಿ ಅ ಆ ಇ ಈ ಅಂತ ಹೇಳುವಾಗ ಆ ಮೊದಲನೆಯ ಅಕ್ಷರ. ಕೊನೆಯ ಅಕ್ಷರ ಸಂಯುಕ್ತಾಕ್ಷರದಲ್ಲಿ ನಾವು ನಿಲ್ಲಿಸ್ತೇವೆ, ಕ್ಷ. ಕೊನೆಯ ಅಕ್ಷರ ಕ್ಷ. ಅದರಿಂದ ನೋಡಿ ಆ ಕ್ಷ. ಇದನ್ನು ಈ ಮೊದಲಿಂದ ಕೊನೆಯ ತನಕ ಹಿಡ್ಕೊಂಡು ಪ್ರಪಂಚದಲ್ಲಿ ವ್ಯವಹಾರ ಮಾಡುತ್ತಾ ನಾವು ರಮತೆ, ಆ ಕ್ಷ ರ ಮತೆ ಅಂದರೆ ಅಕ್ಷರ ಮತೆ. ಆ ರೀತಿಯಾಗಿ ಅಕಾರದಿಂದ ಕ್ಷಕಾರದವರೆಗೆ ನಾವು ಪ್ರಪಂಚದಲ್ಲಿ ವ್ಯವಹಾರ ಮಾಡಲಿಕ್ಕೋಸ್ಕರ ಅದನ್ನು ಉಪಯೋಗ ಮಾಡಿಕೊಳ್ಳುತ್ತೇವೆ, ವ್ಯವಹಾರ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುತ್ತೇವೆ. ಅಂಥದ್ದಕ್ಕೆ ಅಕ್ಷರ ಅಂತ ಹಿಂದಿನವರು ಕರೆದಿದ್ದಾರೆ. ಎರಡನೇದು ಮಾತೃಕ ಅಂತ ಇದಕ್ಕೆ ಹೆಸರಿದೆ. ಯಾಕಂದರೆ ಪ್ರಪಂಚದಲ್ಲಿ ಮೊದಲನೆಯ ಬಾರಿಗೆ ಮಗುವಿಗೆ ಜ್ಞಾನವನ್ನು ಧಾರೆ ಎರೆಯುವವಳು ತಾಯಿ. ಆದ್ದರಿಂದಲೇ ಮಾತೃಕ ಅಂದರೆ ತಾಯಿಯಿಂದ ಬಂದಿರುವಂತಹ ಯಾವ ಜ್ಞಾನ ಇದೆ ಅದು ಆರಂಭ ಆಗೋದ್ರಿಂದ ಇದಕ್ಕೆ ಮಾತೃಕ ಎಂಬ ಹೆಸರು ಕೂಡ ಇದೆ. ಆದ್ದರಿಂದ ಅಕ್ಷರಾರಂಭದ ಈ ಪವಿತ್ರವಾದ ಶುಭ ದಿನದಂದು ಈಗ ಹಿಂದಿನ ಏನು ಸಂಪ್ರದಾಯದಲ್ಲಿ ಇದ್ದಂತಹ ಯಾವ ರೀತಿ ಇದೆ ಅದನ್ನು ನಾನು ಹೇಳುತ್ತೇನೆ. ಅದರಲ್ಲಿ ಮೊದಲಿಗೆ ನಮಗೆ ಅಕಾರಾದಿ ಅಹ ತನಕ ಇರುವಂತಹ ಅಕ್ಷರಗಳು ಇರುವಂಥದ್ದು. ಎಲ್ಲದಕ್ಕೂ ಕೂಡ ಪ್ರಧಾನವಾದ ಅಕ್ಷರಗಳು ಸ್ವರಾಕ್ಷರಗಳು ಅಂತ ಇದೆ. ಅಕ್ಷರಗಳಲ್ಲಿ ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು ಅಂತ ಎರಡು ವಿಧ. ಸ್ವರಾಕ್ಷರಗಳಲ್ಲಿ ಒಟ್ಟು ಸೇರಿಯೇ ವ್ಯಂಜನಾಕ್ಷರಗಳ ರಚನೆಯನ್ನು ನಾವು ಹೇಳೋದಿದೆ. ವ್ಯಂಜನಾಕ್ಷರಗಳು ಸ್ವತಂತ್ರಗಳಲ್ಲ. ನಿಮಗೆ ವ್ಯಂಜನಾಕ್ಷರಗಳನ್ನು ಕ ಅಂತ ಹೇಳ್ತೇವೆ ನಾವು, ಕ ಕುಡಿಸು ಆ ಅಂತ. ಆದ್ದರಿಂದಲೇ ಕ ಅಂತ ಅದರ ಪ್ರಧಾನವಾದ ಸ್ವರೂಪ ಇರುವಂಥದ್ದು. ಆದ್ದರಿಂದ ಎಲ್ಲದಕ್ಕೂ ಪ್ರಧಾನವಾದ ಸ್ವರಾಕ್ಷರಗಳು. ಆದ್ದರಿಂದ ಅಂತಹ ಸ್ವರಾಕ್ಷರಗಳನ್ನು ನಾನು ಹೇಳುತ್ತೇನೆ. ಪ್ರತಿಯೊಂದು ಸ್ವರಾಕ್ಷರಗಳಿಗೂ ಕೂಡ ಅದಕ್ಕೆ ಆದ ಅದರಿಂದ ಪ್ರತಿಪಾದ್ಯನಾದ ದೇವತೆಯ ಹೆಸರಿದೆ. ಆ ದೇವತೆಯ ಹೆಸರನ್ನು ಕೂಡ ನಾನು ಹೇಳುತ್ತೇನೆ. ನೀವು ನಿಮ್ಮ ಮಗುವನ್ನು ಮೊದಲಿಗೆ ನಡುವಿನಲ್ಲೋ ಹತ್ತಿರದಲ್ಲೋ ಕೂತ್ಕೊಳ್ಳಿಸಿ ಅದರ ಎದುರಿಗೆ ನಿಮ್ಮ ಏನು ಅಕ್ಕಿಯ ಕಾಳು ಇದೆ ಅದನ್ನು ಹತ್ತಿರದಲ್ಲಿ ಇಟ್ಟುಕೊಂಡು ಹರಿದ್ರ ಖಂಡ ಅಂದರೆ ಅರಶಿನದ ಕೋಡು ಏನಿದೆ ಅದನ್ನು ಕೈಯಲ್ಲಿ ಹಿಡ್ಕೊಳ್ಳಿ. ಮೊದಲಿಗೆ ಒಂದು ಶ್ಲೋಕವನ್ನು ಹೇಳ್ತಾ ಆರಂಭ ಮಾಡುವ. ನಮಸ್ತೆ ಶಾರದೆ ದೇವಿ, ಹೇಳಿ ಎಲ್ಲರೂ. ಕಾಶ್ಮೀರ ಪುರವಾಸಿನಿ
ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಂ ಬುದ್ಧಿಂ ಚ ದೇಹಿ ಮೇ. ಎಲ್ಲರೂ ಕೂಡ ನಿಮ್ಮ ನಿಮ್ಮ ಮಗುವನ್ನು ಮತ್ತು ಆ ಅಕ್ಷರದ ಪ್ರತಿಪಾದ್ಯ ದೇವತೆ ದೇವರನ್ನು ಸರಸ್ವತಿಯನ್ನು ಎಣಿಸಿಕೊಂಡು ಆರಂಭ ಮಾಡೋಣ. ಮೊದಲಿಗೆ ಅ ಅಕ್ಷರವನ್ನು ಬರೆಸಿ. ಅಜಾಯ ನಮಃ, ಅಜಾಯ ನಮಃ. ಎರಡನೆಯ ಅಕ್ಷರ ಆ ಮಗುವಿನ ಹತ್ರ ಹೇಳಿಸಿ. ಆನಂದಾಯ ನಮಃ, ಆನಂದಾಯ ನಮಃ. ಮೂರನೆಯ ಅಕ್ಷರ ಇ. ಇಂದ್ರಾಯ ನಮಃ, ಇಂದ್ರಾಯ ನಮಃ. ನಾಲ್ಕನೆಯ ಅಕ್ಷರ ಈ. ಈಶಾಯ ನಮಃ, ಈಶಾಯ ನಮಃ. ನಂತರದ ಅಕ್ಷರ ಉ. ಆ ಮಗುವಿನ ಹತ್ರ ಹೇಳಿಸಿ. ಉ. ಉಗ್ರಾಯ ನಮಃ, ಉಗ್ರಾಯ ನಮಃ. ನಂತರದ ಅಕ್ಷರ ಊ. ಊ. ಊರ್ಜಾಯ ನಮಃ, ಊರ್ಜಾಯ ನಮಃ. ನಂತರದ ಅಕ್ಷರ ಋ. ನಂತರದ ಅಕ್ಷರ ಋ. ಋಘಾಯ ನಮಃ, ಋತಂಭರಾಯ ನಮಃ. ನಂತರದ ಅಕ್ಷರ ಋ. ಆ ಮಗುವಿನ ಹತ್ರ ಹೇಳಿಸಿ. ಋ. ಋಘಾಯ ನಮಃ, ಋಘಾಯ ನಮಃ. ನಂತರದ ಎರಡು ಅಕ್ಷರ ಈಗ ಬಿಟ್ಟು ಹೋಗಿದೆ. ಆ್ಯಕ್ಚುಲಿ ಆ ಲ ಬರ್ದು ಅದರ ಅಡಿಗೆ ಒಂದು ಹೀಗೆ ಕೊಂಬು ಕೊಡಿ. ಲ ಬರ್ದು ಲ್. ಲ್ ಅದನ್ನು ಹೀಗೆ ಹೇಳಿ. ಲ್. ಲಶಾಯ ನಮಃ, ಲಶಾಯ ನಮಃ. ನಂತರ ಹಾಗೆ ಲ ಬರ್ದು ಅದರ ಅಡಿಯಲ್ಲಿ ಸ್ವಲ್ಪ ಜಾಸ್ತಿ ಕೊಂಬನ್ನು ಕೊಡಿ ಕೆಳಗಡೆ. ಲ್. ಲ್. ಲ್ ಜಯೇ ನಮಃ, ಲ್ ಜಯೇ ನಮಃ. ಹಿಂದಿನ ಪ್ರಕಾರ ಎ ಎ ಒಟ್ಟಿಗೆ. ಏ ಏ. ಏಕಾತ್ಮನೇ ನಮಃ, ಏಕಾತ್ಮನೇ ನಮಃ. ಏ ಎ ಒಟ್ಟಿಗೆ ಬರೀರಿ. ಐ. ಐ. ಐರಾಯ ನಮಃ, ಐರಾಯ ನಮಃ. ಓ ಹ್ರಸ್ವ ಮತ್ತು ದೀರ್ಘ ಒಟ್ಟಿಗೆ. ಓ. ಓ. ಓಜೋಭೃತೆ ನಮಃ, ಓಜೋಭೃತೆ ನಮಃ. ಔ. ಔ. ಔರಸಾಯ ನಮಃ, ಔರಸಾಯ ನಮಃ. ಅಂ. ಅಂ. ಅಂತಾಯ ನಮಃ, ಅಂತಾಯ ನಮಃ. ಕೊನೆಯ ಅಕ್ಷರ ಅಹ. ಅಹ. ಅರ್ಧಗರ್ಭಾಯ ನಮಃ, ಅರ್ಧಗರ್ಭಾಯ ನಮಃ. ಇಲ್ಲಿಗೆ ಅಕ್ಷರಗಳು ಎಲ್ಲದಕ್ಕೂ ಮೂಲವಾದ ಸ್ವರಾಕ್ಷರಗಳ ಲಿಪಿ ಮುಗಿದಿರ್ತದೆ. ಆದ್ದರಿಂದ ಮುಂದಕ್ಕೆ ವ್ಯಂಜನಾಕ್ಷರಗಳದ್ದು ಒಮ್ಮೆ ನಾನು ಹೇಳುತ್ತೇನೆ, ಹೇಳಿಬಿಡಿ. ಅದು ಬರಿಸಬೇಕು ಅಂತ ಇಲ್ಲ. ಕ ಅಂತ ಹೇಳಿಸಿ. ಖಪತಯೇ ನಮಃ, ಖ. ಗ. ಗರುಡಾಸನಾಯ ನಮಃ, ಘ. ಘರ್ಮಾಯ ನಮಃ, ङ. ङसाराय नमः,
च चार्वङ्गाय नमः छ छन्दोगम्याय नमः ज जनार्दनाय नमः झ झाटितारये नमः ञ ञमाय नमः ट टङ्किने नमः ठ ठकलाय नमः ड डरकाय नमः ध धरिणे नमः न नात्मने नमः त ताराय नमः थ छबाय नमः द दण्डिने नमः ध धन्विने नमः न नम्याय नमः प पराय नमः फ फलिने नमः ब बलिने नमः भ भगाय नमः म मनवे नमः य यज्ञाय नमः र रामाय नमः ल लक्ष्मीपतये नमः व वराय नमः श शान्तसंविदे नमः ष षड्गुणाय नमः स सारात्मने नमः ह हंसाय नमः ळ लाळुकाय नमः क्ष लक्ष्मी नरसिंहाय नमः ಶ್ರೀಕೃಷ್ಣ ಅರ್ಪಣ. ಧ್ಯಾನವು ಸಾಗರವಾಗಿ ಈ ಪುಟ್ಟ ಕಂದಮ್ಮಗಳ ಕೈಯಲ್ಲಿ ಮೂಡಿಬಂದಂತಹ ಈ ಅಕ್ಷರಗಳು ಸರಸ್ವತಿ ದೇವಿಯ ಆಶೀರ್ವಾದವೆಂದೇ ಭಾವಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಖ್ಯಾತ ವಿದ್ವಾಂಸರು ಹಾಗೂ ವಾಗ್ಮಿಗಳು ಆದಂತಹ ಶ್ರೀಯುತ ದಾಮೋದರ್ ಶರ್ಮಾ ಸರ್ ಇವರಿಗೆ ವೇದಿಕೆಯಲ್ಲಿರುವ ಗಣ್ಯರು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಯುತ NR ದಾಮೋದರ್ ಶರ್ಮಾ ಖ್ಯಾತ ವಿದ್ವಾಂಸರು ಹಾಗೂ ವಾಗ್ಮಿಗಳು ಆದಂತಹ ಇವರು ಮೂಲತಃ ಮೂಡುಬಿದ್ರೆ ತಾಲೂಕಿನ ನೆಲ್ಲಿಕಾರಿನವರು. ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ನೆಲ್ಲಿಕಾರಿನಲ್ಲಿ ಹಾಗೂ ವೇದ ಪುರೋಹಿತ್ಯ ಸಂಸ್ಕೃತವನ್ನು ಉಡುಪಿಯಲ್ಲಿ ಪಡೆದಿರುತ್ತಾರೆ. ವೃತ್ತಿಯಲ್ಲಿ ಪುರೋಹಿತರಾಗಿರುವ ಇವರಿಗೆ ಹಲವಾರು ಸಂಘ ಸಂಸ್ಥೆಗಳು, ದೇವಾಲಯ ಹಾಗೂ ಶಿಕ್ಷಣ ಸಂಸ್ಥೆಗಳಿಂದ ಅಭಿನಂದನಾ ಗೌರವಗಳು ಸಂದಿವೆ. ಮಾತೃವಂದನ 30,000ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ಇವರು ನಿರ್ವಹಿಸಿರುವ ವಿಶಿಷ್ಟ ಕಾರ್ಯಗಳ ಡಾಕ್ಟರ್ ಶಂಕರ್ ನಾರಾಯಣ್ ಭಟ್ ಸರ್. ಹಾಗೂ ಇನ್ನೊಂದು ಸಂತಸದ ವಿಷಯವೇನೆಂದರೆ ನಮ್ಮ ಈ ಕಾರ್ಯಕ್ರಮವನ್ನು ವೀಣಾವಾದನದ ಮೂಲಕ ಮತ್ತಷ್ಟು ಮೆರಗುಗೊಳಿಸಿದವರು ಡಾಕ್ಟರ್ ಶಂಕರ್ ನಾರಾಯಣ್ ಭಟ್ ಸರ್ ಇವರ ಧರ್ಮಪತ್ನಿಯಾದಂತಹ ಶ್ರೀಮತಿ ದಿವ್ಯಾ ಶಂಕರ್ ನಾರಾಯಣ್ ಭಟ್ ಇವರು. ತಮ್ಮಿಬ್ಬರನ್ನು ಸನ್ಮಾನಿಸಲಿದ್ದಾರೆ ವೇದಿಕೆಯ ಮೇಲಿರುವ ಗಣ್ಯರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪಲಿಮಾರು ಯೋಗ ದೀಪಿಕಾ ವಿದ್ಯಾಪೀಠದಲ್ಲಿ ಪೂರ್ಣಗೊಳಿಸಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕಲಾ ಪದವಿಯನ್ನು ಪಡೆದಿರುತ್ತಾರೆ. ಮಾಸ್ಟರ್ ಆಫ್ ಆರ್ಟ್ಸ್ ಉನ್ನತ ಶಿಕ್ಷಣವನ್ನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪೂರ್ಣಗೊಳಿಸಿ
ದೆಹಲಿ ಡ್ರೀಮ್ಸ್ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದಿರುತ್ತಾರೆ. ವೃತ್ತಿಯಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಇವರಿಗೆ ಭಾಗವತಾಶ್ರಮ ಪ್ರತಿಷ್ಠಾನದ ಸುತೀರ್ಥಭೂಷಣ ಪ್ರಶಸ್ತಿ, ಪರ್ಯಾಯ ಶ್ರೀ ಪಲಿಮಾರು ಮಠದ ಶ್ರೀ ವಿದ್ಯಾನಿಧಿ ಪ್ರಶಸ್ತಿ, ಪರ್ಯಾಯ ಶ್ರೀ ಕಣಿಯೂರು ಮಠದ ಶ್ರೀ ಕೃಷ್ಣ ಲಕ್ಷ್ಮೀ ನರಸಿಂಹಾನುಗ್ರಹ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡ ಇವರಿಗೆ ಗೌರವದ ಸನ್ಮಾನ. ಅದೇ ರೀತಿ ಶ್ರೀಮತಿ ದಿವ್ಯಾ ಎಸ್.ಎನ್. ಭಟ್ ಇವರು ಕನ್ನಡ ಭಾಷೆಯಲ್ಲಿ ಸ್ನಾತಕೋತ್ತರ ಪದವೀಧರರಾದ ಇವರು ವೀಣಾವಾದನವನ್ನು ಶ್ರೀಮತಿ ಜಯಲಕ್ಷ್ಮಿ ಅವರಿಂದ ಹಾಗೂ ವಯೋಲಿನ್ ವಾದನ ತರಬೇತಿಯನ್ನು ಉಡುಪಿಯ ಪ್ರಸಿದ್ಧ ವಯೋಲಿನ್ ವಾದಕಿ ಶ್ರೀಮತಿ ಶರ್ಮಿಳಾ ಇವರಿಂದ ಅಭ್ಯಾಸಿಸಿರುವರು. ಉಡುಪಿ, ಉಚ್ಚಿಲ ಮೊದಲಾದ ಕಡೆ ಶತವೀಣಾ ವಾದನ ಕಾರ್ಯಕ್ರಮದಲ್ಲಿ ವೀಣಾನಾಥನ ಗೌರವದ ಸನ್ಮಾನ. ಗುರುವಿಗೆ ಬೇಕು ಶಿಷ್ಯನ ಪ್ರೀತಿ, ಮಗುವಿಗೆ ಬೇಕು ಧ್ಯಾನದ ಪ್ರೀತಿ, ಹಾಗೆಯೇ ನಮ್ಮೆಲ್ಲರಿಗೂ ಬೇಕು ಅತಿಥಿಗಳ ಪ್ರೀತಿ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ಎನ್.ಆರ್. ದಾಮೋದರ್ ಶರ್ಮಾ ಸರ್, ನಿಮ್ಮ ಮಾತುಗಳಿಗಾಗಿ ನಾವೆಲ್ಲರೂ ಕಾತುರದಿಂದ ಕಾಯುತ್ತಿದ್ದೇವೆ. ಸರ್, ಇದೀಗ ವೇದಿಕೆ ತಮಗಾಗಿ. ಶ್ರೀಯುತ ದಾಮೋದರ್ ಶರ್ಮಾ ಅವರನ್ನು ಈ ಸಭೆಗೆ ನಾವು ಯಾಕೆ ಕರೆದಿದ್ದೇವೆ ಎಂಬುದನ್ನು ಒಂದು ನಿಮಿಷದಲ್ಲಿ ನಾನು ಹೇಳ್ತೇನೆ. ಅವರ ಹುಟ್ಟಿದವರು ಇಲ್ಲಿ ನೆಲ್ಲಿಕಾರು ಹತ್ತಿರದ್ದು. ಆದರೆ ಉಡುಪಿ ಸಂಸ್ಕೃತ ಕಾಲೇಜಿನಲ್ಲಿ ಪೌರೋಹಿತ್ಯಕ್ಕಾಗಿ ಅಲ್ಲಿ ಅಧ್ಯಯನಕ್ಕಾಗಿ ಅಲ್ಲಿ ಸೇರಿದ ನಂತರ ಬಾರ್ಕೂರಲ್ಲಿ ನೆಲೆ ಊರಿದ್ದಾರೆ. ಆದರೆ ಅವರ ವಿಶಿಷ್ಟತೆ ಏನಂತೇಳಿದರೆ 35,000ಕ್ಕಿಂತಲೂ ಹೆಚ್ಚು ಮಕ್ಕಳನ್ನು ಅವರು ಇವತ್ತು ಸಂಪರ್ಕ ಮಾಡಿದ್ದಾರೆ, ಅವರೊಂದಿಗೆ ಮಾತನಾಡಿದ್ದಾರೆ. ಅದರಲ್ಲಿ ವಿಶೇಷತೆ ಏನು ಅಂತೇಳಿ ಕೇಳಬಹುದು. ಒಂದು ಶಾಲೆಯಲ್ಲಿ ಒಂದು ಸಲ ಏನಾಯಿತು ಅಂತೇಳಿದರೆ, ಒಬ್ಬರು ಶಾಲೆಗೆ ಕೆಲಸ ಮಾಡಬೇಕಂತೇಳಿ ಅರ್ಜಿ ಹಾಕಿದರು. ಆ ಶಾಲೆಯವರು ಯಾವುದೋ ಒಂದು ಕಾರಣಕ್ಕೆ ಅದನ್ನು ಅವರಿಗೆ ಕೆಲಸ ಕೊಡಲಿಕ್ಕೆ ನಿರಾಕರಿಸಿದರು. ಆ ಒಂದು ಕೋಪದಿಂದ ಆ ವ್ಯಕ್ತಿ ಏನು ಮಾಡಿದ ಅಂತಂದರೆ, ಎಲ್ಲ ಪೋಷಕರನ್ನು ಸಂಪರ್ಕಿಸಿ ಶಾಲೆಯ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ಉಂಟು ಮಾಡಿ ಶಾಲೆಯಿಂದ ಮಕ್ಕಳು ಹೊರಗೆ ಹೋಗುವ ಒಂದು ಪ್ರಯತ್ನವನ್ನು ಮಾಡಿದರು. 26 ವಿದ್ಯಾರ್ಥಿಗಳು ಶಾಲೆಯನ್ನು ಬಿಟ್ಟು ಹೊರಗೆ ಹೋದರು. ಆಗ ಅಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮಕ್ಕೆ ದಾಮೋದರ್ ಶರ್ಮಾ ಅವರು ಹೋಗಿದ್ದರು. ಅವರ ಮಾತುಗಳನ್ನು ಕೇಳಿ ಯಾರು ಉಳಿದ ಮಕ್ಕಳು ಹೊರಗೆ ಹೋಗಬೇಕು ಅಂತೇಳಿ ಯೋಚನೆ ಮಾಡಿದರು. ಅವರು ಅಲ್ಲೇ ನಿಂತರು. ಆನಂತರ ಪುನಃ ಮ್ಯಾನೇಜ್ಮೆಂಟ್ನವರನ್ನು ಸಂಪರ್ಕ ಮಾಡಿದರು. ಸಂಪರ್ಕ ಮಾಡಿ ಆನಂತರ ಹೊರಗೆ ಹೋದಂತಹ ಮಕ್ಕಳನ್ನು ಕೂಡ ಅವರು ಕೂರಿಸಿಕೊಂಡವರ ಹತ್ರ ಮಾತಾಡಿದರು. ಯಾರು ಹೊರಗೆ ಹೋಗಿದ್ದಾರೆ ಅವರು ಕೂಡ ಅಲ್ಲಿಗೆ ಬಂದರು. ಇನ್ನೂ ಒಂದು ಘಟನೆ ಏನಂತ ಹೇಳಿದರೆ, ಒಬ್ಬಳು ಇಂಜಿನಿಯರಿಂಗ್ ಆದಂತಹ ಒಬ್ಬ ವಿದ್ಯಾರ್ಥಿನಿ ಯಾವುದೋ ಒಂದು ಕಾರಣಕ್ಕೆ ಜೀವನದಲ್ಲಿ ಜಿಗುಪ್ಸೆ ಬಂತು. ಜೀವನ ಇಷ್ಟಕ್ಕೆ ಸಾಕು ಅಂತೇಳಿ ಯೋಚನೆ ಬಂತು. ತನ್ನ ಹಿರಿಯರಿಗೆ ಮೊಬೈಲಲ್ಲಿ ಮೆಸೇಜ್ ಹಾಕಿ ಸುಸೈಡ್ ಮಾಡ್ಕೊಳ್ಬೇಕಂತೇಳಿ ಯೋಚನೆ ಮಾಡಿದ್ಲು. ಮೊಬೈಲ್ ತೆಗೆದ್ಲು. ಅದೇ ಹೊತ್ತಿಗೆ ದಾಮೋದರ ಶರ್ಮಾ ಅವರ ಒಂದು ಭಾಷಣದ ತುಣುಕು ಆ ಮೊಬೈಲಲ್ಲಿ ಆನ್ ಆಯಿತು. ಅದನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ಲು. ಸುಸೈಡ್ ಮಾಡಬೇಕು ಅಂತೇಳಿ ಯೋಚಿಸಿದ್ದನ್ನು ನಿಲ್ಲಿಸಿದ್ಲು. ಆನಂತರ ಮಾರನೇ ದಿವಸ ದಾಮೋದರ ಶರ್ಮಾ ಅವಳನ್ನು ಸಂಪರ್ಕ ಮಾಡಿದರು. ಇವತ್ತು ಕಾಸರಗೋಡಿನಲ್ಲಿ ಒಂದು ದೊಡ್ಡ ವ್ಯಾಪಾರವನ್ನು ನಡೆಸ್ತಾ ಬಹಳ ಚೆನ್ನಾಗಿ ಅವಳು ಜೀವನವನ್ನು ನಡೆಸಿ. ಹೀಗೆ ತುಂಬ ವಿಷಯಗಳು ದಾಮೋದರ ಶರ್ಮಾ ಅವರ ಬಗ್ಗೆ ಇದೆ. ಹಾಗಾಗಿ ಇವತ್ತು ನಮ್ಮ ಮಕ್ಕಳಿಗೂ, ನಮ್ಮ ಶಿಕ್ಷಕರಿಗೂ, ನಮ್ಮ ಪೋಷಕರಿಗೂ ಕೂಡ ಈ ರೀತಿಯ ಒಂದು ಮಾತುಗಳು ಅವರಿಂದ ಕೇಳಬೇಕು ಎಂಬಂತಹ ಉದ್ದೇಶದಿಂದ ಇವತ್ತು ಬಂದಿದ್ದಾರೆ. ಖಂಡಿತ ಜೀವನದಲ್ಲಿ ಲವಲವಿಕೆಯನ್ನು ತುಂಬುವಂತಹ ಕೆಲಸವನ್ನು ಅವರು ಮಾಡಲಿಕ್ಕೆ ಇದ್ದಾರೆ ಅಂತ ಹೇಳ್ತಾ ಅವರ ಮಾತುಗಳಿಗಾಗಿ ವೇದಿಕೆಯನ್ನು ಅವರಿಗೆ ಬಿಟ್ಟುಕೊಡ್ತಾ ಇದ್ದೀವಿ. ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣೀ ನಮೋಸ್ತುತೆ. ಸಂಸಾರೈಕ ನಿಮಿತ್ತಾಯ ಸಂಸಾರ ನಿಧನಾಯ ಚ ನಮಃ ಸಂಸಾರ ರೂಪಾಯ ನಿಸ್ಸಂಸಾರಾಯ ಶಂಭವೇ. ವೇದಿಕೆಯ ಮೇಲಿರುವಂತಹ ಎಲ್ಲ ಗೌರವಾನ್ವಿತರೆ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಶಿಕ್ಷಕ ಬಂಧುಗಳೇ, ಪೋಷಕರೇ ಮತ್ತು ಪ್ರೀತಿಯ ವಿದ್ಯಾರ್ಥಿ ಸ್ನೇಹಿತರೆ,
ಅಕ್ಷರಾರಂಭ ಸಂಸ್ಕಾರವನ್ನು ನಡೆಸ್ತಾ ಗೌರವಾನ್ವಿತರಾದಂತಹ ಶಂಕರನಾರಾಯಣ ಭಟ್ರು ಒಂದು ಮಾತನ್ನು ಉಲ್ಲೇಖ ಮಾಡಿದರು. ಅಕ್ಷರ ಆರಂಭ ಮಾಡುವಾಗ ಮಗು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತದೋ ಭವಿಷ್ಯತ್ತಿನಲ್ಲಿ ಮಗು ಹಾಗೆಯೇ ಬೆಳೆಯುತ್ತದೆ ಅಂತ ಅವರೊಂದು ಮಾತನ್ನಾಡಿದರು. ಈಗ ಇದನ್ನು ನಾನು ಯಾಕೆ ಉಲ್ಲೇಖ ಮಾಡಬೇಕು ಅಂತಂದರೆ, ಕಾರ್ಯಕ್ರಮದ ಆರಂಭದ ಪ್ರಾರ್ಥನೆ ಅಂತ ಆ ಶಾಸ್ತ್ರೀಯ ಗೀತೆಯನ್ನು ಒಬ್ಬಾಕೆ ಶಿಕ್ಷಕಿ ಪ್ರಾರ್ಥನೆಯಾಗಿ ಹಾಡಬೇಕಿದ್ರೆ ಎದುರು ಕುಳಿತ ಪುಟ್ಟ ಮಗು ಚಪ್ಪಾಳೆ ತಟ್ಟುವುದನ್ನು ಕಂಡಾಗ ಸಂತೋಷ ಆಯಿತು. ಯಾಕೆಂದರೆ ಇಂಥ ಮಕ್ಕಳು ಭವಿಷ್ಯತ್ತಿನಲ್ಲಿ ಪ್ರಾರ್ಥನೆಗೆ ಚಪ್ಪಾಳೆ ತಟ್ಟುವ ಮಕ್ಕಳಾಗಿ ಬರ್ತಾರಲ್ಲ, ಇದು ಶುಭದ ಸಂಕೇತ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ಚಪ್ಪಾಳೆ ತಟ್ಟಿದ್ದು ಕೂಡ ಎದುರು ಮುಂಭಾಗದಲ್ಲಿ ಕೂತ ಪುಟ್ಟ ಹೆಣ್ಣು ಮಗುವನ್ನು ಚಪ್ಪಾಳೆ ತಟ್ಟಿತು. ಖುಷಿ ಅನ್ನಿಸ್ತು ನನಗೆ. ಯಾಕೆ ಅಂದರೆ ನಮ್ಮಲ್ಲಿ ಹಿರಿಯರು ಹೇಳ್ತಾ ಬಂದರು, ಬಾಲಾಸರ್ವೇ ಶ್ರೀರಾಮಃ ಅಂತ, ಎಲ್ಲ ಮಕ್ಕಳು ರಾಮನೇ ಅಂತ. ಆದರೆ ಶಾಸ್ತ್ರಜ್ಞನೊಬ್ಬ ಹೇಳಿದ ಹಾಗೆ ದೇವರಂಥ ಮಗು ರಾಕ್ಷಸನಾಗಿ ಪರಿವರ್ತನೆಗೊಳ್ಳುವುದಕ್ಕೆ ಸಮಾಜ ಕಾರಣ ಆಗುತ್ತದೆ ಅಂತ ಅವನು ಹೇಳುತ್ತಾನೆ. ಹಾಗಾಗಿ ರಾಮನಂಥ ಮಗು ರಾವಣ ಪ್ರವೃತ್ತಿಯನ್ನು ಮಾಡಿದ್ರೆ ಅದಕ್ಕೆ ಕಾರಣ ಸಮಾಜ ಅಂತವನು ಹೇಳುವುದಾದರೆ ಅಂತಹ ವಾತಾವರಣ ನಿರ್ಮಾಣ ಆಗಕೂಡದು ಅನ್ನುವ ಉದ್ದೇಶದಿಂದಲೇ ಇಂತಹ ಸಂಸ್ಕಾರಗಳನ್ನು ರೂಪಿಸಿ ಮಕ್ಕಳಿಗೆ ಉಜ್ವಲವಾದಂತಹ ಭವಿಷ್ಯತ್ತನ್ನು ಕಟ್ಟಿಕೊಡುವ ಕಾರ್ಯಕ್ರಮ ಇಲ್ಲಿ ನಡೆಯುತ್ತದೆ. ಅದಕ್ಕಿಂತಲೂ ಮಿಗಿಲಾಗಿ ನಾನು ಪ್ರಾಮಾಣಿಕವಾಗಿ ಹೇಳಬೇಕಾದ ಒಂದು ಸಂಗತಿ ಏನು ಅಂತಂದರೆ, ಹೇಳಿ ಕೇಳಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕನ್ನಡದಲ್ಲಿ ಮಾತನಾಡುತ್ತಾರೆ, ಸಂಸ್ಕೃತ ಶ್ಲೋಕ ಹೇಳುತ್ತಾರೆ, ಮಕ್ಕಳಿಗೇನು ಅಕ್ಷರಾರಂಭ ಮಾಡುತ್ತಾರಲ್ಲ, ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ ಅಂತ ಯಾರಿಗೂ ಅನ್ನಿಸಬಹುದು ದೂರದಲ್ಲಿ ನಿಂತವರಿಗೆ. ಆದರೆ ನನಗೆ ಗೊತ್ತಿದೆ, ಈ ಶಾಲೆಯನ್ನು ಕಟ್ಟಿದವರಿಗೆ, ಶಾಲೆಯನ್ನು ನಡೆಸುವವರಿಗೆ, ಶಾಲೆಯಲ್ಲಿ ಮಕ್ಕಳಿಗೆ ಅಕ್ಷರ ಕಲಿಸುವವರಿಗೆ ಗೊತ್ತಿದೆ, ಅದು ಆಂಗ್ಲ ಅನ್ನೋದು ಮೆದುಳಿನ ಭಾಷೆ, ಕನ್ನಡ ಅನ್ನೋದು ಹೃದಯದ ಭಾಷೆ ಅಂತ ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಆದ್ದರಿಂದ ಪ್ರಾಪಂಚಿಕ ಬದುಕಿನಲ್ಲಿ ನಾವು ಸಾಗಬೇಕಾದಾಗ ವ್ಯವಹಾರಕ್ಕೆ ಬೇಕಾಗಿ ಎಲ್ಲ ಭಾಷೆಗಳನ್ನೂ ಕಲಿಯಬೇಕು, ಎಲ್ಲ ಭಾಷೆಗಳನ್ನೂ ಗೌರವಿಸಬೇಕು. ಆದರೆ ನಮ್ಮದೇ ಆದ ಸಂಸ್ಕೃತ ಇರಬಹುದು, ಕನ್ನಡ ಇರಬಹುದು, ತುಳು ಇರಬಹುದು, ಈ ಭಾಷೆಗಳು ನಮ್ಮ ಬದುಕಿನ ಜೊತೆಗೆ ಮೇಳೈಸಿದಾಗ ಮಾತ್ರವೇ ನಮ್ಮ ಬದುಕಿಗೆ ಒಂದು ಸಾರ್ಥಕತೆ ಅನ್ನೋದಿರುವುದು. ಅದು ಬಿಟ್ಟು ಕನ್ನಡ ಅನ್ನೋದು ನನ್ನ ಭಾಷೆಯಿಂದ ಬಂತು ಅಂತ ಇನ್ಯಾರೋ ಮಾತನಾಡ್ತಾರೆ, ಅಥವಾ ಇನ್ಯಾವುದೋ ಭಾಷೆಗೆ ನಮ್ಮದೇ ಕೊಡುಗೆ ಅಂತ ನಾವು ಮಾತಾಡುತ್ತೇವೆ ಅನ್ನುವಲ್ಲಿ ಸಾಧ್ಯವಾದರೆ ನಮಗೆ ಪ್ರೀತಿ ಗೌರವ ಇರಬೇಕೇ ಹೊರತು ಅಹಂಕಾರ ಇರಬಾರದು. ಅಹಂಕಾರದಿಂದ ಅಂಥ ಮಾತುಗಳನ್ನು ಯಾರಾದರೂ ಆಡಿದರೆ ಜಗತ್ತು ಅವನನ್ನು ಮೂರ್ಖ ಅಂತ ಗುರುತಿಸ್ತದೆ. ಯಾಕೆ ಅಂದರೆ ಸಂಸ್ಕೃತ ಅಂತ ಒಂದು ಭಾಷೆ ಇದೆ, ನಿಮ್ಗೆ ಗೊತ್ತಿದೆ. ಶಂಕರನಾರಾಯಣ ಭಟ್ರು ಅದರಲ್ಲಿ ಪದವಿಯನ್ನು ಪಡೆದದ್ದು ಗೊತ್ತಿದೆ. ಪ್ರಾರ್ಥನಾ ಗೀತೆಯನ್ನು ಕೇಳಿದ್ದೀರಿ, ಅದು ಸಂಸ್ಕೃತ ಭಾಷೆಯಲ್ಲಿದೆ. ಸಂಸ್ಕೃತ ಅನ್ನುವ ಭಾಷೆ ಅದು ಪರಿಶುದ್ಧವಾದ ಭಾಷೆ, ಅದನ್ನು ದೇವಭಾಷೆ ಅಂತ ಕರೆದರು. ಏನು ಮಾಡೋಣ ಹೇಳಿ? ಮನುಷ್ಯ ಬುದ್ಧಿವಂತನಾಗಬೇಕು. ಅತಿ ಬುದ್ಧಿವಂತನಾದರೆ ಅದು ಅನರ್ಥಕ್ಕೆ ಕಾರಣ ಆಗುತ್ತದೆ. ಆ ದೃಷ್ಟಿಯಿಂದ ಸಂಸ್ಕೃತವನ್ನು ಮೃತ ಭಾಷಾ ಅಂತ ಯಾರೋ ಹೇಳಿದ್ದಾರಂತೆ, ಬುದ್ಧಿಗೇಡಿಗಳು ಬಿಡಿ. ಯಾಕೆ ಅಂದರೆ ಭವ್ಯ ಭಾರತದ ದಿವ್ಯವಾದಂತಹ ಪರಂಪರೆಯನ್ನು ಇಡೀ ಜಗತ್ತಿಗೆ ಸಾರಿದ ಭಾಷೆ ಇದ್ದರೆ ಅದು ಸಂಸ್ಕೃತ ಭಾಷೆ. ಅಲ್ಲದೇ ಇದ್ದರೆ ನಮ್ಮ ಅಧ್ಯಾತ್ಮ ಪರಂಪರೆ ನೀವು ನೋಡ್ತಾ ಬಂದರೆ ಅಲ್ಲಿರುವುದು ಸಂಸ್ಕೃತವೇ. ಸಂಸ್ಕೃತ ಅನ್ನುವುದಕ್ಕೆ ಪರಿಶುದ್ಧವಾದದ್ದು, ಸಂಸ್ಕರಿಸಲ್ಪಟ್ಟದ್ದು ಅನ್ನುವುದೇ ಅರ್ಥ ಆದದ್ದರಿಂದ ಅದರ ಬಗ್ಗೆ ನಮಗೆ ಗೊಂದಲ ಇಲ್ಲ. ಈ ಮಾತುಗಳನ್ನು ಯಾಕೆ ನಾನು ಆಡಿದೆ ಅಂತಂದರೆ, ಅಕ್ಷರಾರಂಭ ಮಾಡುವ ಪುಟ್ಟ ಮಕ್ಕಳಿಗೆ ಗೊತ್ತಿಲ್ಲ, ದೊಡ್ಡವರಾದ ನಮಗೆಲ್ಲ ಗೊತ್ತಿದೆಯಲ್ಲ. ಆದ್ದರಿಂದ ನಾನು ಹೇಳ್ತಾ ಇರುವುದು, ಸಂಸ್ಕೃತವನ್ನು ಯಾರಾದರೂ ನಿಂದಿಸಿದರೆ, ಕನ್ನಡದ ಬಗ್ಗೆ ಅವಹೇಳನ ಮಾಡಿದರೆ, ತುಳು ಭಾಷೆಯ ಬಗ್ಗೆ ವ್ಯಂಗ್ಯ ಮಾಡಿದರೆ ದಯವಿಟ್ಟು ಅಂಥವರಿಗೆ ನಿರ್ದಾಕ್ಷಿಣ್ಯವಾಗಿ ನೀವು ಧಿಕ್ಕಾರ ಹೇಳಬಹುದು. ನಮ್ಮ ಭಾಷೆಯ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ಅಂತಹ ಆತ್ಮಾಭಿಮಾನವುಳ್ಳ ಶಿಕ್ಷಕರು ಮಾತ್ರವೇ ಆತ್ಮಾಭಿಮಾನವುಳ್ಳ ವಿದ್ಯಾರ್ಥಿಗಳನ್ನು ಈ ಪ್ರಪಂಚದಲ್ಲಿ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ. ಯಾಕೆ ಗೊತ್ತಾ? ಸ್ವಾಮಿ ವಿವೇಕಾನಂದರನ್ನು ಕೇಳಿದ್ರಂತೆ, ನಿಮ್ಮ ಗುರುಗಳ ಬಗ್ಗೆ ಏನು ಹೇಳ್ತೀರಿ ಅಂತ. ವಿವೇಕಾನಂದರು ಹೇಳ್ತಾರಂತೆ, ನನ್ನ ಗುರುಗಳ ಪಾದಧೂಳಿಯ ಒಂದು ಕಣಕ್ಕೆ ನನ್ನಂತಹ 1000 ಶಿಷ್ಯರನ್ನು ಸೃಷ್ಟಿಸುವ ಸಾಮರ್ಥ್ಯ ಇದೆ ಅಂತ. ಯಾಕೆ ಅಂದರೆ ಗುರುವಿನ ಸ್ಥಾನ ಅನ್ನೋದು ಅಷ್ಟು ದೊಡ್ಡದು. ಇನ್ನು ಸರ್ವಜ್ಞನ ಒಂದು ಮಾತಿದೆ, ದೈವಕ್ಕೂ ಗುರುವಿಗೂ ಹಿರಿದು ಅಂತರ ಉಂಟು. ಏನು ವ್ಯತ್ಯಾಸ, ಯಾಕೆ ವ್ಯತ್ಯಾಸ ಅಂತ ಕೇಳಿದರೆ,
ದೇವರನ್ನು ಮತ್ತು ಗುರುಗಳನ್ನು ತಕ್ಕಡಿಯಲ್ಲಿ ತೂಕ ಮಾಡಿದರೆ ಗುರುಗಳಿದ್ದ ಭಾಗವೇ ಕೆಳಗಿರುತ್ತದಂತೆ, ದೇವರಿದ್ದ ಭಾಗ ಮೇಲಿರುತ್ತದಂತೆ. ದೇವರಿಗಿಂತ ಗುರುಗಳು ದೊಡ್ಡವರು ಅಂತಾನೆ ಸರ್ವಜ್ಞ. ಯಾಕೆ ಅಂತಂದರೆ ಗುರುಗಳು ಹೇಳ್ತಾರಂತೆ, ಮಗ ದೇವರಿದ್ದಾರೆ, ದೇವರನ್ನು ನಂಬಬೇಕು, ದೇವರನ್ನು ಹೀಗೆ ಆರಾಧನೆ ಮಾಡಬೇಕು, ನಿನ್ನ ಬದುಕಿಗೆ ದೇವರು ರಕ್ಷಕರಾಗುತ್ತಾರೆ ಅಂತ ಗುರುಗಳು ತೋರಿಸ್ತಾರೆ ಹೊರತು ಯಾವ ದೇವರೂ ಬಂದು ನಮಗೆ ಗುರುಗಳನ್ನು ತೋರಿಸಲಿಲ್ಲ. ಹಾಗಾಗಿ ಏಕಲವ್ಯ ಬಿಲ್ಲುವಿದ್ಯೆ ಕಲಿಯಲಿಕ್ಕೆ ಇನ್ಯಾವುದೋ ದೇವರಿಗೆ ಕೈ ಮುಗಿಬಹುದಾಗಿತ್ತು, ಮಾಡಲಿಲ್ಲ. ದ್ರೋಣಾಚಾರ್ಯರನ್ನು ಶಿಷ್ಯರಾಗಿ ಗುರುಗಳಾಗಿ ಒಪ್ಪಿಕೊಂಡು ಅವರ ಶಿಷ್ಯ ತಾನು ಅಂತ ಶ್ರದ್ಧೆಯಿಂದ ಕಲಿತಾನೆ, ಬಿಲ್ವಿದ್ಯೆಯಲ್ಲಿ ಶ್ರೇಷ್ಠ ಅಂತ ಅನ್ನಿಸಿಕೊಳ್ತಾನೆ. ಮಾತ್ರವಲ್ಲ, ಬೆರಳನ್ನು ಕೊಡಬೇಕಾದ ಕಾಲಘಟ್ಟ ಬಂದಾಗ ಅದಕ್ಕೂ ಸಿದ್ಧನಾಗ್ತಾನೆ. ಇರಲಿ, ಇವತ್ತು ಈ ಅಕ್ಷರಾರಂಭ ಸಂಸ್ಕಾರ ನಮಗೆ ಅಕ್ಷಮಾಲ ಅಂತಂದಾಗ ಹಾಕೊಳ್ಳೋ ಜಪಮಾಲೆ ಅಂತ ಮಾತ್ರ ತಿಳ್ಕೊಂಡಿದ್ದೇವೆ. ಯಥಾರ್ಥಕ್ಕೂ ಹಾಗಲ್ಲ. ಅಕಾರಾದಿ ಕ್ಷಕಾರಾಂತವಾದಂತಹ ಅಕ್ಷರಗಳನ್ನು ಆಕೆ ಧರಿಸಿದ್ದಾಳೆ ಅಂತ ತಾಯಿ ಶಾರದೆಯ ಕೈಯಲ್ಲಿ ಅಕ್ಷಮಾಲೆ ಇರುವುದರ ಸಂಕೇತ ಅದು. ಅಕ್ಷರ ಅನ್ನುವುದಕ್ಕೆ ನಾಶವಿಲ್ಲದ್ದು ಅಂತಲೂ ಒಂದು ಅರ್ಥ ಇದೆ. ಆದ್ದರಿಂದ ಯಾವ ಮಕ್ಕಳಿಗೆ ಇಲ್ಲಿ ನೀವು ಅಕ್ಷರಾರಂಭವನ್ನು ಇವತ್ತು ಮಾಡಿಸಿದ್ದೀರಿ, ಪೋಷಕರಾದಂತಹ ನಿಮ್ಮ ಮನಸ್ಸಿನಲ್ಲಿ ಒಂದಿರಲಿ, ಮಗುವಿಗೆ ಇವತ್ತು ಕಲಿಸಿದ ಅಕ್ಷರ ಅರ್ಥಾತ್ ನೀವು ಬರೆಸಿದಂತಹ ಲಿಪಿ ಏನಿದೆ ಅದನ್ನು ಅಕ್ಷರ ಅಂತ ಕರೆಯುವಲ್ಲಿ ಹಿಂದಿರುವ ಆಶಯ ಏನು ಅಂತಂದರೆ, ಆ ಕಲಿಯುವಿಕೆಯ ಮೂಲಕ ಬದುಕಿನಲ್ಲಿ ಸಂಪಾದಿಸಬಹುದಾದಂತಹ ಜ್ಞಾನ ಮತ್ತು ಸಂತೋಷ ಅದು ನಾಶವಿಲ್ಲದ್ದು ಆಗಬೇಕು ಅನ್ನುವಂತಹ ಆಶಯ ನಮ್ಮದಾಗಬೇಕು. ಹಾಗಾಗಿ ಅಕ್ಷರ ಅನ್ನುವುದಕ್ಕೆ ನಾಶವಿಲ್ಲದ್ದು ಅಂತ ನೀವು ಅರ್ಥೈಸಿಕೊಳ್ಳುವುದಾದರೆ, ನಿಮ್ಮ ಮಗುವಿನ ಭವಿಷ್ಯತ್ತಿನಲ್ಲಿ ಸುಜ್ಞಾನ ಅದು ಅಕ್ಷರವಾಗಲಿ ಅಂತ ಪ್ರಾರ್ಥಿಸಿ. ಮಗುವಿನ ಬದುಕಿನಲ್ಲಿ ಸಂತೋಷ ಅಕ್ಷರವಾಗಲಿ ಅಂತ ಪ್ರಾರ್ಥಿಸಿ. ಮಗುವಿನ ಬದುಕಿನಲ್ಲಿ ಧರ್ಮಸಹಿಷ್ಣುತೆ ಅದಿರಲಿ ಅಂತ ಪ್ರಾರ್ಥನೆ ಮಾಡಿ. ಮಾತ್ರವಲ್ಲ, ಎಲ್ಲಕ್ಕಿಂತಲೂ ನನ್ನ ಮಗು ಏನಾಗಬೇಕು ಅಂತ ಯೋಚನೆ ಮಾಡ್ತೀರಾದರೆ, ನನ್ನ ಮಗು ಮೊದಲು ಮಾನವನಾಗಲಿ ಅಂತ ಬಯಸಿ ನೀವು ಅಕ್ಷರಾರಂಭವನ್ನು ಮಾಡಿಸಿ. ಅದರ ಜೊತೆಗೆ ನನ್ನ ಮಗು ದೇವಮಾನವ ಆಗಲಿ ಅಂತ ಪ್ರಾರ್ಥಿಸಿ. ಯಾಕೆ ದೇವಮಾನವ ಅನ್ನುವ ಶಬ್ದ ಪ್ರಯೋಗ ಅಂತಂದರೆ, ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಒಂದು ಮಾತನ್ನು ಹೇಳ್ತಾರೆ, ನನ್ನನ್ನು ದೇವರು ಅಂತ ಕರೀಬೇಡಿ, ನನ್ನನ್ನು ದೇವರು ಅಂತ ಕರೀಬೇಡಿ. ಯಾಕೆ ಅಂದರೆ ಮಾನವ ದೇವರಾಗುವುದಕ್ಕೆ ಸಾಧ್ಯ ಇಲ್ಲ, ಆದರೆ ದೇವರ ಮತ್ತು ಮಾನವನ ಸೇವೆಯ ಮೂಲಕ ದೇವಮಾನವನಾಗಬಹುದು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಮನೆಯ ಮಕ್ಕಳು ಏನಾಗಬೇಕು ಅಂತಂದರೆ, ಒಂದು ಕಡೆಯಲ್ಲಿ ದೇವರ ಸೇವೆಯನ್ನು ಮಾಡಬೇಕು, ಇನ್ನೊಂದು ಕಡೆಯಲ್ಲಿ ಮನುಕುಲದ ಸೇವೆಯನ್ನು ಮಾಡಬೇಕು. ಆ ಮೂಲಕ ದೇವಮಾನವರಾದರೆ ನೆನಪಿಟ್ಟುಕೊಳ್ಳಿ, ನಿಮ್ಮ ಮನೆಯ ಮಗು ಅದು ಕೇವಲ ನಿಮ್ಮ ಮನೆಯ ಮಗುವಲ್ಲ, ಅದು ಮಾಧವನ ಅವತಾರವಾಗಿ ಈ ಸಮಾಜದಲ್ಲಿ ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ನಿಮ್ಮ ಮನೆಯ ಮಗುವಲ್ಲ, ಅದು ಈ ನೆಲದಲ್ಲಿ ಆವಿರ್ಭವಿಸಿದ ಅವತಾರ ತಳೆದ ಭಗವಂತನ ಸ್ವರೂಪ ಅನ್ನುವ ಭಾವ ನಮ್ಮಲ್ಲಿರಬೇಕು. ಗೊತ್ತಿರಬಹುದು ನಿಮಗೆ, ಮಗು ಅಂತಂದರೆ ದೇವರೇ ಅಂತ ಮಗುವನ್ನೇ ಕರೀತಾರೆ. ನಮ್ಮಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿದಾಗ ಕನ್ನಿಕಾ ಪೂಜೆ ಮಾಡಿ ಆ ಮಗುವಿಗೆ ದೊಡ್ಡವರು ನಮಸ್ಕಾರ ಮಾಡುತ್ತಾರೆ, ಕೈ ಮುಗಿಯುತ್ತಾರೆ. ಯಾಕೆ ಅಂದರೆ ನಡೆದಾಡುವುದು ಹೆಣ್ಣು ಮಗುವಲ್ಲ, ನಾವು ಆರಾಧಿಸುವ ಭಗವತಿ ಆ ಸ್ವರೂಪದಿಂದ ಕಣ್ಣ ಮುಂದಿದ್ದಾಳೆ ಅನ್ನೋದು ಭಾವ. ಆದ್ದರಿಂದ ನಾನು ಹೇಳ್ತಾ ಇರೋದು, ಮಗುವಿನ ಬಗೆಗೆ ದೈವತ್ವದ ಕಲ್ಪನೆ ನಿಮ್ಮಲ್ಲಿ ಇರಲಿ. ಅದರ ಜೊತೆಗೆ ನೆನಪಿಸಬೇಕಾದ ಮುಖ್ಯ ವಿಷಯ ಅಂತಂದರೆ, ನಾವೆಲ್ಲ ಸಹಜವಾಗಿ ಹೇಳಿಬಿಡ್ತೇವೆ, ಆ ಮಗು ನಮ್ಮ ಮಗು, ನಮ್ಮ ಮನೆಯ ಮಗು, ನನ್ನ ಮಗು ಅಂತೆಲ್ಲ ಹೇಳ್ತೇವೆ. ಆದರೆ ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕಾದ್ದೇನು ಅಂತ ಕೇಳಿದರೆ, ಆ ಮಗು ಕೇವಲ ಗಂಡ ಹೆಂಡತಿ ಅರ್ಥಾತ್ ಅಪ್ಪ ಅಮ್ಮನಿಗೆ ಸೀಮಿತ ಅಲ್ಲ, ಅದು ಒಂದು ಕುಟುಂಬಕ್ಕೆ ಸೀಮಿತವಾದದ್ದಲ್ಲ. ಯಾಕೆ ಅಂತ ಕೇಳಿದರೆ ಅದರ ಉದಾಹರಣೆಗಳನ್ನು ನಾನು ಇಲ್ಲೇ ನಿಮಗೆ ತೋರಿಸ್ತಾ ಬರ್ತೇನೆ. ಮೊದಲನೇದು, ನಮ್ಮಲ್ಲಿ ಒಂದು ಮಾತಿದೆ, ನಗುವ ಮಗುವಿಗೆ 10 ತಾಯಿಯಂದಿರಾದರೆ ಅಳುವ ಮಗುವಿಗೆ ಒಬ್ಬಳೇ ತಾಯಿ ಅಂತ. ಕಾರಣ ಏನು ಅಂತಂದರೆ, ಮಗು ತುಂಬ ಕಿಲಕಿಲ ನಗುತ್ತಾ ಇದ್ದರೆ ಎಲ್ಲರೂ ಎತ್ತಿಕೊಳ್ಳೋರು, ಮಗುವಿನ ಅಪ್ಪ ಅಮ್ಮ ಯಾರು ಅಂತ ಬೇಡ, ಮಗುವಿನ ಕೈಯಿಂದ ಕೈಗೆ ಎತ್ಕೊಂಡು ಸಂಭ್ರಮಿಸ್ತಾ ಇರ್ತಾರೆ. ಅದೇ ಮಗು ರಚ್ಚೆ ಹಿಡಿದು ಅಳುವುದಕ್ಕೆ ಆರಂಭ ಮಾಡಿದ್ರೆ ಮಗುವಿನ ಅಮ್ಮ ಎಲ್ಲಿದ್ದಾರೆ ಅಂತ ಹುಡುಕ್ತಾರೆ, ಮಗುವಿನ ಅಪ್ಪ ಎಲ್ಲಿದ್ದಾರೆ ಅಂತಲ್ಲ, ಮಗುವಿನ ಸಂಬಂಧಿಕರು ಎಲ್ಲಿದ್ದಾರೆ ಅಂತಲ್ಲ, ಮಗುವಿನ ಅಮ್ಮ ಎಲ್ಲಿದ್ದಾರೆ. ಆ ಮಗುವನ್ನು ಎತ್ಕೊಂಡು ಬಂದು ಅಮ್ಮನ ಕೈಗೆ ಕೊಡ್ತಾರೆ. ಆವಾಗ ಮಗುವಿನ ಮೂಗಿನಲ್ಲಿ ಸುರೀಲಿ, ಕಣ್ಣಲ್ಲಿ ಸುರೀಲಿ, ಎಲ್ಲವನ್ನೂ ಓರಸಿ ನನ್ನ ಮಗು ಚಂದ ಕಾಣಬೇಕು ಅಂತ ಆಸೆ ಪಡುವ ಜಗತ್ತಿನ ಏಕೈಕ ಶಕ್ತಿ ಅದು ಅಮ್ಮ ಮಾತ್ರ. ಹಾಗೆ ಆ ಮಗುವಿನ ಅಮ್ಮನ ಕೈ ಕೊಡ್ತಾರೆ. ಎಲ್ಲರೂ ಹೇಳ್ತಾರೆ ಆ ಮಗು ಯಾರದು ಅಂತಂದರೆ ಅದು ಅವಳ ಮಗು ಅಂತಾರೆ. ಆ ಮಗು ಎಲ್ಲಾದರೂ ಅಮ್ಮನ ಮಡಿಲಿಂದ ಜಾರಿ ಮನೆಯೊಳಗೆ ಹರಿದಾಡಿ ಸ್ವಲ್ಪ ಆಚೀಚೆ ಹೋಗಬೇಕಿದ್ರೆ, ಸ್ವಲ್ಪ ಬಲ ಆಗಬೇಕಿದ್ರೆ
ಅಪ್ಪ ಎತ್ಕೊಳ್ತಾರೆ, ಅಂಗಳಕ್ಕೆ ಕರ್ಕೊಂಡು ಬಂದು ಹಕ್ಕಿ ತೋರಿಸ್ತಾರೆ, ಮರಗಿಡ ತೋರಿಸ್ತಾರೆ, ಸೂರ್ಯಚಂದ್ರ ತೋರಿಸ್ತಾರೆ. ಅಷ್ಟೊತ್ತಿಗೆ ಹೇಳ್ತಾರೆ ಅದು ಯಾರು ಅಂದರೆ ಅದು ಅವನ ಮಗಳು, ಅವನ ಮಗ ಅಂತ ತೋರಿಸೋದಕ್ಕೆ ಆರಂಭ ಮಾಡ್ತಾರೆ. ಅಲ್ಲಿಂದ ಮಗು ಆಟ ಆಡ್ತಾ ಅಂಗಳ ದಾಟಿ ಸ್ವಲ್ಪ ಬೀದಿಗಿಳೀತು ಅಂದರೆ ಯಾರ ಹತ್ರ ಕೇಳಿದ್ರು ಹೇಳೋದು ಅದು ಅವ್ರ ಮನೆಯ ಮಗು ಅಂತಾರೆ. ಅಪ್ಪನೂ ಹೇಳೋದಿಲ್ಲ, ಅಮ್ಮನೂ ಹೇಳೋದಿಲ್ಲ, ಅದು ಅವ್ರ ಮನೆಯ ಮಗು. ಆಯಿತು. ಹೀಗೆ ನಿಮ್ಮ ಪರಿಸರದಲ್ಲಿ ನಿಮ್ಮ ಮನೆಯ ಮಕ್ಕಳನ್ನು ನಿಮ್ಮ ಮನೆಯ ಮಗು ಅಂತ ಗುರುತಿಸಿದ ಮೇಲೆ ನೀವು ಪಕ್ಕದ ಇದೇ ಕಾರ್ಕಳದ ಶಾಲೆಗೆ ಕಳಿಸ್ತೀರಿ. ಪಕ್ಕದ ಊರಿನವರು ಕಾರ್ಕಳದಲ್ಲಿ ಯಾರನ್ನಾದ್ರೂ ಕೇಳಿದ್ರೆ ಆ ಮಗು ಎಲ್ಲಿದ್ದು ಅಂತ ಕೇಳಿದರೆ ಮಗುವಿನ ಊರು ಹೇಳಿ ಆ ಊರಿನ ಮಗು ಅಂತಾರವರು. ಹೀಗೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸ್ತಾ ಬಂದರೆ ನಾಳೆ ನಿಮ್ಮ ಮನೆಯ ಮಗುವನ್ನು ಕರ್ನಾಟಕದವನು ಅಂತ ಗುರುತಿಸ್ತಾರೆ. ಜಾಗತಿಕ ಮಟ್ಟಕ್ಕೆ ಬಂದಾಗ ನಿಮ್ಮ ಮಗುವನ್ನು ಭಾರತದವನು ಅಂತ ಗುರುತಿಸ್ತಾರೆ. ಸ್ವಾಮಿ ವಿವೇಕಾನಂದರ ಥರ ಬೆಳೆದರೆ ನಾಳೆ ನಿಮ್ಮ ಮನೆಯ ಮಗು ವಿಶ್ವಮಾನವನಾಗಿ ಬೆಳಗುತ್ತಾನಲ್ಲ, ಅದಕ್ಕೆ ಈ ಅಕ್ಷರಾರಂಭ ಸಂಸ್ಕಾರ ಕಾರಣ ಆಗಬೇಕು ಅನ್ನೋದು ನಮ್ಮ ಹಿಂದಿರುವ ಆಶಯ. ಇದಕ್ಕೆ ಉದಾಹರಣೆ ಹೇಳುತ್ತೇನೆ ಅಂತನ್ನಲ್ಲ ನಾನು. ಏನು ಗೊತ್ತಾ, ಇವತ್ತು ಶಂಕರನಾರಾಯಣ ಭಟ್ರು ಮಾತಾಡಿದ್ರಲ್ಲ ಇಲ್ಲಿ, ಯಾರಿಗಾದರೂ ಅವ್ರ ಅಪ್ಪನ ಹೆಸರು ಗೊತ್ತಾ, ಅಮ್ಮನ ಹೆಸರು ಗೊತ್ತಾ ನಿಮಗೆ? ಗೊತ್ತಿಲ್ಲ. ವಿದ್ವಾಂಸರು ಅಂತ ಗೊತ್ತಿದೆ, ಇಂಥ ಮಠದಲ್ಲಿ ಇದ್ದಾರೆ ಅಂತ ಗೊತ್ತಿದೆ, ಇಂಥ ಮಾನಸಮ್ಮಾನಗಳು ನಡೆದಿದ್ದಾವೆ ಅಂತ ಗೊತ್ತಿದೆ, ಈ ಶಾಲೆಗೆ ಶಿಕ್ಷಕರಾಗಿ ಬರ್ತಾರೆ ಅಂತ ಗೊತ್ತಿದೆ, ವಿದ್ವಾಂಸರು ಅಂತ ಗೊತ್ತಿದೆ. ಅದರಿಂದ ಆಚೆಗೆ ಏನು ಗೊತ್ತಿದೆ? ಆದರೆ ಮಗು ಈ ಎತ್ತರಕ್ಕೆ ಬೆಳೆದು ನಿಂತು ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಬೇಕಿದ್ರೆ ಅವರನ್ನು ಹಡೆದ ಅಮ್ಮ ಇದ್ದಾಳಲ್ಲ, ಅವಳ ಅಂತರಂಗದಲ್ಲಿ ಆಗುವ ಆನಂದಾನುಭೂತಿ ಏನಿದೆ ಅದಕ್ಕಿಂತ ದೊಡ್ಡ ಸಂತೋಷವನ್ನು ಜಗತ್ತಿನಲ್ಲಿ ಇನ್ಯಾವುದೂ ಕೊಡುವುದಿಲ್ಲ. ಹಾಗೆ ನಿಮ್ಮ ಮಗು ಬೆಳೆಯಬೇಕು. ತಾನು ಬೆಳೆದು ತಾನು ಎತ್ತರಕ್ಕೆ ನಿಂತು ತಾನು ಕಲಿತ ಸದ್ವಿದ್ಯೆಯನ್ನು ಇನ್ನೊಬ್ಬನಿಗೆ ಕೊಡಬೇಕಾದ್ದು. ಅವರು ಅಕ್ಷರಾರಂಭ ಮಾಡೋದ್ರಲ್ಲಿ ತುಂಬ ಸಂತೋಷ ಅನ್ನಿಸಿದ್ದು. ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕೇನು ಅಂತಂದರೆ, ಒಂದೊಂದು ಅಕ್ಷರವನ್ನು ಬೆರೆಸ್ತಾ ಆ ಅಕ್ಷರಕ್ಕಿರುವಂತಹ ದೇವರ ಹೆಸರುಗಳನ್ನು ಅವ್ರು ಹೇಳ್ತಾ ಬರ್ತಾರೆ. ತಾತ್ಪರ್ಯ ಏನು ಅಂತಂದರೆ, ತಾತ್ಪರ್ಯ ಏನು ಗೊತ್ತಾ? ನಮ್ಮಲ್ಲೊಂದು ಮಾತಿದೆ, ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಮೂಲಂ ಅನೌಷಧಂ ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ ಅಂತ. ಅಂದರೆ ಮಂತ್ರವಾಗದಂತಹ ಅಕ್ಷರಗಳಿಲ್ಲ ಈ ಪ್ರಪಂಚದಲ್ಲಿ, ಔಷಧವಾಗದೇ ಇರುವಂತಹ ಮೂಲಿಕೆಗಳೇ ಇಲ್ಲ ಈ ಪ್ರಪಂಚದಲ್ಲಿ. ಮಾತ್ರ ಅಲ್ಲ, ಈ ಜಗತ್ತಿನಲ್ಲಿ ಅಯೋಗ್ಯರು ಅಂತ ಇಲ್ಲ. ಇದು ಬಹಳ ಸ್ಪಷ್ಟವಾಗಿ ಗೊತ್ತಿರಬೇಕು. ಯಾಕೆಂದರೆ ಮೊನ್ನೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ದೆ, ಫೇಲ್ ಆದ ವಿದ್ಯಾರ್ಥಿಗಳನ್ನು ಕೂರಿಸಿ ಒಂದು ಶಾಲೆಯಲ್ಲಿ ಸನ್ಮಾನ ಮಾಡಿದ್ದಾರೆ. ನೆನಪಿಟ್ಕೊಳ್ಳಿ, ಫೇಲ್ ಆದ ವಿದ್ಯಾರ್ಥಿಗಳನ್ನು ಕೂರಿಸಿ ಸನ್ಮಾನ ಮಾಡಿದ್ದಾರೆ. ಅದರ ಅರ್ಥ ಮಕ್ಕಳೇ ತಿಳ್ಕೊಳ್ಳಿ, ನಾವು ಫೇಲ್ ಆದರೆ ಸನ್ಮಾನ ಮಾಡ್ತಾರೆ ಅನ್ನುವ ಭ್ರಮೆಗೆ ಬರಬೇಡಿ, ನೀವೆಲ್ಲ ಪಾಸ್ ಆಗಬೇಕಾದವ್ರೆ. ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಅಯೋಗ್ಯ ಪುರುಷ ನಾಸ್ತಿ. ಈ ಪ್ರಪಂಚದಲ್ಲಿ ಅಪ್ರಯೋಜಕರು ಅಂತ ಇಲ್ಲ. ಕೊರತೆ ಇರುವುದು ಯಾವುದಕ್ಕೆ ಅಂತಂದರೆ, ಎಲ್ಲರನ್ನೂ ಒಳ್ಳೆಯ ದಾರಿಯಲ್ಲಿ ತಂದು ಸಂಯೋಜನೆ ಮಾಡುವಂತಹ ಯೋಜಕರ ಕೊರತೆ ಇದೆ ಅಂತೆ. ಆದರೆ ದೇವರು ನಡೆಸಿ ಈ ಶಾಲೆಯಲ್ಲಿ ಯೋಗ್ಯತಾವಂತರಾದಂತಹ ಯೋಜಕರೆಲ್ಲ ಈ ಶಾಲೆಯಲ್ಲಿ ಇದ್ದಾರೆ. ಕಾರಣ ಬಹುಶಃ ಮಾಧ್ಯಮಗಳಲ್ಲಿ ವಂದನಾ ಟೀಚರ್ ವಿಡಿಯೋಗಳೆಲ್ಲ ತುಂಬ ಹರಿದಾಡುತ್ತವೆ. ಅದರ ಜೊತೆಗೆ ಈ ಶಾಲೆಯ ಶಿಕ್ಷಕಿಯರು ಕುಣಿತಾರೆ, ಹೆಜ್ಜೆ ಹಾಕ್ತಾರೆ. ನಾನು ಬಂದವನೇ ಕೇಳಿದೆ, ನೀವು ಇಲ್ಲಿ ಕುಣಿಯೋದಿಲ್ಲ ಯಾವ ಜಾಗ ಅಂತ. ಅವರೊಳಗೆ ವೇದಿಕೆ ತೋರಿಸ್ತಾರೆ. ಈ ಮಾತನ್ನು ಯಾಕೆ ಉಲ್ಲೇಖ ಮಾಡಬೇಕು ಅಂತಂದರೆ, ಬಂಧುಗಳೇ, ಪೋಷಕರು ಮತ್ತು ಎಲ್ಲ ಹಿರಿಯ ವಿದ್ಯಾರ್ಥಿಗಳು ನೆನಪು ಮಾಡಿಕೊಳ್ಬೇಕು, ಜೀವನದಲ್ಲಿ ಪರ ಮತ್ತು ವಿರೋಧ ಎಲ್ಲ ಕಡೆಯಲ್ಲಿರ್ತದೆ. ನೀವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿ, ಏನು ತಪ್ಪು ಬೇಕಾದರೂ ಮಾಡಿ, ಎಲ್ಲದಕ್ಕೂ ಒಳ್ಳೆಯದು ಕೆಟ್ಟದ್ದು ಹೇಳುವವರು ಇರ್ತಾರೆ. ನೀವು ಮಕ್ಕಳ ಜೊತೆ ತುಂಬ ಕುಣಿದ್ರೆ, ಮೊನ್ನೆ ಒಬ್ಬರು ಮೇಷ್ಟ್ರು ಮಕ್ಕಳ ಜೊತೆ ಕುಣಿಯೋ ವಿಡಿಯೋ ಹಾಕಿದ್ರು. ಎಷ್ಟು ಜನ ಪ್ರೀತಿಯಿಂದ ಅದಕ್ಕೆ ಕಮೆಂಟ್ ಮಾಡಿದ್ದಾರೆ. ಯಾರೋ ಒಬ್ಬ ಅವನ ಸ್ವಭಾವಕ್ಕೆ ಸರಿ ಉತ್ತರ ಕೊಟ್ಟಿದ್ದಾನೆ, ನಾನು ಹುಚ್ಚ ಅಂತ ಬರೆದಿದ್ದಾನೆ. ಸರಿ, ಅದು ಅವನ ಮನಸ್ಥಿತಿ ಇರ್ಬೋದು, ಅದನ್ನು ಬರೆದಿರ್ಬೋದು, ಬಿಟ್ಟರೆ ವಾಸ್ತವ ಅದಲ್ಲ. ಆದ್ದರಿಂದ ಮಕ್ಕಳ ಜೊತೆ ತುಂಬ ಪ್ರೀತಿಯಿಂದ ಕುಣಿದ್ರೆ ಹುಚ್ಚು ಅಂತಾರೆ. ಗಂಭೀರವಾಗಿ ನಿಂತರೆ ಮಕ್ಕಳು ನಡೆಸ್ಕೊಳ್ಳಿಕ್ಕೆ ಗೊತ್ತಿಲ್ಲ ಅಂತಾರೆ. ದುಡ್ಡಿದ್ದವನ ಹತ್ರ ಧಾರಾಳವಾಗಿ ಕೊಟ್ಟರೆ ಅವ್ರ ಹತ್ರ ಬೇಕಾದಿಷ್ಟೇ ಇದೆ ರೀ, ಚೆಲ್ತಾನೆ ದುಡ್ಡು ಅಂತಾರೆ. ಕೊಡಲಿಲ್ಲ ಅಂದರೆ ಅವನ ದೊಡ್ಡ ಜಿಪುಣ ಇಲ್ಲ ಅಂತಾರೆ. ತುಂಬ ಮಾತಾಡ್ಲಿಕ್ಕೆ ಕಲ್ತ್ರೆ ತುಂಬ ಕಲ್ತಿದ್ದಾನೆ, ಮಾತಾಡ್ತಾನೆ, ಅವನಿಗೇನು ಅಂತಾರೆ. ಮಾತೇ ಆಡದಿದ್ರೆ ಅವನಿಗೆ ಬಾಯಿಯೇ ಬರೋದಿಲ್ಲ ಅಂತಾರೆ. ಸಮಾಜ ಸೇವೆ ಮಾಡಲಿಕ್ಕೆ ಹೊರಟ್ರೆ ಏನ್ರಿ ಹೆಸರಿಗೋಸ್ಕರ ಮಾಡ್ತಾನೆ ಅಂತಾರೆ. ಬೇಡ ಅಂತ ಮನೇಲಿ ಕೂತ್ರೆ ದುಡ್ಡನ್ನು ಕೊಳ್ತು ನಾರುವಷ್ಟಿದೆ, ಸಮಾಜಕ್ಕೆ 10 ಪೈಸೆ ಕೊಡೋದಿಲ್ಲ ಅಂತಾರೆ. ಯಾರನ್ನು ಕೇಳ್ತೀರಿ, ಯಾರನ್ನು ಒಪ್ಪುತ್ತೀರಿ ನೀವು? ಆದ್ದರಿಂದ ಪರ ವಿರೋಧ ಎಲ್ಲ ಕಡೆ ಇರುವಂಥದ್ದೇ. ಆದರೆ ನಾವು ಗುಣಗ್ರಾಹಿಗಳಾಗಿ ಯಾವುದು ಒಳ್ಳೆಯದಿದೆ ಅದನ್ನು ಒಪ್ಪಿಕೊಂಡು ಸ್ವೀಕರಿಸಿ ನಮ್ಮ ಬದುಕನ್ನು ಬೆಳಗಿಸುವುದರ ಜೊತೆಗೆ ಸಮಾಜಕ್ಕೆ ಒಳ್ಳೆಯದನ್ನು ಕೊಡುವ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಹಾಗಾಗಿ ಬಹುಶಃ ಈ ಶಾಲೆಯಲ್ಲಿ ಮೊನ್ನೆ ಮಕ್ಕಳು ಶಾಲೆಗೆ ಬರುವ ದಿನ ನಿಮ್ಮ ತಂಡ
ಮಾಡಿದ ಮಕ್ಕಳ ಸ್ವಾಗತ ಗೀತೆ ಬಡಗಿನ ತುತ್ತ ತುದಿಯ ಕುಂದಾಪುರದಿಂದ ಲಕ್ಷ್ಮೀಶ ಅಡಿಗರು ಅನ್ನೋರು ಫೋನ್ ಮಾಡಿ ಹೇಳ್ತಾರೆ. ಅವರು ಒಂದು ಶಾಲೆಯನ್ನು ದತ್ತು ತಗೊಂಡಿದ್ದಾರೆ, ನೆನಪಿಟ್ಟುಕೊಳ್ಳಿ. ಅವರು ಲೋಕೇಶ ಅಡಿಗ, ಲಕ್ಷ್ಮೀಶ ಅಡಿಗ ಅಂತ ಅವರು 3-4 ಜನ ಅಣ್ಣ ತಮ್ಮಂದರು. ಅವರು ನಾಗದೇವರ ಪಾತ್ರಿಗಳು. ಅವರು ತಮ್ಮ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಆ ಊರಿನ ಒಂದು ಶಾಲೆಯನ್ನು ದತ್ತು ಸ್ವೀಕಾರ ಮಾಡಿದ್ದಾರೆ. ಆ ಶಾಲೆಯನ್ನು ಮುನ್ನಡೆಸಬೇಕು ಅಂತ ಕಟಿಬದ್ಧರಾಗಿ ಅದಕ್ಕಾಗಿ ಶ್ರಮ ವಹಿಸ್ತಾ ಇದ್ದಾರೆ. ಅವರು ಫೋನ್ ಮಾಡಿ ಹೇಳ್ತಾರೆ, ಮೊನ್ನೆ ಸರ್ ನಿಮ್ಮ ಕಾರ್ಕಳದ ಕಡೆಯಲ್ಲಿ ಒಬ್ಬರು ಟೀಚರ್ ಮತ್ತು ಅವರ ತಂಡ ಸೇರಿಕೊಂಡು ಮಕ್ಕಳನ್ನು ಸ್ವಾಗತ ಮಾಡ್ತಾ ಇದ್ದ, ತುಂಬ ಖುಷಿ ಆಯಿತು, ನಾನು ತುಂಬ ಜನಕ್ಕೆ ಕಳಿಸಿದ್ದೇನೆ ಅಂತ. ನಾವು ಬೆಳೀಬೇಕಾದದ್ದು ಹೀಗೆ ತಾನೆ. ಎಲ್ಲಿಯೋ ಕಾರ್ಕಳದಲ್ಲಿ ನಡೆಯುವ ಒಂದು ಶಾಲೆಯ ಒಂದು ಕಾರ್ಯಕ್ರಮಗಳು ನಾಡಿನಾದ್ಯಂತ ಪ್ರಸಾರಗೊಂಡು ಇಂಥದ್ದು ನಡೆಯಬೇಕು ಅಂತ ಅವರು ನಿರೀಕ್ಷೆ ಮಾಡುವುದಾದರೆ ಅದು ನಮಗೆ ಹೆಗ್ಗಳಿಕೆ ಅಂತ ನಾವು ಭಾವಿಸಬೇಕು. ಅಂತಹ ಒಳ್ಳೆಯ ಶಾಲೆಯಲ್ಲಿ ನಿಮ್ಮ ಮಕ್ಕಳನ್ನು ಅಕ್ಷರ ಕಲಿಸ್ಲಿಕ್ಕೆ ಕಳಿಸ್ತಾ ಇದ್ದೀರಲ್ಲ, ನಿಮ್ಮ ಬದುಕು ಸಾರ್ಥಕ ಅಂತ ನನಗನ್ನಿಸಿಬಿಡುತ್ತದೆ. ಅದರ ಜೊತೆಗೆ ಮೊನ್ನೆ ಪುತ್ತೂರಿನ ಶಾಲೆಗೆ ಒಬ್ಬರು ಉಪನ್ಯಾಸಕಿ ಬರ್ತಾರೆ. ಅಲ್ಲಿ ಬಂದು ಮಕ್ಕಳ ಜೊತೆ ಮಾತಾಡಿ ಅವ್ರು ಹೊರಡಬೇಕಿದ್ರೆ ಕ್ಲಾಸಲ್ಲಿದ್ದ ಎಲ್ಲ ಮಕ್ಕಳಿದ್ದು ನಿಂತು ಹೇಳ್ತಾರೆ, ಮೇಡಮ್ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇದೆ. ಏನು? ನೀವು ದಯವಿಟ್ಟು ನಮ್ಮ ಶಾಲೆಗೆ ಟೀಚರಾಗಿ ಬರ್ತೀರಾ ಅಂತ. ಅವ್ರು ಇನ್ಯಾವುದೋ ಕಾಲೇಜಲ್ಲಿ ಪಾಠ ಮಾಡೋರು ಅಲ್ಲಿ ಬಂದಿದ್ದಾರೆ. ಆ ಮಕ್ಕಳು ಕೇಳ್ತಾರೆ, ನೀವು ನಮ್ಮ ಶಾಲೆಗೆ ಬರ್ತೀರಾ ಅಂತ. ಯಾಕೆ ಕೇಳ್ತಾರೆ ಅಂತಂದರೆ, ಒಬ್ಬಾಕೆ ಶಿಕ್ಷಕಿ ವಿದ್ಯಾರ್ಥಿಗಳ ಜೊತೆ ಮಾಡ್ತಾ ಇರುವ ಸಂವಹನ, ಆ ವಿದ್ಯಾರ್ಥಿಗಳ ಜೊತೆ ಇಟ್ಟುಕೊಳ್ಳುವ ಸಂಬಂಧ ಏನಿದೆ ಅದು ನಮ್ಮನ್ನು ಆಕರ್ಷಿಸ್ತದೆ. ಒಬ್ಬಾಕೆ ಶಿಕ್ಷಕಿ ನನಗೆ ಎರಡನೆಯ ಅಮ್ಮ ಅನ್ನುವ ಭಾವ ಮಕ್ಕಳ ಮನಸ್ಸಲ್ಲಿ ಬಂದರೆ ಮಕ್ಕಳ ಆ ನಿರೀಕ್ಷೆಯನ್ನು ಇಟ್ಟುಕೊಳ್ಳುತ್ತಾರೆ. ಹಾಗಾಗಿ ಅಕ್ಷರಾರಂಭ ಅಂತಂದರೆ ಕೇವಲ ಜೀವನಕ್ಕೆ 2 ಬರೀಲಿಕ್ಕೆ ಕಲಿಸುವುದು ಅಂತ ತಾತ್ಪರ್ಯ ಅಲ್ಲ. ಅದರಿಂದ ಆಚೆಗೆ ಇಂತಹ ಮಾನವೀಯ ಮೌಲ್ಯಗಳು ನಿಮ್ಮ ಮಕ್ಕಳ ಬದುಕಿನಲ್ಲಿ ಶಾಶ್ವತವಾಗುವಂತೆ ದೇವತಾನುಗ್ರಹ ಇರಲಿ ಅಂತ ಪ್ರಾರ್ಥಿಸಿ ಮಾಡುವ ಸಂಸ್ಕಾರ ಅನ್ನುವುದನ್ನು ನೀವೆಲ್ಲ ಅರ್ಥೈಸಿಕೊಳ್ಳಬೇಕು ಅನ್ನುವುದು ನನ್ನ ಕೇಳಿಕೆ. ಇನ್ನು ನನ್ನ ಮುಕ್ತಾಯದ ಮಾತೇನು ಅಂತಂದರೆ, ನಾನು ಪೋಷಕರಲ್ಲಿ ಅತ್ಯಂತ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ಳುತ್ತೇನೆ. ಯಾಕಂದರೆ ಈಗಾಗಲೇ ಸುಮಾರು ಒಂದು 30-40 ಸಾವಿರ ವಿದ್ಯಾರ್ಥಿಗಳ ಜೊತೆ ಮಾತಾಡಿ, ಒಂದು 8-10 ಸಾವಿರ ಪೋಷಕರ ಜೊತೆ ಮಾತನಾಡಿ ಅವರ ಬದುಕಿನ ಕಥೆಗಳನ್ನು, ಅವರ ಅಭಿಪ್ರಾಯಗಳನ್ನು ಕೇಳಿಕೊಂಡು ಬಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು ಏನು ಅಂತಂದರೆ, ನಿಮ್ಮ ಮಗುವಿಗೆ ನೀವು ಮೊಟ್ಟ ಮೊದಲು ಕಲಿಸಬೇಕಾದದ್ದು ನಿನ್ನ ಬದುಕಿನಲ್ಲಿ ನಿನ್ನ ಪಾಲಿಗೆ ಅಮ್ಮ ದೇವರು ಅಂತ ಹೇಳಿಕೊಡಬೇಕು. ಯಾಕೆಂದರೆ ನಮ್ಮಲ್ಲಿ ಉಪನಯನ ಸಂಸ್ಕಾರ ಮಾಡಿದಾಗ ಮೊದಲು ಹೇಳುವುದೇ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಹೇಳಿಕೊಡುತ್ತೇವೆ. ಹಾಗಾಗಿ ಮೊದಲು ಅಮ್ಮನೇ ಹೇಳಬೇಕು, ಮಗ ನನ್ನ ಕಾಲಿಗೆ ನಮಸ್ಕಾರ ಮಾಡು ಅಂತ ಅಮ್ಮ ಹೇಳಬೇಕಾಗುತ್ತದೆ. ಇಲ್ಲ ಅಪ್ಪ ಹೇಳಬೇಕು, ಮಗ ಅಮ್ಮನಿಗೆ ನಮಸ್ಕಾರ ಮಾಡು ಅಂತ. ಆಮೇಲೆ ಅಪ್ಪನಿಗೆ ನಮಸ್ಕಾರ ಮಾಡಲಿಕ್ಕೆ ಹೇಳಿಕೊಡಬೇಕು. ಗುರು ಹಿರಿಯರನ್ನು ಗೌರವಿಸುವುದಕ್ಕೆ ಹೇಳಿಕೊಡಿ. ಅದರ ಜೊತೆಗೆ ಶಾಲೆಗೆ ಹೊರಟಾಗ ನಿಮ್ಮ ಮಗುವಿಗೆ ದಯವಿಟ್ಟು ಹೇಳಿಕೊಡಿ, ಮಗು ನಿನಗೆ ಪಾಠ ಮಾಡುವ ಟೀಚರ್ ನಿನಗೆ ದೇವರಿದ್ದ ಹಾಗೆ ಮಗ, ಆ ಟೀಚರನ್ನು ಚೆನ್ನಾಗಿ ನೋಡಿಕೋ ಅಂತ ನೀವು ಹೇಳಿಕೊಡಬೇಕು. ಯಾಕೆ ಅಂದರೆ ಅನೇಕ ಶಾಲೆಗಳನ್ನು ನಾವು ನೋಡಿದ್ದೇವೆ, ಮಕ್ಕಳು ಶಾಲೆಯನ್ನು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಟೀಚರ್ ಏನೋ ಜೋರು ಮಾಡ್ತಾರೆ. ಮಕ್ಕಳಿಗೆ ಗೊತ್ತಿಲ್ಲ, ಮಕ್ಕಳು ಒಂದಾದ್ದನ್ನು 11 ಅಂತ ಮನೆಗೆ ಹೇಳ್ತವೆ. ಅಲ್ಲಿಂದ ಅವರು ತಂಡೋಪತಂಡವಾಗಿ ಮನೆಯಿಂದ ಫೋನ್ ಬರ್ತದೆ. ಆಮೇಲೆ ಅವರೆಲ್ಲ ಶಾಲೆಗೆ ಬರ್ತಾರೆ, ನಮ್ಮ ಮಗುವಿಗೆ ಹಾಗೆ ಹೇಳಿದ್ರಂತೆ, ಹೀಗೆ ಹೇಳಿದ್ರಂತೆ ಅಂತ ಮಾತಾಡ್ತಾರೆ. ದಯವಿಟ್ಟು ನೆನಪಿಟ್ಟುಕೊಳ್ಳಿ, ಯಾವ ಒಬ್ಬಾಕೆ ಶಿಕ್ಷಕಿಯೂ ಕೂಡ ತನ್ನ ಮಗುವಿಗೆ ಪಾಠ ಮಾಡಬೇಕಿದ್ರೆ ಮಗುವಿನ ಬದುಕಿನ ಉನ್ನತಿಯನ್ನು ಬಯಸ್ತಾಳೆ ಹೊರತು ಅವನತಿಯನ್ನು ಯಾವತ್ತೂ ಬಯಸುವುದಿಲ್ಲ. ಮಾತ್ರ ಅಲ್ಲ, ನೀವು ಇವತ್ತು ಈ ಶಾಲೆಗೆ ಮಕ್ಕಳನ್ನು ಕಳಿಸಿಕೊಟ್ರೆ ನಿಮ್ಮ ಮಗು ಮನೆಯಿಂದ ಹೊರಟು ಶಾಲೆಗೆ ಬಂದು ಶಾಲೆಯಿಂದ ಮರಳಿ ನಿಮ್ಮ ಮನೆ ಸೇರುವಲ್ಲಿವರೆಗೆ ನಿಮ್ಮ ಮಗುವಿನ ಜವಾಬ್ದಾರಿಯನ್ನು ಅವರು ನಿರ್ವಹಿಸ್ತಾರೆ. ಬಹುಶಃ ಅನೇಕ ಪೋಷಕರು ಗಮನಿಸ್ತೀರಿ, ಈಗ ಸಣ್ಣ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಇನ್ನೇನು 7ನೇ ಕ್ಲಾಸು ದಾಟಿ ಅವರನ್ನು ಪ್ರೌಢ ಹಂತಕ್ಕೆ ಬರಬೇಕಿದ್ರೆ ಆ ಹೆಣ್ಣು ಮಕ್ಕಳಿಗಂತೂ ಶಾಲೆಯ ಶಿಕ್ಷಕಿಯರೇ ತಾಯಂದಿರಾಗದೇ ಇದ್ದರೆ ಆ ಮಕ್ಕಳ ಮನಸ್ಥಿತಿ ಚೆನ್ನಾಗಿರುವುದಕ್ಕೆ ಸಾಧ್ಯ ಇಲ್ಲ. ಅಂಥ ಕೆಲಸವನ್ನು ಶಿಕ್ಷಕ ವರ್ಗ ಮಾಡ್ತಾ ಇರ್ತಾರೆ. ಅವರ ಬಗ್ಗೆ ನಿಮಗೆ ಗೌರವ ಇರಲಿ, ಮಕ್ಕಳಿಗೆ ಅದನ್ನೇ ಹೇಳಿಕೊಡಿ. ನೆನಪಿರಲಿ, ನಾವು ಫೀಸ್ ಕಟ್ಟಿದ್ದೇವೆ ಅಂದರೆ ದುಡ್ಡಿನಿಂದ ಕೇವಲ ಜೀವನ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ದುಡ್ಡಿನ ಜೊತೆ ವಿದ್ಯೆ ಇಲ್ಲದೆ ಹೋದರೆ ಬದುಕಿಗೆ ಅರ್ಥ ಇರುವುದಿಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋದು, ಶಿಕ್ಷಕರ ಬಗ್ಗೆ ಗೌರವ ಬರುವ ಮಾತುಗಳನ್ನು ಮಕ್ಕಳ ಮುಂದೆ ಆಡಿ. ಇನ್ನು ನಮಗೆಲ್ಲ ಇರ್ತದೆ, ನಾವು ಹೊರಗೆ ಮನೇಲಿ ಕೂತ್ಕೊಂಡ ಮೇಲೆ ಬಂದು ಯಾರೋ ಹೇಳ್ತಾರೆ ಆ ಶಾಲೆ ಹೀಗಿದೆ, ಈ ಶಾಲೆ ಹೀಗಿದೆ ಅಂತ. ಯಾರು ಏನಾದರೂ ಹೇಳಲಿ, ನೆನಪಿಟ್ಟುಕೊಳ್ಳಿ, ಎಲ್ಲ ಶಾಲೆಗಳು ಒಳ್ಳೆಯ ಉದ್ದೇಶಗಳಿಂದ ಹೊರಟಿವೆ. ಅದರಲ್ಲಿ ನಾವಿದ್ದೇವೆ. ಹಾಗಾಗಿ ಇನ್ನೊಂದು ಶಾಲೆಯ ಬಗ್ಗೆ ಅವಹೇಳನ ಬೇಡ, ತಾತ್ಸಾರ ಭಾವ ಬೇಡ. ನಮ್ಮ ಸಂಸ್ಥೆಯ ಬಗ್ಗೆ ನಮಗೆ ಅಭಿಮಾನ ಇರಲಿ. ಇನ್ನು ಅದರ ಜೊತೆಗೆ ನಮಗನ್ನಿಸಿಬಿಡ್ತದೆ, ಅವರಲ್ಲಿ ಹಾಗೆ ಮಾಡ್ತಾರಲ್ಲ ನಮ್ಮ ಶಾಲೆಯಲ್ಲಿ,
ಖಂಡಿತವಾಗಿ ಈ ಆಡಳಿತ ಮಂಡಳಿ ಅದಕ್ಕೆ ಬದ್ಧವಾಗಿರುತ್ತದೆ. ನೀವೆಲ್ಲಾದರೂ ಹೊರಗೆ ಹೋಗಿ ಒಳ್ಳೆಯ ವಿಚಾರಗಳನ್ನು ನೋಡಿದ್ದೀರಿ ಅನ್ನೋದಾದರೆ ಅದನ್ನು ಆಡಳಿತ ಮಂಡಳಿ ಬಂದು ಹೇಳಿ, ಇಂಥಲ್ಲಿ ಹೀಗೆ ನಡೆಸ್ತಾ ಇದ್ದಾರೆ, ನಮ್ಮ ಶಾಲೆಯಲ್ಲಿ ಸಾಧ್ಯವ ಅಂತ ಕೇಳಿ ಅದು ಅಳವಡಿಸಬಹುದಾದ ವಿಚಾರವಾದರೆ, ನಿಮ್ಮ ಮಗುವಿನ ಭವಿಷ್ಯತ್ತಿಗೆ ಪೂರಕವಾಗುವುದಾದರೆ ಆ ದೆಸೆಯಲ್ಲಿ ಆಡಳಿತ ಮಂಡಳಿ ಅದಕ್ಕೆ ಪ್ರಯತ್ನವನ್ನು ಪಡುತ್ತದೆ. ಹಾಗಾಗಿ ನಾನು ಹೇಳುವುದಿಷ್ಟೇ, ಹೆತ್ತ ತಾಯಿಗೆ ಹೆಗ್ಗಣ ಮುದ್ದು ಅಂತಾರೆ. ಹೇಗೆ ನಮಗೆ ನಮ್ಮ ಮಕ್ಕಳು ಪ್ರೀತಿ ಪಾತ್ರರೋ, ನಮ್ಮ ಮಕ್ಕಳು ನಮ್ಮ ಬದುಕಿಗೆ ಸರ್ವಸ್ವವೋ, ಹಾಗೆ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವಂತಹ ಶಿಕ್ಷಣ ಸಂಸ್ಥೆಗಳು ಕೂಡ ಅವು ನಮ್ಮವು ಅನ್ನುವ ಭಾವನೆ ಇದ್ದರೆ ಮಾತ್ರವೇ ನಮ್ಮ ಬದುಕು ಅರ್ಥಪೂರ್ಣ ಅಂತ ನಾನು ಭಾವಿಸ್ತೇನೆ. ಬಹುಶಃ ಅದಕ್ಕೊಂದು ಉದಾಹರಣೆ ಇವತ್ತು ಪದ್ಮಪ್ರಸಾದ್ ವೇದಿಕೆಯಲ್ಲಿದ್ದಾರೆ. ಮೊನ್ನೆ ಅವರು ಕಲಿತಂತಹ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮ ನಡೆಯುತ್ತದೆ. ಸುದೀರ್ಘವಾದಂತಹ ಸಾಧನೆಯ ಮೂಲಕ ಅತ್ಯಂತ ವೈಭವದ, ಅಂದರೆ ಇಡೀ ನೆಲ್ಲಿಕಾರಿನ ಇತಿಹಾಸದಲ್ಲಿ ಅಂಥದ್ದೊಂದು ಕಾರ್ಯಕ್ರಮವೇ ನಡೆಯಲಿಲ್ಲ ಅನ್ನುವ ಮಟ್ಟಕ್ಕೆ ಅವರು ಕಲಿತ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮವನ್ನು ಅವರು ನಡೆಸ್ತಾರೆ. ಹಾಗಿದ್ದರೆ ನಾಳೆ ಈ ಶಾಲೆಯಲ್ಲಿ ಬರುವ ಮಕ್ಕಳಿದಾರಲ್ಲ, ಅಂತಹ ಮಕ್ಕಳು ಈ ಶಾಲೆಯಿಂದ ಹೊರಗೆ ಬಂದರೆ ನಮ್ಮ ಶ್ರಮ ಸಾರ್ಥಕ ಆಗ್ತದೆ, ನೀವು ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟದ್ದು ಸಾರ್ಥಕ ಆಗ್ತದೆ ಅನ್ನೋದು ನನ್ನ ಭಾವ. ಉಳಿದಂತೆ ನಾನು ಮಾತಾಡ್ತಾ ಬಂದದ್ದು 10ನೇ ಕ್ಲಾಸಿನ ಮೇಲ್ಪಟ್ಟು PUCಯ ಮಕ್ಕಳವರೆಗೆ ನಾನು ಮಾತನಾಡ್ತಾ ಬಂದಿದ್ದೇನೆ. ಇಲ್ಲಿ ಎಷ್ಟನೇ ಕ್ಲಾಸಿನ ಮಕ್ಕಳಿದ್ದಾರೆ? 10ನೇವರೆಗೆ. ಇನ್ನೊಂದು 5 ನಿಮಿಷಗಳ ಕಾಲ ನಾನು ಹೇಳಬೇಕಾದ್ದು 10ನೇ ಕ್ಲಾಸಿನ ಮಕ್ಕಳ ಬಗ್ಗೆ. ಇಲ್ಲಿ ಇನ್ನೂ ಅಂಬೆಗಾಲಿಕ್ಕೂ ಮಗುವನ್ನು ಕರ್ಕೊಂಡು ಬಂದಿದ್ದೀರಿ. ನಾಳೆ ಮಗು ಆ ಜಾಗಕ್ಕೆ ಕೂತ್ಕೊಳ್ಳುತ್ತದೆ. ಇಲ್ಲಿ ಯಾರೆಲ್ಲ 10ನೇ ಕ್ಲಾಸಿನ ಮಕ್ಕಳಿದ್ದಾರೆ ದಯವಿಟ್ಟು ಕೇಳಿಸಿಕೊಳ್ಳಿ ಮಕ್ಕಳೇ. ನಿಮ್ಮನ್ನೆಲ್ಲ ನಿಮ್ಮ ಅಪ್ಪ ಅಮ್ಮ ಮಗು ಅಂತ ಹೇಳ್ತಾ ತಲೆನೇವರಿಸಿ ಬೆನ್ನು ತಟ್ಟಿ ಹೆಗಲಲ್ಲಿ ಕೂರಿಸ್ಕೊಂಡು ಶಾಲೆಗೆ ಬಿಟ್ಟು ಎಲ್ಲ ಬೆಳೆಸಿ ಆಗಿದೆ. ಈಗ ನಿಮ್ಮ ಅಪ್ಪ ಮತ್ತು ಅಮ್ಮನ ಹೆಗಲ ತೆರಕ್ಕೆ ನೀವು ಬೆಳೆದು ನಿಂತಿದ್ದೀರಿ. ಮಾತ್ರ ಅಲ್ಲ, ನಿಮ್ಮ ಶೈಕ್ಷಣಿಕ ವಿಷಯದಲ್ಲಿ ನಿರ್ಧಾರವನ್ನು ತಳೆಯುವಂಥ ಹಂತಕ್ಕೆ ನೀವು ಬಂದು ನಿಂತಿದ್ದೀರಿ. ಆವಾಗ ಈ ವಯೋಸಹಜವಾಗಿ ಸುಮಾರು 10-15 ವರ್ಷಗಳ ವಯಸ್ಸು ದಾಟಿತು ಅಂತಂದರೆ ನಮಗೆ ಬೇರೆ ಬೇರೆ ಆಕರ್ಷಣೆಗಳೆಲ್ಲ ಈ ಸಮಾಜದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಆರಂಭ ಆಗ್ತದೆ. ದಯವಿಟ್ಟು ತಾತ್ಕಾಲಿಕವಾದಂತಹ ಆಕರ್ಷಣೆಗಳಿಗೆ ಒಳಗಾಗಿ ಬದುಕಿನ ಹೆಜ್ಜೆಯನ್ನು ದಯವಿಟ್ಟು ತಪ್ಪಬೇಡಿ. ಯಾಕೆ ಅಂತಂದರೆ ಇಂತಹ ಅನೇಕ ದುರಂತ ಕಥೆಗಳನ್ನು ನಾನು ವಿದ್ಯಾರ್ಥಿಗಳ ಪೋಷಕರ ಬಾಯಿಯಿಂದ ನಾನು ಕೇಳಿದ್ದೇನೆ. ನಮ್ಮ ಮನೆ ಮಕ್ಕಳ ಕತೆ ಹೀಗೆ, ನಮ್ಮ ಮಗಳ ಕತೆ ಹೀಗೆ, ನಮ್ಮ ಮಗನ ಕತೆ ಹೀಗೆ ಅಂತ ಹೇಳ್ತಾ ಬರುವವರು ಅನೇಕರನ್ನು ಮಾತನಾಡಿಸಿದ್ದೇನೆ. ಆ ಕಾರಣಕ್ಕಾಗಿ ಹೇಳ್ತಾ ಇರೋದು, ಯಾರು ಪ್ರೌಢಶಾಲೆಯ ವಿದ್ಯಾರ್ಥಿಗಳಿದ್ದೀರಿ, ಮಕ್ಕಳೇ ತಾತ್ಕಾಲಿಕವಾಗಿ ಕಾಣುವಂತಹ ಯಾವ ಸಂತೋಷ ಇದೆ, ಯಾವ ಸಂಭ್ರಮ ಇದೆ, ಯಾವ ಆಕರ್ಷಣೆ ಇದೆ ಅದಕ್ಕೆ ಒಳಗಾಗಬೇಡಿ. ನಿಮ್ಮ ಬದುಕಿನಲ್ಲಿ ಯಾವುದೇ ಗೊಂದಲ ಬಂದರೆ ಅದರ ಬಗ್ಗೆ ಪರಿಹಾರಕ್ಕೆ ಹೇಳುವುದಕ್ಕೆ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಜೊತೆಗಿರ್ತಾರೆ, ಶಾಲೆಯಲ್ಲಿ ಶಿಕ್ಷಕರಿರ್ತಾರೆ. ಯಾಕೆಂದರೆ ನೀವು 10ನೇ ಕ್ಲಾಸ್ನ ಪಾಠ ಪುಸ್ತಕ ಮಾತ್ರ ಓದ್ತಾ ಇರ್ತೀರಿ, ಅವರೆಲ್ಲ ಜೀವನದ ಪುಸ್ತಕದ ಪುಟ ನೋಡಿ ಬಂದವರು ಇರ್ತಾರೆ. ಯಾವುದೇ ಗೊಂದಲ ಬಂದರೂ ನಿಮ್ಮ ಶಿಕ್ಷಕಿಯರಲ್ಲಿ ಅದನ್ನು ಮುಕ್ತ ಮನಸ್ಸಿನಿಂದ ಹೇಳಿಕೊಳ್ಳಿ. ಆವಾಗ ಸರಿಯಾದ ದಾರಿಯನ್ನು ಅವರು ತೋರಿಸ್ತಾರೆ. ಯಾಕೆ ಅಂತಂದರೆ ಒಡೆದ ಕನ್ನಡಿ ಒಳ್ಳೆಯದಲ್ಲ ಅಂತ ಮಕ್ಕಳೇ. ಒಡೆದ ಕನ್ನಡಿಯಲ್ಲಿ ಮುಖ ನೋಡಬಾರದು, ನೋಡಿದರೂ ಮುಖ ಚೆನ್ನಾಗಿ ಕಾಣುವುದಿಲ್ಲ. ಹಾಗೆ ನಮ್ಮ ಬದುಕಿನ ದಾರಿ, ನಮ್ಮ ನಡವಳಿಕೆಗಳು ಒಮ್ಮೆ ದಾರಿ ತಪ್ಪಿದವು ಅಂತಾದರೆ ಮತ್ತೆ ಅದಕ್ಕೆ ಗೌರವ ತಂದುಕೊಡುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ನಿಮ್ಮ ಜೀವನದ ನಡವಳಿಕೆಯನ್ನು ದಯವಿಟ್ಟು ಜೋಪಾನವಾಗಿಟ್ಟುಕೊಳ್ಳಿ. ಯಾಕೆ ಅಂತಂದರೆ ದೊಡ್ಡ ಮಕ್ಕಳಿಗೆಲ್ಲ ಗೊತ್ತಿರಲಿ, ನೀವು ಪ್ರತಿಭಾನ್ವಿತರಾಗಿ ಬೆಳೆದಾಗ ಕೇವಲ ನಿಮ್ಮ ಗೌರವ ಮಾತ್ರ ಹೆಚ್ಚುವುದಲ್ಲ, ನಿಮ್ಮನ್ನು ಕಷ್ಟಪಟ್ಟು ಓದಿಸಿದಂಥ ಅಪ್ಪ ಅಮ್ಮನ ಗೌರವ ಹೆಚ್ಚುತ್ತದೆ. ಅವರು ಸಂತೋಷ ಪಡ್ತಾರೆ. ನಿಮಗೆ ಕಲಿಸಿದಂತಹ ಶಾಲೆಯ ಗೌರವ ಹೆಚ್ಚಾಗುತ್ತದೆ. ನಿಮಗೆ ಪಾಠ ಮಾಡಿದಂಥ ಗುರುಗಳು ನಿಮ್ಮ ಏಳಿಗೆಯನ್ನು ಕಂಡು ಸಂಭ್ರಮಿಸ್ತಾರೆ. ಹಾಗಾಗಿ ನಾನು ಕಾಲೇಜಿಗೆ ಹೋದಾಗ ಮಕ್ಕಳ ಹತ್ರ ಹೇಳ್ತಿರ್ತೇನೆ, ಯಾವತ್ತೂ ಕೂಡ ನಿಮ್ಮ ಫೋಟೋ ಅಥವಾ ನಿಮ್ಮ ಸುದ್ದಿ ಪೇಪರಲ್ಲಿ ಬರಬೇಕಾದ್ದು ಹೇಗೆ ಅಂತ ಕೇಳಿದರೆ ಇಂತಹ ಶಾಲೆಯ ಇಂತಹ ವಿದ್ಯಾರ್ಥಿ ಅಥವಾ ಇಂತಹ ವಿದ್ಯಾರ್ಥಿನಿ ಅಂತ ಅಧಿಕೃತವಾಗಿ ಪೇಪರಲ್ಲಿ ಫೋಟೋ ಬರಬೇಕೇ ವಿನ ಸ್ಥಳೀಯ ಕಾಲೇಜೊಂದರ ವಿದ್ಯಾರ್ಥಿನಿ, ಸ್ಥಳೀಯ ಕಾಲೇಜೊಂದರ ವಿದ್ಯಾರ್ಥಿ ಹೆಸರು ಬದಲಾಯಿಸಲಾಗಿದೆ ಇಂಥ ಪ್ರಕ್ರಿಯೆಯಲ್ಲೆಲ್ಲ ನಮ್ಮ ಹೆಸರು ಬರಬಾರ್ದು. ನಿಮ್ಮ ಬ್ಯಾನರ್ ಹೇಗೆ ಬರಬೇಕು ಅಂತಂದರೆ ಶಾಲೆಯ ಮುಂಭಾಗದಲ್ಲಿ ನಮ್ಮ ಶಾಲೆಯ ಕೀರ್ತಿ ಹೆಚ್ಚಿಸಿದ ವಿದ್ಯಾರ್ಥಿಗಳು ಅಂತ ನಿಮ್ಮ ಬ್ಯಾನರ್ ಹಾಕಿದರೆ ಇಡೀ ಊರು ನಿಮ್ಮ ವ್ಯಕ್ತಿತ್ವವನ್ನು ನೋಡಿ ಸಂಭ್ರಮಿಸ್ತದೆ. ಅಂತಹ ಸಾಧನೆಗೆ ನೀವು ಮುಖ ಮಾಡಬೇಕು. ಅದರ ಜೊತೆಗೆ ನನ್ನ ಕಟ್ಟಕಡೆಯ ವಿನಂತಿ ಏನು ಅಂತಂದರೆ, ಮಕ್ಕಳೇ, ನಾವು ಬೆಳೀತಾ ಬರಬೇಕಿದ್ರೆ ಅನೇಕರಿಗೊಂದು ತಪ್ಪು ಗ್ರಹಿಕೆ ಇದೆ. ಆಂಗ್ಲ ಮಾಧ್ಯಮದಲ್ಲಿ ಓದುವ ಮಕ್ಕಳಿಗೆ ದೇವರ ಮೇಲೆ ನಂಬಿಕೆ ಇಲ್ಲ ಅಂತ ಯಾರೋ ಮಾತಾಡುವುದನ್ನು ಕೇಳಿದ್ದೆ. ಅದಕ್ಕೆ ಅಪವಾದವಾಗಿ ಈ ಶಾಲೆಯನ್ನು ಕಟ್ಟಿದ್ದಾರೆ ಪುಣ್ಯಾತ್ಮರು. ಈ ಜಾಗಕ್ಕೆ ಬಂದಾಗ
ನಾನು ಶಾಲೆ ಒಳಗೆ ಬರಬೇಕಿದ್ರೆ ವಿಷ್ಣು ಸಹಸ್ರನಾಮ ಕೇಳಿಸ್ತಾ ಇತ್ತು. ಕಚೇರಿಗೆ ಹೋಗಿ ಕೂತ್ರೆ ಆ ತಾಯಿ ಶಾರದೆಯನ್ನು ಶೃಂಗಾರ ಮಾಡಿಟ್ಟಿದ್ದಾರೆ. ಇಲ್ಲಿ ಬಂದರೆ ಒಂದು ದೈವಿಕವಾದಂತಹ ವಾತಾವರಣ ಇದೆ. ದಯವಿಟ್ಟು ನಾನು ಹೇಳ್ತಾ ಇದ್ದೇನೆ, ಯಾವತ್ತೂ ದೇವರನ್ನು ಮರೀಬೇಡಿ. ದೇವರನ್ನು ನಂಬಿ ಗುರು ಹಿರಿಯರನ್ನು ಗೌರವಿಸಿ ನಿಮ್ಮ ಪ್ರಯತ್ನ ಮಾಡಿ, ಬದುಕಿನಲ್ಲಿ ಯಶಸ್ಸು ನಿಮ್ಮದೇ. ಯಾಕೆ ಅಂದರೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ಒಂದು ಮಾತಿದೆ, ಏನು ಅಂತಂದರೆ, ದೇವರು ಕೊಡುತ್ತಾನೆ ಎಂದು ನುಡಿಯಬೇಕು, ದೇವರು ಕೊಡುತ್ತಾನೆ ಎಂದು ನುಡಿಯಬೇಕು, ನಾನೇ ಮಾಡುತ್ತೇನೆ ಎಂದು ದುಡಿಯಬೇಕು ಅಂತ. ಹಾಗಾಗಿ ನಿಮ್ಮ ಪ್ರಾಮಾಣಿಕವಾದ ಪ್ರಯತ್ನ ಇದ್ದರೆ ದೇವರು ಕೈ ಹಿಡಿತಾರೆ. ಮೊನ್ನೆ ಶಿವಮೊಗ್ಗದ ಕಾಲೇಜಿಗೆ ಹೋದಾಗ ಒಬ್ಬಳು ಹೆಣ್ಮಗಳು IAS ಪರೀಕ್ಷೆ ಪಾಸಾಗಿದ್ದಾಳೆ. 5ನೇ ಬಾರಿಯ ಪ್ರಯತ್ನದಲ್ಲಿ ಆಕೆ ಪಾಸಾಗುತ್ತಾಳೆ. ಅವಳನ್ನು ಕರೆದು ಸನ್ಮಾನ ಮಾಡಿ 4 ಮಾತಾಡು ಅಂತಂದರೆ ಅತ್ಯಂತ ಅದ್ಭುತವಾಗಿ ಮಾತಾಡ್ತಾಳೆ. ಒಂದು ವಿಚಾರವನ್ನು ನೆನಪಿಸ್ತಾಳೆ ಅವಳು. ನಾನು ಪರೀಕ್ಷೆ ಬರೀತಾ ಹೋದೆ, ಫೇಲಾದಾಗೆಲ್ಲ ತಲೆಬಿಸಿ ಆಗ್ತಾ ಇತ್ತು ನನಗೆ. ಹಗಲು ರಾತ್ರಿಗಳ ಕಾಲ ಓದಿಯೂ ಹೀಗಾಯ್ತಲ್ಲ ಅಂತ ಅನ್ನಿಸಿದಾಗ ನಾನು ಮನಸ್ಸಿನ ಸಮಾಧಾನಕ್ಕಾಗಿ ಓದುತ್ತಾ ಇದ್ದದ್ದು ಭಗವದ್ಗೀತೆಯನ್ನು ಅಂತಾಳವಳು. ಯಾಕೆ ಭಗವದ್ಗೀತೆ ಓದಿದೆ ಅಂತ ಕೇಳಿದರೆ ಮುಂದೆ ಹೇಳ್ತಾಳೆ, 4 ಬಾರಿ ಪರೀಕ್ಷೆಗೆ ಬರೆದು ನನ್ನ ಯಶಸ್ಸು ಸಿಗಲಿಲ್ಲ, ಭಗವದ್ಗೀತೆ ಓದ್ತಾ ಇದ್ದೆ. ಅಲ್ಲಿ ಒಂದು ಕಡೆ ಕೃಷ್ಣ ಹೇಳ್ತಾನೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ನಿನ್ನ ಪ್ರಯತ್ನ ಮಾಡು, ಫಲದ ಅಧಿಕಾರ ನಿನಗಿಲ್ಲ, ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುವಂಥ ಕೃಷ್ಣ ಹೇಳಿದ್ದನ್ನು ಓದಿದೆ ನಾನು. ನನಗನ್ನಿಸಿತ್ತು ಏನೇ ಆಗಲಿ ನಾನು ಪ್ರಯತ್ನ ಮಾಡಬೇಕು ಅಂತ ಹಗಲು ರಾತ್ರಿಗಳ ಕಾಲ ಓದಿದ್ದೇನೆ. ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಕ್ಕೆ 5ನೇ ಬಾರಿಯಲ್ಲಿ ನಾನು ಗೆದ್ದು ಬಂದಿದ್ದೇನೆ ಅಂತ ಅವಳ ಕಥೆಯನ್ನು ಹೇಳಿಕೊಳ್ತಾಳೆ. ಅಂದರೆ ವಿಷಯ ಇಷ್ಟೇ, ನಮ್ಮಲ್ಲಿರುವುದರ ಬೆಲೆ ಏನು ಅಂತ ನಮಗೆ ತಿಳಿಯದೇ ಹೋದಾಗ, ಅದರ ಮೌಲ್ಯ ನಮಗೆ ಅರ್ಥವಾಗದೆ ಹೋದಾಗ ಅದು ನಮಗೆ ವ್ಯರ್ಥ ಅಂತ ಕಾಣುತ್ತದೆ. ಆದ್ದರಿಂದಲೇ ಯಾರಿಗೆ ಯಾವುದರ ಮೌಲ್ಯ ಗೊತ್ತಿಲ್ಲವೋ ಅಂಥವರು ಅದರ ಬಗ್ಗೆ ತಿರಸ್ಕಾರ ಮಾತನಾಡುತ್ತಾರೆ. ಹಾಗಾಗಿಯೇ ಮನುಸ್ಮೃತಿಯನ್ನು ಸುಟ್ಟು ಬಿಡಿ ಅಂತ ಹೇಳಿದ ಮೂರ್ಖರಿಗೇನೂ ಕಡಿಮೆ ಆಗಲಿಲ್ಲ. ಭಗವದ್ಗೀತೆಯನ್ನು ಬೆಂಕಿಗೆ ಹಾಕಿ ಅಂತ ಹೇಳಿದ ಅಯೋಗ್ಯರ ಸಂಖ್ಯೆ ಕಡಿಮೆ ಇಲ್ಲ. ರಾಮ ಅನ್ನುವವನು ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿದವರಿಗೂ ನಮ್ಮಲ್ಲೇನೂ ತೊಂದರೆ ಇಲ್ಲ. ಇಂಥವರೆಲ್ಲ ಇರುವ ನಡುವೆಯೂ ಕೂಡ ಸತ್ಯವನ್ನು ಎತ್ತಿ ಹಿಡಿಯಬೇಕಾದಂತಹ ಶಕ್ತಿಗಳಾಗಿ ಈ ವಿದ್ಯಾರ್ಥಿಗಳು ಮೂಡಿಬರಬೇಕು. ಮಕ್ಕಳೇ, ಭಗವದ್ಗೀತೆಯ ಬದುಕಿಗೆ ದಾರಿಯಾಗುತ್ತದೆ. ರಾಮಾಯಣದ ಕಥೆಗಳು ಜೀವನ ಮೌಲ್ಯವನ್ನು ನಮಗೆ ರೂಪಿಸಿಕೊಡುತ್ತವೆ. ಮಹಾಭಾರತದ ಕಥೆ ನಾವು ಹೆಚ್ಚು ಸಂಖ್ಯೆಯಲ್ಲಿರುವುದು ದೊಡ್ಡದಲ್ಲ, ಮೌಲ್ಯಯುತವಾದ ಬದುಕು, ಬೆರಳಿಣಿಕೆಯ ಮಂದಿ ಇದ್ದರೂ ಅವರು ಜಗತ್ತಿನಲ್ಲಿ ಪ್ರಸಿದ್ಧರಾಗುತ್ತಾರೆ ಅನ್ನುವುದನ್ನು ನಮಗೆ ತೋರಿಸಿಕೊಡುತ್ತದೆ. ಇಂತಹ 100 ಕಥೆಗಳನ್ನು ಹೇಳಿ ನಿಮ್ಮ ಬದುಕನ್ನು ರೂಪಿಸುವುದಕ್ಕೆ ಇಲ್ಲಿ ಯೋಗ್ಯರಾದಂತಹ ಶಿಕ್ಷಕರಿದ್ದಾರೆ. ಆ ಕಾರಣಕ್ಕೆ ಪೋಷಕರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುವುದು ಇಷ್ಟೇ. ನಾನು ಅನೇಕ ಸಭೆಗಳಲ್ಲಿ ಹೇಳಿದ್ದೇನೆ, ಇವತ್ತು ಹೇಳ್ತೇನೆ, ಪೋಷಕರೇ, ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ನಿಮ್ಮ ಇಷ್ಟ ದೇವರ ಫೋಟೋಗಳನ್ನು ನೀವು ಇಟ್ಟುಕೊಂಡಿರ್ತೀರಿ. ಸಂತೋಷ, ಇಟ್ಟುಕೊಳ್ಳಿ, ಪೂಜೆ ಮಾಡಿ. ಅದರ ಜೊತೆಗೆ ನಿಮ್ಮ ಹಿರಿಯರ ಫೋಟೋಗಳನ್ನು ನಿಮ್ಮ ಮನೆಯಲ್ಲಿಟ್ಟು ದಿನ ಬೆಳಗಾದ ನೀವು ಕೈ ಮುಗೀತೀರಿ. ಆ ಕೆಲಸವನ್ನು ಅವಶ್ಯಕವಾಗಿ ಮಾಡಿ. ಯಾಕೆ ಅಂದರೆ ನಿಮ್ಮ ಮಗುವಿಗೆ ನಿಮ್ಮ ಅಜ್ಜ, ನಿಮ್ಮ ಮುತ್ತಾತ ಹೇಗಿದ್ದರು ಅನ್ನುವ ಕಥೆ ನೀವು ಹೇಳಬೇಕಾಗ್ತದೆ. ಅದರಿಂದ ಆಚೆಗೆ ನಿಮ್ಮದೇ ಸಂಭ್ರಮದ ಫೋಟೋಗಳನ್ನು ಇಟ್ಟುಕೊಂಡಿದ್ದೀರಿ, ನಿಮ್ಮ ಮಕ್ಕಳ ಫೋಟೋಗಳನ್ನು ಇಟ್ಟುಕೊಂಡಿದ್ದೀರಿ. ಎಲ್ಲವೂ ಇರಲಿ. ಆದರೆ ನಿಮ್ಮ ಮಗುವಿಗೆ ಅಕ್ಷರಾರಂಭ ಮಾಡಿದ ಈ ದಿನ ಒಂದು ನಿರ್ಧಾರ ಮಾಡಿ, ಈ ಕ್ಷಣದವರೆಗೆ ನಿಮ್ಮ ಮನೆಯಲ್ಲಿ ಭಾರತಾಂಬೆಯ ಫೋಟೋ ಇಲ್ಲದೇ ಇದ್ದರೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ಭಾರತಾಂಬೆಯ ಫೋಟೋವೊಂದನ್ನು ಇಟ್ಟುಕೊಳ್ಳಿ. ನಿಮ್ಮ ಮನೆಯಲ್ಲಿ ಭಗವದ್ಗೀತೆ ಇಲ್ಲದೇ ಇದ್ದರೆ ದಯವಿಟ್ಟು ಒಂದು ಭಗವದ್ಗೀತೆಯನ್ನು ಇಟ್ಟುಕೊಳ್ಳಿ. ನಿಮ್ಮ ಮನೆಯಲ್ಲಿ ರಾಮಾಯಣ ಮಹಾಭಾರತ ಪುಸ್ತಕಗಳಿಲ್ಲದಿದ್ದರೆ ದಯವಿಟ್ಟು ಅದನ್ನೂ ತಗೊಂಡು ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಿ. ಅದರ ಮೌಲ್ಯಗಳನ್ನು ಹೇಳಿ, ಸಾಧ್ಯವಾಗದೇ ಹೋದರೆ ಅದನ್ನಿಟ್ಟು ಕೈ ಮುಗಿದು ಪೂಜೆ ಮಾಡುವ ಪರಿಪಾಠವನ್ನಾದರೂ ನೀವು ಮಾಡುತ್ತಾ ಬಂದರೆ ನಾಳೆ ಬೆಳೆದು ಚಿಂತನಶೀಲನಾದಂತಹ ನಿಮ್ಮ ಮಗ ಆ ಪುಸ್ತಕ ತೆರೆದು ನೋಡಿದ್ರೆ ಅವನಿಗೆ ಜೀವನ ಮೌಲ್ಯಗಳು ಗೋಚರಿಸ್ತವೆ. ಆದ್ದರಿಂದ ನೀವಿವತ್ತೇನಾದರೂ ಈವರೆಗೆ ಈ ಮನೆಯಲ್ಲಿ ಇಟ್ಟುಕೊಳ್ಳದೇ ಇರುವ ತಾಯಿ ಭಾರತೀಯ ಫೋಟೋ ಇರಬಹುದು, ರಾಮಾಯಣ ಮಹಾಭಾರತ ಕಾವ್ಯಗಳಿರಬಹುದು, ಭಗವದ್ಗೀತೆ ಇರಬಹುದು, ಇದನ್ನೇನಾದರೂ ನನ್ನ ಮಗುವಿನ ಅಕ್ಷರಾರಂಭದ ನೆನಪಿಗಾಗಿ ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡಿದ್ದೇನೆ ಅಂತ ನೀವು ಸಂಕಲ್ಪ ಮಾಡಿದರೆ ನಾಳೆ ನಿಮ್ಮ ಮಗು ಬೆಳೆದು ಎತ್ತರಕ್ಕೆ ನಿಂತಾಗ ಆ ಮಗುವಿಗೆ ನೀವು ತೋರಿಸಬೇಕಲ್ಲ, ಮಗ ನಿನ್ನ ಅಕ್ಷರಾರಂಭದ ದಿನ ತಂದಿಟ್ಟ ಪುಸ್ತಕ ಅಂತ. ಆಗ ಸಿಕ್ಕುವ ಸುಖ ಈ ಜಗತ್ತಿನಲ್ಲಿ ಇನ್ನೊಂದು ಯಾವುದೇ ಸಂಘ ಸಂಸ್ಥೆ ಇನ್ನೊಂದು ನಿಮ್ಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಕ್ಕಳಿಗಾಗಿ ಆಸ್ತಿ ಮಾಡಿ, ಅದಕ್ಕಿಂತ ಮಿಗಿಲಾಗಿ ಮಕ್ಕಳೇ ಆಸ್ತಿಯಾಗುವ ಹಾಗೆ ನೋಡಿಕೊಂಡ್ರೆ
ಅವರು ಜಗತ್ತನ್ನು ಬೆಳಗುವ ನಂದಾದೀಪವಾಗುತ್ತಾರೆ. ಎಲ್ಲರಿಗೂ ನಮಸ್ಕಾರ. ಸಂಸ್ಕೃತ ಯಾವುದೇ ಭಾಷೆಯಾಗಿರಲಿ, ಮೊದಲು ನಾವು ಎಲ್ಲ ಭಾಷೆಗಳನ್ನು ಗೌರವಿಸಬೇಕು. ಹಾಗೆಯೇ ಗುರುಗಳಲ್ಲಿ ದೇವರನ್ನು ಕಾಣಬೇಕು ಎಂಬ ಒಂದು ಅರ್ಥಗರ್ಭಿತವಾದ ಮಾತುಗಳನ್ನು ಆಡಿದ ತಮಗೆ ವಂದನೆಗಳು ಸರ್. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಯುತ NR ದಾಮೋದರ್ ಸರ್ ಇವರು ಇನ್ನೊಂದು ಕಾರ್ಯಕ್ರಮಕ್ಕೆ ತೆರಳಲಿರುವ ಕಾರಣ ನಮ್ಮ ಕಾರ್ಯಕ್ರಮದಿಂದ ಬೀಳ್ಗೊಡುತ್ತಿದ್ದೇವೆ. ನಮ್ಮ ಆಮಂತ್ರಣಕ್ಕೆ ಒಗ್ಗೂಟ್ಟು ನಮ್ಮ ಕಾರ್ಯಕ್ರಮಗಳನ್ನು ಮೆರುಗುಗೊಳಿಸಿದ ತಮಗೆ ಧನ್ಯವಾದಗಳು ಸರ್. ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ, ಕಮ್ಮಗೊಲ್ಲನ ವೈರಿ ಸುತನಾದ ಸೊಳ್ಳಿಲ ಹೆಮ್ಮೆಯ ಗಣನಾಥನೇ ಗಣಮ. ಮೊರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೋರೆದಾಡಿವನ್ಯಾರಮ್ಮ, ಮೊರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೋರೆದಾಡಿವನ್ಯಾರಮ್ಮ, ಮೂರು ಕಣ್ಣನ ಸುತ ಮೊರೆದಿಟ್ಟ ಚಂದ್ರನ, ಮೂರು ಕಣ್ಣನ ಸುತ ಮೊರೆದಿಟ್ಟ ಚಂದ್ರನ ಧೀರಜ ಗಣನಾಥನೇ ಕಣೋಮ, ಮೂರು ಕಣ್ಣನ ಆರದೆ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ ಬಾಸಿಗ ನಿವನ್ಯಾರಮ್ಮ, ಲೇಸಾಗಿ ಜನರ ಸಲಹುವ ಕಾಗಿ ನೆಲೆಯದಿ, ಲೇಸಾಗಿ ಜನರ ಸಲಹುವ ಕಾಗಿ ನೆಲೆಯದಿ ಕೇಶವದಾಸ ಕಣೆ ಅನ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ, ಕಮ್ಮಗೊಲ್ಲನ ವೈರಿ ಸುತನಾದ ಸೊಳ್ಳಿಲ, ಕಮ್ಮಗೊಲ್ಲನ ವೈರಿ ಸುತನಾದ ಸೊಳ್ಳಿಲ ಹೆಮ್ಮೆಯ ಗಣನಾಥನೇ ಕಣೋಮ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ.
ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ ನಿಮ್ಮೊಳಗಿಹನ್ಯಾರಮ್ಮ ನಿಮ್ಮೊಳಗಿಹನ್ಯಾರಮ್ಮ. ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಇನ್ನು ನೋಡುವಾಸೆ ತುಂಬಿತಮ್ಮ ಇನ್ನು ಕೋಟಿ ಜನುಮ ಬರಲಿ ನನಗೆ ಸಾಲದಮ್ಮ. ಇನ್ನು ನೋಡುವಾಸೆ ತುಂಬಿತಮ್ಮ ಇನ್ನು ಕೋಟಿ ಜನುಮ ಬರಲಿ ನನಗೆ ಸಾಲದಮ್ಮ. ಅಭಯ ಹಸ್ತ ನೋಡಿ ಜೀವ ಕುಣಿಯಿತಮ್ಮ ನಿನ್ನ ಪಾದ ಕಮಲದಲ್ಲಿ ಶಿರವು ಭಾಗಿತಮ್ಮ. ಎಂಥ ಶಕ್ತಿ ನಿನ್ನಲಿದೆಯೋ ಶಾರದಮ್ಮ ನಿನ್ನ ನೋಡಿ ಹಾಡುವಾಸೆ ನನಗೆ ಬಂದಿತಮ್ಮ. ರತ್ನದಂತ ಮಾತುಗಳನೆ ಹಾಡಿಸಮ್ಮ ಒಳ್ಳೆ ರಾಗ ಭಾವ ಭಕ್ತಿ ತುಂಬಿ ಹಾಡಿಸಮ್ಮ. ಅಲ್ಲಿ ಇಲ್ಲಿ ಓಡೋ ಮನಸ್ಸು ನನ್ನದಮ್ಮ ಬೇಗ ಬಂದು ನೆಲೆಸು ಇಲ್ಲಿ ಶಾರದಮ್ಮ. ಬೇರೆ ಏನು ಬೇಕು ಎಂದು ಕೇಳೆನಮ್ಮ ನಿನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ. ಅಲ್ಲಿ ಇಲ್ಲಿ ಓಡೋ ಮನಸ್ಸು ನನ್ನದಮ್ಮ ಬೇಗ ಬಂದು ನೆಲೆಸು ಇಲ್ಲಿ ಶಾರದಮ್ಮ. ಬೇರೆ ಏನು ಬೇಕು ಎಂದು ಕೇಳೆನಮ್ಮ ನಿನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಇನ್ನು ನೋಡುವಾಸೆ ತುಂಬಿತಮ್ಮ ಇನ್ನು ಕೋಟಿ ಜನುಮ ಬರಲಿ ನನಗೆ ಸಾಲದಮ್ಮ.
ಅಭಯ ಹಸ್ತ ನೋಡಿ ಜೀವ ಕುಣಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ. ಅಲ್ಲಿ ಇಲ್ಲಿ ಓಡೋ ಮನಸ್ಸು ನನ್ನದಮ್ಮ, ಬೇಗ ಬಂದು ನೆಲೆಸು ಇಲ್ಲಿ ಶಾರದಮ್ಮ. ಅಲ್ಲಿ ಇಲ್ಲಿ ಓಡೋ ಮನಸ್ಸು ನನ್ನದಮ್ಮ, ಬೇಗ ಬಂದು ನೆಲೆಸು ಇಲ್ಲಿ ಶಾರದಮ್ಮ. ಬೇರೆ ಏನು ಬೇಕು ಎಂದು ಕೇಳೆನಮ್ಮ, ನಿನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ. ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರಿಗೆ ವಂದನೆಗಳನ್ನು ಅರ್ಪಿಸ್ತಾ, ಎಲ್ಲ ಪೋಷಕ ವರ್ಗಕ್ಕೂ ಹಾಗೂ ಶಿಕ್ಷಕ ವರ್ಗಕ್ಕೂ ಅಭಿವಂದನೆಗಳು ಹಾಗೂ ಮಕ್ಕಳಿಗೆ ಅಭಿನಂದನೆಗಳನ್ನು ಅರ್ಪಿಸ್ತಾ, ಇವತ್ತು ಅಕ್ಷರಾಭ್ಯಾಸ ಈಗಾಗಲೇ ಮುಗಿದಿದೆ. ಶ್ರೀಯುತ ದಾಮೋದರ ಶರ್ಮಾ ಇವರು ಆ ವಿಷಯದಲ್ಲಿ ಎಲ್ಲ ಮಾತಾಡಿ ಆಗಿದೆ, ಯಾವುದೇ ಬಾಕಿಯನ್ನಿಟ್ಟಿಲ್ಲ. ಆದರೆ ಒಂದು ಎರಡು ಮಾತು ನಾನೊಂದು ಶಿಕ್ಷಕನ ಸ್ಥಾನದಲ್ಲಿದ್ದುಕೊಂಡು ಮತ್ತು ಪೋಷಕನ ಸ್ಥಾನದಲ್ಲಿದ್ದುಕೊಂಡು ಕೂಡ ಹೇಳಲೇಬೇಕಾದ ಮಾತುಗಳನ್ನು ಮಾತ್ರ ಹೇಳಿ ಮುಗಿಸ್ತೇನೆ. ನಾವು ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಮಕ್ಕಳು ನಮ್ಮನ್ನು ಮೊದಲು ಕರೆಯೋದಿದೆ ನೋಡಿ, ಭಾವನೆಗಳು ಯಾವ ಭಾಷೆಯಿಂದ ಉದ್ಭವ ಆಗ್ತದೋ ಆ ಭಾಷೆ ಅತ್ಯಂತ ಶ್ರೇಷ್ಠ ಅಂತ. ನಮ್ಮಲ್ಲಿ ಅಮ್ಮ ಅಂತ ಕರೆದ್ರೆ ಆಗುವಷ್ಟು ಸಂತೋಷ ಮಮ್ಮಿ ಅಂತ ಕರೆದ್ರೆ ಆಗೋದಿಲ್ಲ. ಸಾಮಾನ್ಯವಾಗಿ ನೋಡಿ, ಯಾರಿಗೇ ಆಗಲಿ ಭಾವನಾತ್ಮಕವಾಗಿ ನಾವು ಆಲೋಚನೆ ಮಾಡಿದಾಗ ಅಮ್ಮ ಅಂತ ಕರೆದಾಗ ಅಮ್ಮನಿಗೆ ಆಗುವಷ್ಟು ಸುಖ, ಅದೇ ಅಮ್ಮನನ್ನು ಮಮ್ಮಿ ಅಂತ ಕರೆದ್ರೆ ಅವಳಿಗೆ ಅಷ್ಟು ಖುಷಿ ಆಗೋದಿಲ್ಲ. ಏನೋ ಯಾರನ್ನೋ ಮತ್ತೊಬ್ಬರನ್ನು ಕರೆದ ಹಾಗೆ ಅವಳಿಗೆ ಕೇಳಿಸ್ತದೆ. ನಮ್ಮಲ್ಲಿ ಒಂದು ಅದು ಇದೆ, ತಂದೆಯನ್ನು ಅಪ್ಪ ಅಂತ ಕರೆದಾಗ ಆಗುವ ಸುಖ ಡ್ಯಾಡಿ ಅಂತ ಕರೆದಾಗ ಆಗೋದಿಲ್ಲ. ನಮ್ಮಲ್ಲಿ ಮೂಲತಃ ಬೇರು ಇದೆ ಅಲ್ವಾ, ಅದು ಭಾವನಾತ್ಮಕವಾಗಿ ಬೆರೆತುಕೊಂಡದ್ದು. ನಿಮಗೆ ಪಾಶ್ಚಾತ್ಯರಲ್ಲಿ ಆಗುವಾಗ ಅವರಲ್ಲಿ ತಂದೆ ತಾಯಿಯ ಸಂಬಂಧ ಅದು ಮಕ್ಕಳು ಬೆಳೆಯುವ ತನಕ ಮಾತ್ರ. ಅವರೊಂದು ವಯಸ್ಸಿಗೆ ಬಂದಾದ ಮೇಲೆ ಮತ್ತೆ ತಂದೆ ತಾಯಿಯನ್ನು ಕೂಡ ಪ್ರಶ್ನೆ ಮಾಡುವ ಹಾಗೆ ಇಲ್ಲ, ತಂದೆ ತಾಯಿ ಮಕ್ಕಳನ್ನು ಪ್ರಶ್ನೆ ಮಾಡುವ ಹಾಗೆ ಇಲ್ಲ. ನಮ್ಮಲ್ಲಿ ಆ ಸಂಪ್ರದಾಯ ಇಲ್ಲ. ಮಕ್ಕಳಿರುವಾಗ ನಮ್ಮಲ್ಲಿ ಒಂದು ಮಾತಿದೆ, ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತು ಷೋಡಶೇ ವರ್ಷೆ ಪುತ್ರಂ ಮಿತ್ರವದಾಚರೇತ್ ಅಂತ. ಮಕ್ಕಳನ್ನು ಹೇಗೆ ನೋಡಿಕೊಳ್ಳಬೇಕು ಎಂಬುದನ್ನು ಹಿರಿಯರು ತಿಳಿಸಿಕೊಟ್ಟಿದ್ದಾರೆ. ಮೊದಲ 5 ವರ್ಷ ಅಂದರೆ ಅಕ್ಷರಾಭ್ಯಾಸ ಆಗುವ ತನಕ ಅವರನ್ನು ಮುದ್ದು ಮಾಡಿ ತಿನ್ನಿಸಬೇಕಂತೆ. ಮುದ್ದು ಮಾಡಿ ತಿನ್ನಿಸಬೇಕು, ಮುದ್ದು ಮುದ್ದಾಗಿ ಮಾತಾಡಬೇಕಂತೆ. 5 ವರ್ಷ ಕಳೆದ ಮೇಲೆ ತುಂಬ ಮುದ್ದು ಮಾಡಬಾರ್ದಂತೆ ಮಕ್ಕಳನ್ನು. ತುಂಬ ಮುದ್ದು ಮಾಡಿದರೆ ಮತ್ತೆ ನಮಗೆ ಅವುಗಳು ಗುದ್ದು ಕೊಡುತ್ತವೆ. ಅದಕ್ಕೋಸ್ಕರ 5 ವರ್ಷ ದಾಟಿದ ಮೇಲೆ ಸ್ವಲ್ಪ ಸ್ವಲ್ಪ ಮುದ್ದು ಮಾಡುತ್ತಾ ಮತ್ತೆ ಅವುಗಳಿಗೆ ತಿಳಿ ಹೇಳಬೇಕು ಅಂತ ಇದೆ. ದಶವರ್ಷಾಣಿ ತಾಡಯೇತ್ ಅಂತ, 2 ಪೆಟ್ಟು ಕೊಟ್ಟು ಕಲಿಸಬೇಕು ಅಂತ ಇದೆ. ನೋಡಿ, ಹಿಂದಿನವರು ಅನುಭವದಿಂದ ಹೇಳಿರುವ ಮಾತಿದು. ನಿಮಗೆ ಚಿಕ್ಕದಿರುವಾಗ ಮಗು ಮೊದಲು ಮಾತಾಡ್ತದೆ. ತಂದೆಯ ಹೆಸರು ಒಂದು ಏನೋ ಸುರೇಶ ಅಂತ ತಿಳ್ಕೊಳ್ಳುವ. ಆ ಚಿಕ್ಕ ಮಗು ಇನ್ನೂ ಕೂಡ ಮಾತಾಡಬೇಕಷ್ಟೇ. ಆ ಸಂದರ್ಭದಲ್ಲಿ
ತಂದೆ ತಾಯಿ ಆ ಮಗುವಿಗೆ ಮಾತಾಡೋದನ್ನು ಕಲಿಸ್ತಾರೆ. ಹೇಳಪ್ಪ ಸುರೇಶ ಅಂತ ಹೇಳು ಅಂತ ಕರೆಸ್ತಾರೆ ತಿಳ್ಕೊಳ್ಳುವ. ಆ ಮಗುವಿಗೆ ಸುರೇಶ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಸ್ಪಷ್ಟತೆ ಇರೋದಿಲ್ಲ. ತಪ್ಪಿ ಬಾಯಿ ತಪ್ಪೇಳ ಚುಲೇಚ ಅಂತ ಹೇಳಿತು ಅಂತ ತಿಳ್ಕೊಳ್ಳುವ. ಚುಲೇಚ ಅಂತ ಹೇಳಿತು. ಆವಾಗ ತಂದೆ ತಾಯಿ ಇಬ್ಬರು ಕೂಡ ಚಪ್ಪಾಳೆ ತಟ್ಟಿ ನಾವು ಸಂತೋಷ ಪಡ್ತೇವೆ. ಯಾರೇ ನೋಡಿ, ತಂದೆ ತಾಯಿ ಯಾವಾಗ ಆ ಮಗುವಿಗೆ ಬೈಯೋದಿಲ್ಲ, ಖುಷಿ ಪಡ್ತಾರೆ. ತಂದೆ ತಾಯಿ ಇರಲಿ, ಅಜ್ಜ ದೊಡ್ಡ ಆಗಲಿ, ಯಾರೇ ಆಗಲಿ, ಆ ಮಗು ಮೊದಲು ಮಾತಾಡಿದಾಗ ಮಾತಾಡಿತಲ್ವಾ ಅಂತ ಹೇಳಿ ಖುಷಿ ಪಡ್ತಾರೆ, ಚಪ್ಪಾಳೆ ತಡ್ತಾರೆ. ಅದೇ ಮಗು ಒಂದು 10 ವರ್ಷ ಆದಮೇಲೆ ನೋಡಪ್ಪ ನಿನ್ನ ತಂದೆಯ ಹೆಸರು ಹೇಳು, ಸುರೇಶ ಅಂತ ಹೇಳು, ಚುಲೇಚ ಅಂತ ಹೇಳಿತು ಅಂತ ತಿಳ್ಕೊಳ್ಳುವ. ಆಗಲೂ ಕೂಡ 10 ವರ್ಷ ಆದಮೇಲೂ ಕೂಡ ಆ ಮಗು ತನ್ನ ತಂದೆಯ ಹೆಸರನ್ನು ಚುಲೇಚ ಅಂತಲೇ ಹೇಳಿತು ಅಂತ ತಿಳ್ಕೊಳ್ಳುವ. ಎಷ್ಟು ಜನ ತಂದೆ ತಾಯಿಯರು ಅದಕ್ಕೆ ಚಪ್ಪಾಳೆ ಬಡಿತೀರಿ ಹೇಳಿ? ಚಪ್ಪಾಳೆ ಬಡಿಯೋದಲ್ಲ, 2 ಪೆಟ್ಟು ಕೊಟ್ಟು ಕಲಿಸ್ತೇವೆ. ಚುಲೇಚ ಅಲ್ಲ, ಸುರೇಶ ಅಂತ ಕಲಿಸ್ತೇವೆ. ನೋಡಿ, ಈ ಸಂಪ್ರದಾಯ ಅರ್ಥಾತ್ ನೋಡಿ, ಕಾಲಕಾಲಕ್ಕೆ ಬೇಕಾದಂತಹ ವಿದ್ಯೆಯನ್ನು ಕೊಟ್ಟು ಬೆಳೆಸುವಂತಹ ಸಂಪ್ರದಾಯ ಅದು ಭಾರತದಲ್ಲಿ ಮಾತ್ರ ಇದೆ. ವಿದೇಶದಲ್ಲಿ ವಿದ್ಯೆಯನ್ನು ಕೊಡುವ ಸಂಪ್ರದಾಯ ಇದೆ. ನೀವು ಈಗಾಗಲೇ ನೋಡಿರ್ಬೋದು, ತುಂಬ ಜನರಿಗೆ ಅನುಭವವಾಗಿರ್ಬೋದು. ಅವರಲ್ಲಿ ವಿದ್ಯೆಯನ್ನು ಹೇಗೆ ಹೇಳಿಕೊಡ್ತಾರೆ? ವಿದ್ಯಾರ್ಥಿಗಳು ಬಂದು ತರಗತಿಯಲ್ಲಿ ಕೂತ್ಕೊಳ್ತಾರೆ, ಟೀಚರ್ ಬರ್ತಾರೆ, ವಿದ್ಯಾರ್ಥಿಗಳು ಕೂತ್ಕೊಂಡಿರ್ತಾರೆ. ಟೀಚರ್ ಯಾವುದೋ ಒಂದು ಚಾಪ್ಟರನ್ನು ತೆಗಿತಾರೆ, ಎಲ್ಲ ನಮ್ಮ ಗಣಕಯಂತ್ರದಲ್ಲೋ ಸ್ಕ್ರೀನಲ್ಲೋ ತೋರಿಸ್ತಾರೆ, ಈ ವಿಷಯ ಅಂತ ಹೇಳ್ತಾರೆ. ಅವರ ತರಗತಿ ಮುಗಿಯಿತು, ಹೊರಟು ಹೋಗ್ತಾರೆ. ಮತ್ತೆ ವಿದ್ಯಾರ್ಥಿಗೂ ಗುರುಗಳಿಗೂ ಸಂಬಂಧ ಇಲ್ಲ. ನಮ್ಮಲ್ಲಿ ಹಾಗೆ ಅಲ್ಲ ನೋಡಿ. ಆಚಾರ್ಯ ಪೂರ್ವರೂಪಂ ಅಂತೇವಾಸ್ಯುತ್ತರ ರೂಪಂ ವಿದ್ಯಾ ಸಂಧಿ ಪ್ರಜನನಗಂ ಸಂಧಾನಂ. ನೋಡಿ, ಇದು ಹಿಂದಿನ ಮಾತು, ಹಿಂದಿನ ಸಂಪ್ರದಾಯದ ಮಾತು. ಹೇಗೆ ಗುರುಗಳು ತಾನು ಪೂರ್ವಮುಖವಾಗಿ ನಿಂತು, ವಿದ್ಯಾರ್ಥಿ ತಾನು ಉತ್ತರ ಮುಖವಾಗಿ ನಿಂತು, ಗುರುಗಳು ಏನು ವಿದ್ಯೆಯನ್ನು ಕಲಿಸ್ತಾರೆ ಅದನ್ನು ಕಲಿತುಕೊಳ್ಳಬೇಕು. ಮತ್ತೆ ಅಲ್ಲಿ ಸಂಧಿ ಯಾವುದು? ವಿದ್ಯಾಸಂಧಿ ಅಂತ. ಅಲ್ಲಿಗೆ ಸಂಬಂಧ ಮುಗಿಯೋದಿಲ್ಲ ಅಂತ ನಮ್ಮ ಗುರುಗಳು ತಮಾಷೆಗೆ ಹೇಳ್ತಾ ಇದ್ರು. ಸಂಬಳ ಪಾಠ ಹೇಳ್ತದೆ, ಸ್ಕಾಲರ್ಶಿಪ್ ಪಾಠ ಕೇಳ್ತದೆ ಅಂತ ಸುಮ್ಮನೆ ತಮಾಷೆಗೆ ಹೇಳ್ತಾ ಇದ್ರು. ಈ ಯಾವಾಗ ಶಿಕ್ಷಕರು ಕೇವಲ ಸಂಬಳಕ್ಕಾಗಿ ಪಾಠ ಮಾಡ್ತಾರೋ ಅಲ್ಲಿಗೆ ವಿದ್ಯೆಯ ಮಹತ್ವ ಹೋಯಿತು. ಯಾವಾಗ ವಿದ್ಯಾರ್ಥಿಗಳು ಕೇವಲ ತಮ್ಮ ಜೀವನದ ನಿರ್ವಹಣೆಗೆ ದುಡ್ಡು ಸಂಪಾದನೆಗೋಸ್ಕರ ತಾವು ಪಾಠವನ್ನು ಕೇಳ್ತಾರೋ ಅಲ್ಲಿಗೆ ವಿದ್ಯೆಯ ಮಹತ್ವ ಹೋಯಿತು. ವಿದ್ಯೆಯನ್ನು ಕಲಿತ ಮೇಲೆ ಯಾವ ವಿದ್ಯಾರ್ಥಿ ಗುರುಗಳನ್ನು ಮರೆಯುವ ಸಂದರ್ಭ ಇದೆಯೋ ಆ ವಿದ್ಯೆಯೇ ಅಲ್ಲ, ಅದು ಜೀವನದ ಉದ್ಧಾರಕ್ಕೆ ಕಾರಣ ಆಗುವಂಥದ್ದಲ್ಲ. ಆದ್ದರಿಂದ ಹಿಂದಿನವರು ಹೇಳಿದ ಒಂದೇ ಒಂದು ಮಾತು, ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುಹು ವಿದ್ಯಾ ಯಶೋ ಬಲಂ. ಈಗಿನ ಮಕ್ಕಳು, ಆಗ ಒಂದು ವಿಷಯ ಬಂತು, ಶ್ರೀಯುತ ದಾಮೋದರ ಶರ್ಮಾ ಅವರು ಹೇಳಿದರು, ಹೆಚ್ಚಿನ ಮಕ್ಕಳು ತಾವು ಬದುಕುವಂತಹ ಆಸೆಯನ್ನೇ ಕಳ್ಕೊಳ್ತಾ ಇದ್ದಾರೆ ಅಂತ. SSLC ಬಂತು, ಒತ್ತಡ ಶುರುವಾಯಿತು. ಈಚೆ ಕಡೆ ಶಾಲೆಯಲ್ಲೂ ಒತ್ತಡ, ಆಚೆ ಕಡೆ ಮನೆಯಲ್ಲೂ ಒತ್ತಡ, 2 ಕಡೆ ಒತ್ತಡ ಶುರುವಾಗಿ ಅವರಿಗೇನು ಅಷ್ಟು ಅಂಕಗಳನ್ನು ತೆಗೆಯದೇ ಹೋದರೆ ಜೀವನವೇ ಮುಗಿಯಿತು ಎಂಬುದಾಗಿ ಅವರಿಗೆ ಅರ್ಥ ಆಗಿರ್ತದೆ. ಏನು ಬೇಡ ಅಂತ ಕಾಣಿಸ್ತದೆ. ವಸ್ತುತಃ ಇದು ಜೀವನ ಅಲ್ಲ. ಓದಬೇಕು, ಆದರೆ ಒತ್ತಡಪೂರ್ವಕವಾಗಿ ಓದಬಾರ್ದು. ಅದು ಅವರಿಗೆ ವಿದ್ಯೆಯೂ ಹತ್ತಬೇಕು, ಮತ್ತು ತಮ್ಮ ಜೀವನದ ಮೌಲ್ಯಗಳನ್ನು ಕಳ್ಕೊಳ್ಬಾರ್ದು. ಹೀಗೆ ಇರಬೇಕಾದ್ರೆ ಕೇವಲ ಲೌಕಿಕ ವಿದ್ಯೆ ಮಾತ್ರ ಅಲ್ಲ, ಬದುಕುವ ವಿದ್ಯೆಯನ್ನು ಅವರಿಗೆ ಕಲಿಸಿಕೊಡಬೇಕು. ಅದಕ್ಕೆ ಸಹಕಾರಿಯಾಗ್ತದೆ. ನಾನು ಪ್ರತಿ ಸರಿಯೂ ಹೇಳೋದಿದೆ, ವಿಷ್ಣು ಸಹಸ್ರನಾಮ. ನಮ್ಮ ತುಂಬ ಜನ ಪ್ರಶ್ನೆ ಕೇಳ್ತಾರೆ, ವಿಷ್ಣು ಸಹಸ್ರನಾಮ, ಗೀತೆ ಇತ್ಯಾದಿಗಳನ್ನು ಯಾಕೆ ಪಾರಾಯಣ ಮಾಡಬೇಕು, ಅದಕ್ಕೆ ಏನು ಪ್ರಯೋಜನ ಏನು ಅಂತ. ಹೇಳಿದ್ದನ್ನೇ ಹೇಳೋದಲ್ವಾ ಪಾರಾಯಣ ಅಂದರೆ? ಹೇಳಿದ್ದನ್ನೇ ಹೇಳೋದು. ಏನು ಮಹತ್ವ ಅಂತ ನೋಡಿ. ಗೀತೆ ಯಾವಾಗ ಬಂದದ್ದು ಎನ್ನುವಂಥದ್ದು ಮುಖ್ಯ. ಗೀತೆ ಯಾವಾಗ ಬಂತು ಹೇಳಿ? ಅರ್ಜುನ ತನ್ನವರನ್ನೆಲ್ಲ ಕಂಡ, ನನಗೆ ಯುದ್ಧವೇ ಬೇಡ ಅಂತ ಕೂತ್ಕೊಂಡ. ಆ ಸಂದರ್ಭದಲ್ಲಿ ಕೃಷ್ಣ, ನಿನ್ನ ಕರ್ತವ್ಯ ಏನಿದೆ ಅದನ್ನು ಮಾಡ್ತಾ ಇಲ್ಲ, ಆದ್ದರಿಂದ ನಿನಗೆ ಈ ಬೇಸರ ಆಗ್ತಾ ಇದೆ ಅಂತ ಮನವರಿಕೆ ಮಾಡಿಕೊಟ್ಟ. ನಮ್ಮಲ್ಲಿ ತುಂಬ ಜನರ ಕೊರತೆ ಇದೆ. ಯಾವ ಕಾಲದಲ್ಲಿ ಯಾವ ಕರ್ತವ್ಯವನ್ನು ನಿರ್ವಹಿಸಬೇಕೋ ಅದನ್ನು ಸರಿಯಾಗಿ ಚೊಕ್ಕವಾಗಿ ನಾವು ನಿರ್ವಹಿಸದೇ ಇದ್ದಾಗ ಈ ರೀತಿಯಾಗಿ ಆಗ್ತದೆ. ಅದಕ್ಕೋಸ್ಕರ ಗೀತೆ ಅಲ್ಲಿ ಸ್ಫೂರ್ತಿಯನ್ನು ಕೊಡುತ್ತದೆ, ಪ್ರೇರಣೆಯನ್ನು ಕೊಡುತ್ತದೆ. ಗೀತೆಯ ಶ್ಲೋಕಗಳನ್ನು ಓದೋದು ಮಾತ್ರ ಅಲ್ಲ, ಗೀತೆಯ ಅನುಸಂಧಾನವನ್ನು ಮಾಡಿಕೊಳ್ಬೇಕು. ಆ ಶ್ಲೋಕ ಏನು ಹೇಳುತ್ತದೆ ಅದನ್ನು ತಿಳ್ಕೊಳ್ಬೇಕು. ಉದಾಹರಣೆಗೆ ಒಂದು ಹೇಳುತ್ತೇನೆ. 5ನೇ ಅಧ್ಯಾಯದಲ್ಲಿರುವ ಒಂದು 6ನೇ ಅಧ್ಯಾಯದಲ್ಲಿರುವ ಒಂದು ಶ್ಲೋಕ, ಉದ್ಧರೇದಾತ್ಮನಾತ್ಮಾನಂ ನ ಆತ್ಮಾನಂ ಅವಸಾದಯೇತ್
ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮ ಇವ ರಿಪುರಾತ್ಮನಃ ಅಂತ. ನಾನು ಮಕ್ಕಳಿಗೆ ಯಾವಾಗಲೂ ತರಗತಿಯಲ್ಲಿ ಹೇಳ್ತಾ ಇರ್ತೇನೆ ಈ ಮಾತನ್ನು. ಒಬ್ಬ ವಿದ್ಯಾರ್ಥಿ ತುಂಬ ಓದುವವ ಇದ್ದ ಅಂತ ತಿಳ್ಕೊಳ್ಳಿ. ಅವನಿಗೆ ತುಂಬ ಬೇಗ ಬರ್ತದೆ, ತರಗತಿಯಲ್ಲಿ ಪಾಠ ಹೇಳಿದ ಕೂಡಲೇ ಬರ್ತದೆ ಅವನಿಗೆ. ಮತ್ತೊಬ್ಬ ವಿದ್ಯಾರ್ಥಿ ಇದ್ದಾನೆ, ಹೇಳಿದ ಕೂಡಲೇ ಅವನಿಗೆ ಬರೋದಿಲ್ಲ. ಅವನು ಸ್ವಲ್ಪ ನಿಧಾನ, ಪ್ರವೃತ್ತಿಯೇ ನಿಧಾನ, ಸಂಸ್ಕಾರ ಆಗಲಿಲ್ಲ ಇನ್ನೂ ಕೂಡ, ಪ್ರವೃತ್ತಿಯೇ ನಿಧಾನ. ಈ ಸಂದರ್ಭದಲ್ಲಿ ತುಂಬ ಓದುವ ವಿದ್ಯಾರ್ಥಿ ಏನು ಮಾಡ್ತಾನೆ, ಅವನು ಮನೆಯಲ್ಲಿ ಓದಿ ಮುಗಿಸ್ತಾನೆ, ತರಗತಿಯಲ್ಲಿ ಪಾಠ ಮಾಡುವಾಗ ಆ ಯಾವ ಓದುವಾಗ ಯಾರಿಗೆ ಬರೋದಿಲ್ವೋ ಸುಲಭವಾಗಿ ಅವನಿಗೆ ಕೀಟಲೆಯನ್ನು ಮಾಡ್ತಾ ಇರ್ತಾನೆ. ಕೀಟಲೆಯನ್ನು ಮಾಡ್ತಾ ಇರ್ತಾನೆ. ಈ ಯಾರು ಕೀಟಲೆಯನ್ನು ತೆಗೆದುಕೊಳ್ತಾ ಇರ್ತಾರೋ ಆ ವಿದ್ಯಾರ್ಥಿಗೆ ಪಾಪ ಆ ವಿಷಯವೇ ಗೊತ್ತಿರೋದಿಲ್ಲ. ಇವನು ತುಂಬ ಓದ್ತಾನೆ, ಅದರಿಂದ ಹಾಳಾಗೋದು ನನ್ನ ವಿದ್ಯೆ ಅಂತ ಹೇಳುವ ವಿಷಯ ಗೊತ್ತಿರೋದಿಲ್ಲ. ನಾನು ಯಾವಾಗಲೂ ಅಂಥವರಿಗೆ ಬೈತೇನೆ. ಯಾಕೆ ಬೈತೇನೆ ಕೇಳಿದರೆ, ಅಂಥವರಿಂದ ವಿದ್ಯಾರ್ಥಿಗಳು ದೂರ ಇರಬೇಕು. ಯಾಕೆ ದೂರ ಇರಬೇಕು? ತನ್ನ ಸ್ವಯಂ ಆದ ಉದ್ಧಾರವನ್ನು ಅವನು ಮಾಡಿಕೊಳ್ತಾ ಇರ್ತಾನೆ, ಮತ್ತೊಬ್ಬ ವಿದ್ಯಾರ್ಥಿಗೆ ಓದಿ ಅವನ ಮೇಲೆ ಬರದ ಹಾಗೆ ನೋಡಿಕೊಳ್ಳುತ್ತಾನೆ. ನೋಡಿ, ಇದು ವಿದ್ಯಾರ್ಥಿಗಳಲ್ಲಿರುವ ಕೆಟ್ಟ ಗುಣ. ಗೀತೆ ಅದನ್ನು ಹೇಳ್ತದೆ, ಯಾವಾಗಲೂ ನಮ್ಮ ಉದ್ಧಾರವನ್ನು, ನಮ್ಮ ಏಳಿಗೆಯನ್ನು ಯಾರು ಮಾಡಿಕೊಳ್ಳಬೇಕು ಕೇಳಿದರೆ ಮತ್ತೊಬ್ಬ ಅಲ್ಲ, ನಮ್ಮ ಗೆಳೆಯ ಅಲ್ಲ, ಯಾರು ಮಾಡಿಕೊಳ್ಳಬೇಕು? ನಾವೇ ಅದನ್ನು ಮಾಡಿಕೊಳ್ಬೇಕು ಅಂತ. ನೋಡಿ, ಇದು ಒಂದು ಚಿಕ್ಕ ದೃಷ್ಟಾಂತ. ನಿಮಗೆ ಇಂತಹ ಸಾವಿರ ಸಾವಿರ ದೃಷ್ಟಾಂತಗಳು ಗೀತೆಯಲ್ಲಿ ನಮಗೆ ಸಿಗ್ತವೆ. ವಿದ್ಯಾರ್ಥಿ ಜೀವನದಲ್ಲಿ ಇಂತಹ ಒಂದು ಮಹತ್ವಗಳನ್ನು, ಇಂತಹ ಒಂದು ಸಂದೇಶಗಳನ್ನು ನಾವು ಅಳವಡಿಸಿಕೊಂಡಾಗ ಅದು ಸಾರ್ಥಕ ಆಗ್ತದೆ. ಆದ್ದರಿಂದ ಅಂತಹ ಒಂದು ವಿದ್ಯೆಯನ್ನು ನಾವು ಕಲಿಸಬೇಕು. ಬೆಳಿಗ್ಗೆ ಎದ್ದು ಏನೇ ಆಗಲಿ ಸ್ವಲ್ಪ ಆದರೂ ಬೇಗ ಏಳಿಸಬೇಕು ನಾವು ಮಕ್ಕಳನ್ನು. ಚಿಕ್ಕ ಮಕ್ಕಳು ಅಂತೇಳಿ 8 ಗಂಟೆಗೆ ಎಬ್ಬಿಸೋದಲ್ಲ, ಬ್ರಾಹ್ಮ ಮುಹೂರ್ತದಲ್ಲಿ ಏಳಬೇಕು ಅಂತ ಇದೆ. ಬ್ರಾಹ್ಮ ಮುಹೂರ್ತ ಅಂದರೆ 5ರಿಂದ 6 ಗಂಟೆ, ಸಾಮಾನ್ಯವಾಗಿ 5-5:30. ಇದರಲ್ಲಿ ಏಳಲಿಕ್ಕಾಗಲಿಲ್ಲ, ಒಂದು 6-6:30 ಎಬ್ಬಿಸಬೇಕು ಕನಿಷ್ಠ ಪಕ್ಷ. ಮುದ್ದು ಮಾಡಬಾರ್ದು, ಅದಕ್ಕಿಂತ ಹೆಚ್ಚು ಮುದ್ದು ಮಾಡಬಾರ್ದು. ರಾತ್ರಿ ಬೇಗ ಮಲಗಿಸಿ, ಟಿ ವಿಯನ್ನು ನೋಡಲಿಕ್ಕೆ ಬಿಡಬೇಡಿ, ಯಾವುದೋ ಮೊಬೈಲನ್ನು ನೋಡಲಿಕ್ಕೆ ಬಿಡಬೇಡಿ. ಈಗಿನಿಂದಲೇ ಶುರು ಮಾಡಿ. ಎಲ್ಲವನ್ನು ನಾವೇ ಅಭ್ಯಾಸ ಮಾಡಿಕೊಟ್ಟು ಆ ಮಗು ದೊಡ್ಡದಾದ ಮೇಲೆ ಮತ್ತೆ ಆ ಮಗುವಿಗೆ ಬೈದರೆ ನಿಜವಾಗಿಯೂ ಅದಕ್ಕೆ ಬೈಲಿಕ್ಕೆ ನಮಗೆ ಅಧಿಕಾರ ಇಲ್ಲ, ನಮಗೆ ನಾವು ಬೈದುಕೊಳ್ಬೇಕು. ಯಾಕೆ? ಅಭ್ಯಾಸವನ್ನು ಮಾಡಿಸೋದು ಯಾರು? ತಂದೆ ತಾಯಿಯೇ ಹೊರತು ಮಕ್ಕಳಾಗಿ ಸ್ವಯಂ ಅಲ್ಲ. ಮಕ್ಕಳಿಗೆ ಕಾಲದಲ್ಲಿ ಆ ಹಿತವನ್ನು, ಉಪದೇಶಗಳನ್ನು ನಾವು ಕೊಡಲೇಬೇಕು. ಆದ್ದರಿಂದ ಈ ಮಾತುಗಳನ್ನು ನಾವು ತಿಳ್ಕೊಂಡಿರಬೇಕು. ಎರಡನೆಯದ್ದು, ಮಕ್ಕಳು ಶಾಲೆಗೆ ಬರುವಾಗ ನೀವು ಈಗಲೇ ಅಭ್ಯಾಸ ಮಾಡಿಸಿ, ತಂದೆ ತಾಯಿಗೆ, ಅಜ್ಜ ದೊಡ್ಡನಿಗೆ ನಮಸ್ಕಾರ ಮಾಡಿಸಿ ಕಳುಹಿಸಿ. ಅವುಗಳು ಏನು ತಿಳ್ಕೊಳ್ಳೋದಿಲ್ಲ, ಅವುಗಳಿಗೆ ಗೊತ್ತಾಗುವಂಥ ವಯಸ್ಸೇ ಅಲ್ಲ, ಚಿಕ್ಕ ವಯಸ್ಸು, ಅವುಗಳಿಗೇನು ಗೊತ್ತಿರೋದಿಲ್ಲ. ನಾವು ಯಾವುದನ್ನು ಕಲಿಸ್ತೇವೆ ಅದನ್ನು ಅವುಗಳು ಕಲಿತ್ಕೊಳ್ತವೆ. ನೀವಿಬ್ಬರೇ ಇದ್ದೀರಾ, ತಂದೆ ತಾಯಿ ಮಾತ್ರ ಇದ್ದೀರಾ, ತಂದೆ ತಾಯಿಗೂ ಆಗ್ಬೋದು. ಅವುಗಳು ನಮಸ್ಕಾರ ಮಾಡಿಸಿ ಕಳುಹಿಸಿ. ನಮ್ಮ ಗುರುಗಳೊಂದು ದೃಷ್ಟಾಂತವನ್ನು ಕೊಡ್ತಾ ಇದ್ದರು. ದೀಪಾವಳಿ ಹಬ್ಬ ಬರ್ತದೆ. ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮಗು ಬೇಗ ಏಳೋದಿಲ್ಲ, ತೈಲಾಭ್ಯಂಗ ಆಗಬೇಕು ಅಂತ ಇದೆ, ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡಿಸಬೇಕು ಅಂತ ಇದೆ ಬ್ರಾಹ್ಮ ಮುಹೂರ್ತದಲ್ಲಿ. ಮಗು ಏಳೋದಿಲ್ಲ, ತಾಯಿ ಒತ್ತಾಯ ಮಾಡಿ ಎಬ್ಬಿಸ್ತಾಳೆ, ಎಬ್ಬಿಸಿ ಎಣ್ಣೆ ಹಚ್ಚುತ್ತಾಳೆ, ಎಣ್ಣೆ ಹಚ್ಚಿಸಿ ಬಿಸಿ ನೀರಿನ ಸ್ನಾನವನ್ನು ಮಾಡಿಸ್ತಾಳೆ, ದೇವರಿಗೆ ನಮಸ್ಕಾರ ಮಾಡಿಸ್ತಾಳೆ, ತನಗೂ ನಮಸ್ಕಾರ ಮಾಡಿಸ್ತಾಳೆ. ಈ ಎಲ್ಲ ಕೆಲಸವನ್ನು ಮಾಡುವಾಗಲೂ ಮಗು ಅಳ್ತಾನೇ ಇರ್ತದೆ. ಯಾವುದೇ ಸಂದರ್ಭದಲ್ಲಿ ಅದು ಖುಷಿ ಪಡೋದಿಲ್ಲ, ಅಳ್ತಾನೇ ಇರ್ತದೆ. ಯಾಕೆ? ಅದಕ್ಕೆ ಬೇಡ ಅಂತಲೇ ಇರ್ತದೆ. ಕೊನೆಗೆ ತನಗೆ ನಮಸ್ಕಾರ ಮಾಡಿಸಿ ಆ ತಾಯಿ ಹೇಳ್ತಾಳೆ, ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾಳೆ. ನೋಡಿ, ಮಗುವಿಗೆ ಇದರ ಯಾವ ಹಿನ್ನೆಲೆಯೂ ಇಲ್ಲ. ಅದನ್ನು ನಾವು ಕಲಿಸಿದಾಗ ಏನಾಗ್ತದೆ, ದೊಡ್ಡವರಾದ ಮೇಲೆ ಅದನ್ನು ಬಿಡಲಿಕ್ಕೆ ಅವರಿಗೆ ಮನಸ್ಸಿಗೆ ಬರೋದಿಲ್ಲ. ಅದನ್ನೇ ಬಾಲಃ ಶಿಷ್ಯೋ ನೀತಿವಾಕ್ಯೋಪಚಾರೈ ಕಾಲೇ ಕಾಲೇ ಯತ್ನದ ಶಿಕ್ಷಣೀಯ. ನಾವು ಆ ಕಾಲದಲ್ಲೇ ಕಲಿಸಬೇಕು. ಚಿಕ್ಕ ಮಕ್ಕಳಿರುವಾಗಲೇ ಅದನ್ನು ಕಲಿಸಿದರೆ ಅದು ದೊಡ್ಡವರಾದ ಮೇಲೆ ಫಲ ಕೊಡುತ್ತದೆ. ಇದರಿಂದಾಗಿ ಅವರ ಆಯುಷ್ಯ, ವಿದ್ಯೆ ಹೆಚ್ಚಾಗ್ತದೆ ಎಂಬುದಕ್ಕೆ ಪ್ರಮಾಣ ಇದೆ. ಇವತ್ತು ಅಕ್ಷರಾಭ್ಯಾಸವನ್ನು ನಾವು ಮಾಡಿದೆವು, ಆ ಇತ್ಯಾದಿ ಅಕ್ಷರಾಭ್ಯಾಸವನ್ನು ಮಾಡಿದೆವು. ಇದನ್ನು ಮಾಡಿದ್ರಿಂದ ಏನಾಯಿತು ಅಂತ ಕೇಳಿದರೆ, ಆ ಮಕ್ಕಳಿಗೆ ನೋಡಿ ಅನುಸಂಧಾನ ಬರ್ತದೆ. ಅಕ್ಷರಗಳು ಕೇವಲ ಅಕ್ಷರಗಳಲ್ಲ, ನಮಗೆ ಪ್ರಪಂಚದ ಜ್ಞಾನವನ್ನು ಕೊಡುವಂತಹ ಮಂತ್ರಗಳು. ಆದ್ದರಿಂದ ಈಗಲೇ ಕೂಡ ಅವುಗಳಿಗೆ ಅಭ್ಯಾಸ, ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಅದನ್ನು ತಿಳಿಸಿಕೊಟ್ರೆ ನಾಳೆಯ ದಿವಸ ನಿಮಗೆ, ಗುರು ಹಿರಿಯರಿಗೆ ಗೌರವವನ್ನು ಕೊಡೋದನ್ನು ಅವುಗಳು ಕಲಿತವೆ. ನಾಳೆಯ ದಿವಸ ಯಾರು ಮನೆಯಲ್ಲಿ ವೃದ್ಧರಿದ್ದಾರೋ ಅವರಿಗೆ ಗೌರವವನ್ನು ಕೊಡೋದನ್ನು ಅವುಗಳು ಕಲಿತವೆ. ದೊಡ್ಡವರಾದ ಮೇಲೆ ಹೇಗೆ ಬದುಕಬೇಕು ಎಂಬ ಜೀವನದ ಪಾಠವನ್ನು ಅವುಗಳು ಕಲಿತವೆ. ಆದ್ದರಿಂದ ಈ ಅಕ್ಷರಾಭ್ಯಾಸ ಎಲ್ಲರ ಆ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯ ರೀತಿಯ ನಾಂದಿ ಮಾಂಗಲ್ಯ ಆಗಲಿ, ಎಲ್ಲರಿಗೂ ಕೂಡ ಭಗವಂತ ಹರಿಸಲಿ. ಇದಕ್ಕೆಲ್ಲ ನಿಮಗೆ ಸಪೋರ್ಟ್ ಆಗಿ ನಮ್ಮ ಶಾಲೆಯ ಶಿಕ್ಷಕರು ಹಾಗೂ ಆಡಳಿತ ವರ್ಗ ಎಲ್ಲವೂ ಇದ್ದಾರೆ. ಅವರು ತುಂಬ ಕಷ್ಟಪಟ್ಟು, ನಾವು ಬೆಳಿಗ್ಗೆ ಒಮ್ಮೆ ಮಕ್ಕಳನ್ನು ತಯಾರು ಮಾಡಿ ಕಳಿಸುವಾಗ ಹಬ್ಬ ಅಂತ ಆಗ್ತದೆ. ಈಗಲೇ ನಾವು ನೋಡ್ತೇವಲ್ವ, ಮಕ್ಕಳು ಹೇಳಿದ್ದು ಕೇಳೋದಿಲ್ಲ, ಒಮ್ಮೆ ಆಚೆ ಓಡ್ತವೆ, ಈಚೆ ಓಡ್ತವೆ. ಅವುಗಳ ಸ್ವಭಾವವೇ ಹಾಗೆ.
ಮಕ್ಕಳನ್ನು 8:15 ಅವುಗಳ ರಿಕ್ಷಾವೋ ಅಥವಾ ವ್ಯಾನೋ ಅಥವಾ ಯಾವುದೋ ಬಸ್ಸನ್ನು ಹತ್ತಿಸುವಾಗ ಒಮ್ಮೆ ನಾವು ನೆಮ್ಮದಿಯಿಂದ ಇರ್ತೇವೆ. ಯಾಕೆ ನೆಮ್ಮದಿಯಿಂದ ಕೂಡ್ತೇವೆ ಕೇಳಿದರೆ, ಒಮ್ಮೆ ನನ್ನ ತಲೆ ಅದು ಆಚೆ ಈಚೆ ಆಗ್ತಾ ಇದ್ದದು ಸರಿ ಆಗ್ತಾ ಇದೆ ಅಂತ. ಏನೇ ಇರಲಿ, ಎಲ್ಲ ಪೋಷಕರ ಅನುಭವ ಇದೇ ಇರ್ತದೆ. ಕೆಲವರು ಹೇಳಿಕೊಳ್ಳುತ್ತಾರೆ, ಕೆಲವರು ಹೇಳಿಕೊಳ್ಳೋದಿಲ್ಲ ಅಷ್ಟೇ. ಆ ನಂತರ ಅವರಿಗೆ ಮನೆಯಲ್ಲಿ ಸ್ವಲ್ಪ ನೆಮ್ಮದಿಯ ರೀತಿಯ ವಾತಾವರಣ ಸೃಷ್ಟಿಯಾಗ್ತದೆ ಅಂತ ತಲೆಯಲ್ಲಿ ಇರ್ತದೆ. ವಸ್ತುತಃ ಮತ್ತೆ ಪುನಃ ಸಂಜೆ ಮಕ್ಕಳು ಬಂದಾಗ ಪುನಃ ಶುರುವಾಯಿತು ಅಂತ, ನನ್ನ ಡ್ಯೂಟಿ ಪುನಃ ಶುರುವಾಯಿತು ಅಂತ ತಲೆಯಲ್ಲಿ ಬರ್ತದೆ. ನೋಡಿ, ಒಮ್ಮೆ ಆಲೋಚನೆ ಮಾಡಿ, ನಿಮಗೆ ಮಕ್ಕಳನ್ನು ಬೆಳಿಗ್ಗೆ ಶಾಲೆಗೆ ಕಳಿಸುವಾಗ ಈ ಭಾವನೆ ಬರ್ತದೆ, ಸಂಜೆ ಅವರು ಮನೆಗೆ ಬಂದಾಗ ಈ ಭಾವನೆ ಬರ್ತದೆ, ಬೆಳಗ್ಗಿನಿಂದ ಸಂಜೆಯ ತನಕ ಅವರನ್ನು ಇಲ್ಲಿ ನೋಡಿಕೊಳ್ಳೋದು ಶಿಕ್ಷಕರು. ಹಾಗಾದರೆ ಶಿಕ್ಷಕರಿಗೆ ಎಷ್ಟು ಕಷ್ಟ ಆಗಲಿಕ್ಕಿಲ್ಲ ಅಂತಹ ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ. ನಾನು ಸುಮ್ಮನೆ ಹೇಳ್ತಾ ಇದ್ದೇನೆ, ಒಮ್ಮೆ ಆಲೋಚನೆ ಮಾಡಿ. ಆದ್ದರಿಂದ ಆಗ ದಾಮೋದರ ಶರ್ಮಾ ಅವರು ಒಂದು ಮಾತನ್ನು ಹೇಳಿದರು, ಶಿಕ್ಷಕರು ಅಂದರೆ 2ನೇ ಪೋಷಕರು ಅಂತ. ಇದು ಅರ್ಥಶಃ ಸತ್ಯ, ಶಬ್ದಶಃ ಅಲ್ಲ, ಅರ್ಥಶಃ ಸತ್ಯ. ಆದ್ದರಿಂದ ಅಂತಹ ಶಿಕ್ಷಕರನ್ನು ಯಾವಾಗಲೂ ನಾವು ನೆನಪಿಟ್ಟುಕೊಳ್ಬೇಕು. ಅವರು ನಮ್ಮ ಮಾತೃಸ್ಥಾನದಲ್ಲಿ ಪಿತೃಸ್ಥಾನದಲ್ಲಿ ಇದ್ದುಕೊಂಡು ಜೀವನದ ಪ್ರಮುಖವಾದ ಘಟ್ಟ ಆ ಅಕ್ಷರಾಭ್ಯಾಸ, ಜೀವನದ ಪ್ರಮುಖವಾದ ಘಟ್ಟ ಜ್ಞಾನಾರ್ಜನೆ, ಜೀವನದ ಪ್ರಮುಖವಾದ ಘಟ್ಟ ವಿದ್ಯಾಭ್ಯಾಸ, ಅದನ್ನು ಮಾಡಿಸ್ತಾ ಇದ್ದಾರೆ. ಅಂತಹ ಶಿಕ್ಷಕರಿಗೂ ಕೂಡ, ನನ್ನ ಮಿತ್ರರಿಗೂ ಕೂಡ, ಶಿಕ್ಷಕ ಮಿತ್ರರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಅದೇ ರೀತಿಯಲ್ಲಿ ಆಡಳಿತ ವರ್ಗ ಒಳ್ಳೆಯ ರೀತಿಯಲ್ಲಿ ಈ ಶಾಲೆಯನ್ನು ಮುನ್ನಡೆಸ್ತಾ ಇದೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ, ಎಲ್ಲ ಪೋಷಕ ವರ್ಗಗಳಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಮ್ಮ ಈ ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ತಬಲದಲ್ಲಿ ಸಹಕರಿಸಿದಂತಹ ಶ್ರೀಯುತ ತೇಜಸ್ವಿ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ನಮ್ಮ ಶಾಲಾ ಅಧ್ಯಕ್ಷರಾದ JC ಚಿತ್ತರಂಜನ್ ಶೆಟ್ಟಿ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಗೈದು ಸಂಗೀತದೊಂದಿಗೆ ನಮ್ಮ ಕಾರ್ಯಕ್ರಮಗಳನ್ನು ಚಂದಗಾಣಿಸಿಕೊಟ್ಟ ನಮ್ಮ ಶಾಲಾ ಸಂಗೀತ ಶಿಕ್ಷಕಿಯಾದಂತಹ ಶ್ರೀಮತಿ ಶ್ಯಾಮಲಾ ಮೇಡಮ್ ಇವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಶಾಲಾ ಅಧ್ಯಕ್ಷರಾದ JC ಚಿತ್ತರಂಜನ್ ಶೆಟ್ಟಿ ಇವರಿಂದ ಅಧ್ಯಕ್ಷೀಯ ಮಾತು. ಮೆಸೇಜ್ ಎಲ್ಲ ಗ್ರೂಪ್ಗಳಿಗೆ ಹಾಕಿದ್ದಾರೆ, 10:00ವರೆಗೆ ಕಾರ್ಯಕ್ರಮ ಮುಗಿಸ್ತೇವೆ ಅಂತೇಳಿ. ಇನ್ನು 1 ನಿಮಿಷ ಉಂಟು, ಹಾಗಾಗಿ 1 ನಿಮಿಷದಲ್ಲಿ ನಾನು ಮುಗಿಸ್ತೇನೆ ನನ್ನ ಮಾತುಗಳನ್ನು. ಎಲ್ಲರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದಿರಬಹುದು, ನಮ್ಮನ್ನು 2 ಗಂಟೆಗಳ ಇಲ್ಲಿ ಕೂರಿಸಿ ಯಾವುದೋ ಹಿಂದಿನ ಕಾಲದ OB ರಾಯನ ಕೆಲವರ ಬಾಯಲ್ಲಿ ಬಂದಿರ್ಬೋದು, ಅದನ್ನು ಯಾಕೆ ಮಾಡಬೇಕು ಅಂತೇಳಿ. ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ಆ ಕೆಲಸದಲ್ಲಿ ಪ್ರೀತಿ ಮತ್ತು ಗೌರವ 2 ವಿಷಯಗಳು ಇದ್ದಾಗ ನಾವು ಆ ಕೆಲಸವನ್ನು ಬಹಳ ಚೆನ್ನಾಗಿ ಮಾಡ್ತೇವೆ. ಅದು ಇಲ್ಲ ಅಂತೇಳಿದರೆ ನಮಗೆ ಆ ಕೆಲಸಗಳನ್ನು ಮಾಡಲಿಕ್ಕೆ ಮನಸ್ಸಾಗೋದಿಲ್ಲ. ವಿದ್ಯೆ ಕೂಡ ಹಾಗೆ, ನಾನು ಫೀಸ್ ಕಟ್ತೇನೆ ಅದಕ್ಕೆ ವಾಪಸ್ ಸಿಗುವಂತಹ ಒಂದು ವಸ್ತುವಲ್ಲ. ವಿದ್ಯೆ ಅಂತೇಳಿದರೆ ಅದು ಸಿಗಬೇಕಂದ್ರೆ ಅದರ ಬಗ್ಗೆ ಗೌರವ ಇರಬೇಕು. ಹಾಗಾಗಿ ವಿದ್ಯೆಯನ್ನು ಶಾರದೆ ಅಂತೇಳಿ ಕರೆದಿದ್ದಾರೆ. ಆ ಗೌರವವನ್ನು ಇಟ್ಟುಕೊಂಡು ವಿದ್ಯೆಯನ್ನು ಕಲಿತಾಗ ಮಕ್ಕಳು ಚೆನ್ನಾಗಿ ಕಲಿತಾರೆ. ಕೇವಲ ಕಲಿಯುವಂಥದ್ದು ಮಾತ್ರ ಅಲ್ಲ, ತಮ್ಮ ಜೀವನದ ಒಳ್ಳೆಯದಕ್ಕೆ ಮತ್ತು ಬೇರೆಯವರಿಗೆ ಒಳ್ಳೆಯದನ್ನು ಮಾಡೋದಕ್ಕೆ ಅದನ್ನು ಉಪಯೋಗ ಮಾಡ್ತಾರೆ. ಆ ಉದ್ದೇಶದಿಂದ ನಮ್ಮ ಹಿರಿಯರು ಯಾವ ರೀತಿ ವಿದ್ಯಾಭ್ಯಾಸದ ಹೊತ್ತಿನಲ್ಲಿ ಶೃಂಗೇರಿಗೆ ಹೋಗಿ ಅಕ್ಷರಾಭ್ಯಾಸದ ಮೂಲಕ ಪ್ರಾರಂಭ ಮಾಡ್ತಾ ಇದ್ದಾರೆ, ಎಲ್ರಿಗೂ ಅದು ಅವಕಾಶ ಸಿಗುವುದಿಲ್ಲ. ಹಾಗಾಗಿ ವಿದ್ಯಾಭ್ಯಾಸ ಪ್ರಾರಂಭ ಆಗುವಾಗ ಶಾಲೆಯಲ್ಲಿ ಆ ಒಂದು
ಶಾರದೆಯನ್ನು ನೆನೆಸಿಕೊಂಡು ಅಕ್ಷರಾಭ್ಯಾಸದ ಮೂಲಕ ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ 2014ರಿಂದ ಈ ವರ್ಷ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈಗ 10ನೇ ತರಗತಿಯವರು ಇದ್ದವರು ಏನು ಅವರು ಅಕ್ಷರಾಭ್ಯಾಸದ ಮೂಲಕ ಏನು ಈ ಕೆಲಸವನ್ನು ಪ್ರಾರಂಭಿಸಿದ್ದಾರೆ. ಇನ್ನೂ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. 2013ರಿಂದ ಏನು ನಾವು ಮ್ಯಾನೇಜ್ಮೆಂಟ್ ಬದಲಾದಾಗ ರಿಸಲ್ಟ್ ಒಳ್ಳೇದು ಬರಬೇಕಂದ್ರೆ ತುಂಬ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಆವಾಗ ಮಕ್ಕಳನ್ನು 8 ಗಂಟೆ ತನಕ ನಿಲ್ಲಿಸಿದ್ದು ಕೂಡ ಉಂಟು ಕಲಿಕೆಯಲ್ಲಿ ಹಿಂದಿರುವವರು. ಆದರೆ ಕೊನೆಗೆ ಪೇರೆಂಟ್ಸ್ಗಳಿಗೆ ಕರ್ಕೊಂಡು ಬರಲಿಕ್ಕೆ ಕಷ್ಟ ಆಗ್ತದೆ ಹೋಗ್ತದೆ ಅಂತಹ ಒಂದು ಇದರ ವಿಷಯ 5 ಗಂಟೆಗೆ ನಾವು ಈಗ ಬಿಡ್ತಾ ಇದ್ದೇವೆ. ಆದರೆ ಯಾವಾಗ ಈ ಶಾಲೆಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಪ್ರಾರಂಭ ಮಾಡಿದ್ದೆವೋ ಆಗ ಫಲಿತಾಂಶ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಪ್ರಾರಂಭ ಆಯಿತು. ನಾವು ಆರಂಭದಲ್ಲಿ ಅಲ್ಲಿ ಯಾವುದು ಕೆಲವರು ಆಸಕ್ತ ವಿದ್ಯಾರ್ಥಿಗಳು ಮತ್ತು ನಾವು ಕೂತ್ಕೊಂಡು ಅಲ್ಲಿ ಮಾಡ್ತಾಯಿದ್ದೇವೆ. ಆದರೆ ಕಳೆದ ವರ್ಷ ಸ್ವಲ್ಪ ಬದಲಾವಣೆ ಮಾಡಿದೆವು. ಬೆಳಗ್ಗೆ ಸ್ವಲ್ಪ ಮಕ್ಕಳನ್ನು ಬೇಗ ಯಾರು ಬರ್ತಾರೆ 10th ಮಕ್ಕಳಲ್ಲಿ ಕೂರಿಸಿಕೊಂಡು ಸಾಮೂಹಿಕ ವಿಷ್ಣು ಸಹಸ್ರನಾಮವನ್ನು ಯಾವಾಗ ಪ್ರಾರಂಭ ಮಾಡಿದ್ದೆವೋ ಆವಾಗ ನನಗೆ ತುಂಬ ಹೆದರಿಕೆ ಇತ್ತು. ಕಳೆದ ವರ್ಷ ನಾವು ಮಕ್ಕಳಿಗೆ ಏನು 10th ಮಕ್ಕಳಿಗೆ ತುಂಬ ಕಡಿಮೆ ಗಮನ ಕೊಟ್ಟಿದ್ದೇವೆ ಅಂಥೇಳಿ. ಯಾಕಂತೇಳಿದರೆ ಪ್ರತಿಭಾ ಕಾರಂಜಿ ಸ್ಟೇಟ್ ಲೆವೆಲ್ ಆಗಿರುವಂಥದ್ದು ಫೆಬ್ರವರಿ ತಿಂಗಳಲ್ಲಿ. ಆ ನಂತರ ಸ್ಟೇಟ್ ಲೆವೆಲ್ ಇದಕ್ಕೆ ಪ್ರತಿಭಾ ಕಾರಂಜಿಗೆ ಅವರು ಪ್ರಾಕ್ಟೀಸ್ ಫೆಬ್ರವರಿ ತನಕ ಮಾಡಿ ಆ ನಂತರ ಏನು 10th ವಿಷಯವನ್ನು ಅಭ್ಯಾಸ ಮಾಡಿದರೂ ಕೂಡ ಎಲ್ಲ ವರ್ಷಗಳಿಗೆ ಕಂಪೇರ್ ಮಾಡಿದಾಗ ಅತಿ ಉತ್ತಮವಾದಂತಹ ಒಂದು ಫಲಿತಾಂಶ ಬಂದಿದೆ. ಆ ಫಲಿತಾಂಶಕ್ಕೆ ಕಾರಣ ಏನು ಅಂತೇಳಿದರೆ ನಾವು ದೇವರನ್ನು ನೆನೆಸಿಕೊಂಡು ಭಕ್ತಿಯಿಂದ ಗೌರವದಿಂದ ಯಾವ ಕೆಲಸವನ್ನು ಮಾಡ್ತೇವೋ ಆವಾಗ ಸರಿಯಾದಂತಹ ಫಲಿತಾಂಶ ನಮಗೆ ದೇವರು ಕೊಡ್ತಾನೆ ಎಂಬುದು ನಮ್ಮ ಅನುಭವದಿಂದ ಹೇಳುವಂತಹ ಮಾತು. ಹಾಗಾಗಿ ನಿಮ್ಮ ಮಕ್ಕಳನ್ನು ಕೂಡ ಅದೇ ರೀತಿ ಬೆಳೆಸಿ ಅಂತ ಹೇಳ್ತಾ ಮಕ್ಕಳು ಇವತ್ತು ಅಕ್ಷರಾಭ್ಯಾಸವನ್ನು ಪ್ರಾರಂಭ ಮಾಡಿದ್ದಾರೆ. ಅವರ ವಿದ್ಯಾಭ್ಯಾಸ ಚೆನ್ನಾಗಿ ಆಗಲಿ, ಅವರ ಜೀವನ ಚೆನ್ನಾಗಿ ಆಗಲಿ, ಅದಕ್ಕೆ ಇವತ್ತು ಬೇಕಾದಂಥ ಒಂದು ತಳಹದಿ ಆಗಿದೆ ಅಂತ ಹೇಳ್ತಾ ಎಲ್ರಿಗೂ ಶುಭವನ್ನು ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ಇದೀಗ ನಮ್ಮ ಕಾರ್ಯಕ್ರಮದ ಕೊನೆಯ ಘಟ್ಟ ಧನ್ಯವಾದ ಸಮರ್ಪಣೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸಲಿದ್ದಾರೆ ನಮ್ಮ ಶಾಲಾ ಸಹ ಶಿಕ್ಷಕಿಯಾದಂತಹ ಶ್ರೀಮತಿ ಸುಕನ್ಯಾ ಶಾಯಿರಾಜ್ ಇವರು. ದೇವರ ಭಯವೇ ಜ್ಞಾನದ ಆರಂಭ ಎಂಬ ಮಾತಿನಂತೆ ಪ್ರಪ್ರಥಮವಾಗಿ ಶಾರದಾ ದೇವಿಯನ್ನು ಸ್ಮರಿಸುತ್ತಾ ಇಂದಿನ ವೇದಿಕೆಯಲ್ಲಿ ಆಸೀನರಾದಂತಹ ಅತಿಥಿ ಮಹೋದಯರನ್ನು ಧನ್ಯವಾದಿಸುವ ಹೊತ್ತು. ಇಂದಿನ ಈ ಸುಂದರ ಕಾರ್ಯಕ್ರಮದಲ್ಲಿ ನಮ್ಮ ಮುದ್ದು ಮಕ್ಕಳಿಗೆ ತುಂಬ ಚೆನ್ನಾಗಿ ಅಕ್ಷರಾಭ್ಯಾಸ ಮಾಡಿಕೊಟ್ಟಂತಹ ನಮ್ಮ ಶಾಲೆಯ ಹೆಮ್ಮೆಯ ಸಂಸ್ಕೃತ ಪ್ರಾಧ್ಯಾಪಕರಾದ ಡಾಕ್ಟರ್ ಶಂಕರ್ ನಾರಾಯಣ್ ಭಟ್ ಸರ್ ಇವರಿಗೆ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಸಂಸ್ಥೆಯ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸುತ್ತಿರುವ ನಮ್ಮ ಶಾಲಾ ಅಧ್ಯಕ್ಷರಾದಂತಹ JC ಚಿತ್ತರಂಜನ್ ಶೆಟ್ಟಿ ಸರ್ ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶಾಲಾ ಉಪಾಧ್ಯಕ್ಷರಾದ JC ಪದ್ಮಪ್ರಸಾದ್ ಜೈನ್ ಸರ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ JCI ಕಾರ್ಕಳದ ಅಧ್ಯಕ್ಷರಾದ ಶ್ರೀಮತಿ JC ಶ್ವೇತಾ ಎಸ್ ಜೈನ್ ಇವರಿಗೂ ಮನದಾಳದ ಧನ್ಯವಾದಗಳು. ವೀಣೆಯನ್ನು ನುಡಿಸಿ ನಮ್ಮ ಶಾರದಾ ದೇವಿಯನ್ನು ಸಂತೃಪ್ತಿಗೊಳಿಸಿದಂತಹ ಶ್ರೀಮತಿ ದಿವ್ಯ ಶಂಕರ್ ನಾರಾಯಣ್ ಭಟ್ ಹಾಗೂ ಅವರೊಂದಿಗೆ ತಬಲದಲ್ಲಿ ಸಹಕರಿಸಿದ ಶ್ರೀಯುತ ತೇಜಸ್ವಿ ಇವರಿಗೂ ಕೂಡ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಹಾಗೆಯೇ ನಮ್ಮ ಜೊತೆಗಿದ್ದು ನಮಗೆ ಸಲಹೆ ಸೂಚನೆಗಳನ್ನು ಕೊಡುತ್ತಿರುವಂತಹ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿಯಾದಂತಹ ಶ್ರೀಮತಿ ಸುರೇಖಾ ರಾಜ್ ಮ್ಯಾಮ್ ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಸಂಯೋಜಕರಾದ ಶ್ರೀಮತಿ ವಂದನಾ ರೈ ಮ್ಯಾಮ್ ನಿಮಗೂ ಕೂಡ ಧನ್ಯವಾದಗಳು. ನಮ್ಮ ಶಾಲೆಯ ಸಂಗೀತ ಶಿಕ್ಷಕಿಯಾದ ಶ್ಯಾಮಲಾ ಮ್ಯಾಮ್ ಇವರಿಗೂ ಕೂಡ ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮ ಸುಂದರವಾಗಿ ಮೂಡಿಬರಲು ಕಾರಣಕರ್ತರು ನಮ್ಮ ಪ್ರೀತಿಯ ಹೆತ್ತವರು ಮತ್ತು ನಮ್ಮ ಮುದ್ದು ಮಕ್ಕಳು ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಶಿಕ್ಷಕೇತರ ವೃಂದದವರಿಗೂ ಮನದಾಳದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನನ್ನ ಧನ್ಯವಾದವನ್ನು ಮುಗಿಸ್ತಾ ಇದ್ದೇನೆ.